ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಮುಖ್ಯವಾಗಿ ಇವತ್ತಿನ ಪಂಚಾಂಗದ ಸ್ಥಿತಿಯಿಂದ ಈ ವಾರಕ್ಕೆ ನಡೆಯುತ್ತಿರತಕ್ಕಂಥ ಒಂದು ಗ್ರಹಗಳ ಬಲಾಬಲ ಶಕ್ತಿ ಸಾಮರ್ಥ್ಯ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, 3ನೇ ತಾರೀಕು ಆಗಸ್ಟ್ 2025 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷದ ನವಮಿ ತಿಥಿ ಅನುರಾಧ ನಕ್ಷತ್ರ ಶುಕ್ಲಯೋಗ ಕೌಲವ ಕರ್ಣ ಇವತ್ತಿನ ಈ ಒಂದು ಪಂಚಾಂಗ ಸ್ಥಿತಿ. ಹಾಗೆಯೇ ಈ ಭಾನುವಾರ ಇರತಕ್ಕಂಥ ಗ್ರಹಗಳ ಭಾವ ನೋಡೋಣ. ಶುಕ್ರ ಗುರು ಮಿಥುನದಲ್ಲಿ, ಸೂರ್ಯ ಬುಧ ಕರ್ಕಾಟಕದಲ್ಲಿ, ಕೇತು ಒಂಟಿಯಾಗಿ ಕುಳಿತಿದ್ದಾನೆ. ರಾಹು ಕೇತುಗಳು ಸಾಮಾನ್ಯವಾಗಿ ಒಂಟಿಯಾಗಿರಬಾರದು. ಹೌದು, ತುಂಬಾ ಜನ ಗೊತ್ತಿಲ್ಲ. ಶುಭ ಗ್ರಹಗಳು ಕೂಡ ಮುಖ್ಯವಾಗಿ ಗುರು ಬುಧ. ಬುಧನನ್ನ ತುಂಬಾ ಶುಭಗ್ರಹ ಅಂತ ಏನು ಹೇಳೋದಿಲ್ಲ. ಯಾರು ಎಷ್ಟೇ ಒಳ್ಳೆಯವರಾದರೂ ಅತಿಯಾದರೆ ಅಮೃತವೂ ವಿಷ ಅನ್ನತಕ್ಕಂಥ ಭಾವಾರ್ಥದಿಂದ ಮಕ್ಕಳನ್ನ ಒಂಟಿಯಾಗಿ ಬಿಡಬಾರ್ದು, ವಯಸ್ಸಾದವರನ್ನ ಒಂಟಿಯಾಗಿ ಬಿಡಬಾರ್ದು, ವಿದ್ಯಾವೇತ್ತರರನ್ನ ಒಂಟಿಯಾಗಿ ಬಿಡಬಾರ್ದು. ವೈದಿಕರ ಜೊತೆ ಯಾರಾದರೂ ಒಬ್ರು ಇರಬೇಕು. ಅನುಭವಸ್ಥರ ಜೊತೆ ಯಾರಾದ್ರೂ ಅವರ ಅನುಭವದ ಪಾಠಗಳನ್ನ ಕೇಳ್ತಲೇ ಇರಬೇಕು. ಆಗ್ಲೇ ಅವ್ರಿಗೆ ಆನಂದ. ಮಕ್ಕಳ ಜೊತೆ ಒಂದು ಚಪ್ಪಾಳೆ ತಟ್ಟೋಕೆ, ಅವ್ರ ಕಡೆ ಗಮನ ಕೊಡೋಕೆ, ಅವ್ರಿಗೆ ಉತ್ಸಾಹ ತುಂಬಿಸ್ಲಿಕ್ಕೆ, ಹುರುಪು ತುಂಬಿಸ್ಲಿಕ್ಕೆ ಒಬ್ರು ಇರಬೇಕು. ಬುಧ ಯುವರಾಜ ಅಂತ ಹೇಳ್ತಾರೆ, ಇರಬೇಕು. ಆಗಲೇ ಅದೊಂದು ಶಕ್ತಿ. ಅವ್ರಿಗೆ ಗೊತ್ತಿಲ್ಲ ತಮ್ಮ ತುಂಟತನ, ಬುಧನ ತತ್ವ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಯಾವ್ದು ಸರಿ ಯಾವ್ದಿಲ್ಲ, ಈಗ ಎತ್ತಿ ಕಿತ್ತಾಕ್ಬಿಡ್ತಾರೆ. ಅದರಿಂದ ಬುಧ ಅಂತ ಹೇಳ್ತಿದ್ದಾಗೆ ಬುದ್ಧಿಗೆ ಯಾರಾದ್ರೂ ಒಬ್ಬರ ಜೊತೆಲಿ ಇರಬೇಕು. ಹಾಗೆಯೇ ಗುರುವಿಗೆ ಜ್ಞಾನವೃದ್ಧರು, ಜ್ಞಾನ ಪಂಡಿತೋತ್ತಮರು, ಅವ್ರ ಜೊತೆ 4 ಜನ ಇರಬೇಕು. ವಿಚಾರಧಾರಿಗಳು, ಪ್ರವಚನಗಳು, ಇನ್ನೊಂದು ಇಲ್ಲ ಅದು ಮಣ್ಣು ಪಾಲು. ಇನ್ನೇನಾಗುತ್ತೆ? ಆ ವಿದ್ಯೆ 4 ಜನಕ್ಕೆ ಸೇರ್ಬೇಕು. ಅವರ ಅನುಭವ ಅವ್ರು ತಿಳ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ತುಂಬಾ ಹಿರಿಯರನ್ನ, ಜ್ಞಾನವೃದ್ಧರನ್ನ ಕರೆಸ್ತಾ ಇರ್ತಾರೆ. ಮನೆಯಲ್ಲಿ ವಯಸ್ಸಾದ ಅಜ್ಜ ಅಜ್ಜಿ ಇದ್ರೆ ನೋಡಿ, ನಾವು ಹೋಗ್ತಾ ಇರ್ತೀವಿ, ಏನಾದ್ರೂ ಕೇಳ್ತಾ ಇರ್ತೀವಿ. ಅಜ್ಜ ಇದೇನಾಯ್ತು, ಇದು ಹೆಂಗಾಯ್ತು, ಇದ್ಯಾಕೆ ಹೀಗೆ. ಅವರು ತಮ್ಮ ಒಂದು ಅನುಭವವನ್ನ ನಮಗೆ ಹಂಚ್ಕೋತಾರೆ. ಅದರಿಂದ ನಮ್ಮ ಬದುಕನ್ನ ಕಟ್ಕೋತೇವೆ. ಹಾಗೆ ಒಂಟಿ ಗುರು ಇರಬಾರದು. ವಯಸ್ಸಾದವನ್ ಬಿಟ್ಬಿಟ್ಟು ನೀವೆಲ್ಲೋ ಸುತ್ತಕ್ಕೆ ಹೋಗ್ಬಿಟ್ರೆ, ನೀವೆಲ್ಲೋ ಪಾರ್ಟಿ ಫಂಕ್ಷನ್ ಹೋಗ್ಬಿಟ್ರೆ, ಅವ್ರ ತಿಂಡಿ ಊಟ ಸ್ನಾನ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ವಯಸ್ಸಾದ ಮೇಲೆ ಸ್ವಲ್ಪ ಕಾಯಿಲೆಗಳು. ಗುರು ತುಂಬಾ ಒಂಟಿ ಬ್ರಾಹ್ಮಣ ಇರಬಾರದು ಅನ್ನೋ ಒಂದು ಅರ್ಥ ಇದೆ. ಒಂಟಿ ಗುರು ಇರಬಾರದು ಅನ್ನುವುದರ ಅರ್ಥವೂ ಇದೆ. ಅಂದ್ರೆ ಒಂಟಿ ಬ್ರಾಹ್ಮಣ ಅಂದ್ರೆ ಅಲ್ಲೊಬ್ಬ ವೈದಿಕ, ಅವ್ರ ಜೊತೆಲಿ ಯಾರಾದ್ರೂ ಇರಬೇಕು, ತಿಳ್ಕೊಳಕ್ಕೆ, ಅವ್ರ ಸೇವೆ ಮಾಡೋಕೆ, ಮಾತಾಡಿಸ್ಲಿಕ್ಕೆ, ತಿಳ್ಕೊಳಕ್ಕೆ. ಭೀಷ್ಮರ ಜೊತೆ ಯಾವಾಗ್ಲೂ ದ್ರೋಣರಿರೋರು, ದ್ರೋಣರ ಜೊತೆ ಭೀಷ್ಮರಿರೋರು, 2 ಗುರುಗಳಿರೋರು ಅಲ್ಲಿ ಮಾತಾಡಲಿಕ್ಕೆ, ಹಂಚ್ಕೊಳ್ಳಿಕ್ಕೆ. ಹಾಗೆ ದೊರೆ ಸುಮ್ಮನೆ ಇರಬಾರ್ದು, ದೊರೆ ಜೊತೆಲೂ ಯಾರಾದ್ರೂ ಇರಬೇಕು. ಸೂರ್ಯನ ಜೊತೆಯಲ್ಲೂ ಯಾರಾದ್ರೂ ಇರಬೇಕು. ಧರ್ಮನಂದನನ ಜೊತೆ ಸದಾ ದ್ರೌಪದಿ ದೇವಿ ಇರ್ತಿದ್ಲು, ಭೀಮ ಇರ್ತಿದ್ದ, ಅರ್ಜುನ ಇರ್ತಿದ್ದ, ನಕುಲ ಇರ್ತಿದ್ದ, ಸಹದೇವಿ ಇರ್ತಿದ್ದ, ದೌಮ್ಯ ಅನ್ನತಕ್ಕಂಥ ಮಹರ್ಷಿಗಳು ಇರ್ತಿದ್ರು. ಕಾಲಕ್ಕೆ ಯಾರಾದ್ರೂ ಒಬ್ರು ಬರೋರು ಧರ್ಮನಂದನಿಗೆ, ವಿಶೇಷವಾಗಿ ಧರ್ಮರಾಯರಿಗೆ ಸಹಾಯ ಮಾಡ್ಲಿಕ್ಕೆ ಎಲ್ಲಿಂದಲಾದ್ರೂ ಒಬ್ರು ಹುಡ್ಕೊಂಡು ಬರೋರು. ಕೃಷ್ಣರು ಬರೋದೋ, ಮಾರ್ಕಂಡೇಯ ಮುನಿಗಳು ಬರೋದೋ, ದೌಮ್ಯ ಅನ್ನತಕ್ಕಂಥ ಅವರ ಆಸ್ಥಾನ ಪುರೋಹಿತರಿದ್ರು ಸದಾ ಚರ್ಚೆ ಮಾಡ್ಲಿಕ್ಕೆ. ವೇದವ್ಯಾಸರು ಬರೋರು. ಇಬ್ಬರ ರಾಮಚಂದ್ರ. ಹಾಗೆಯೇ ರಾಹುಕೇತುಗಳು ಕೂಡ ಒಬ್ಬರೇ ಇರಬಾರ್ದು. ಕೆಟ್ಟವನೊಬ್ಬನೇ ಇದ್ರೆ ಅವನು ಇನ್ನಷ್ಟು ಎಡವಟ್ಟು. ರಾಹುವನ್ನ ಹುಳಿ ಅಂತ ಹೇಳ್ತಾರೆ, ಬಾಹ್ಯ ಹುಳಿ. ಇವನೇನೋ ಹಿಂಗೆ, ಅವರೇನೋ ಹಿಂಗೆ ಪರಿತಪಿಸ್ತಿರ್ತಾನೆ. ಯಾಕಂದ್ರೆ ಅವನಿಲ್ಲದೆ ಇಲ್ಲ. ಘಾಟು ಒಂದು ಒಗ್ಗರಣೆ ಹಾಕಿದಾಗ ಘಮ 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 ಸುವಾಸನೆ ಬರುತ್ತಲ್ವಾ ಮಕ್ಕಳೇ, ಅದುವೇ ರಾಹು.
ಅದುವೇ ರುಚಿ, ಹೌದಲ್ವಾ? ರುಚಿಗೆ ಕಾರಣ ರಾಹುವೆ. ಅದಕ್ಕೆ ರಾಹು ಪ್ರಭಾವ ಇರೋರು ಇದು ಬೇಕು ಅದು ಬೇಕು, ಇನ್ನೊಂದು 4-5 ಇರ್ಬೇಕು. ನಾನು ರಾಹು ನಕ್ಷತ್ರದಲ್ಲೇ ಹುಟ್ಟಿರೋದು, ತಟ್ಟೆ ಮುಂದ್ಗಡೆ ಎಲ್ಲ ಇರ್ಬೇಕು. ತಿಂತೀನೋ ಇಲ್ವೋ? ಕರಿದ ತಿಂಡಿಗಳು ಜಾಸ್ತಿ ತಿಂತಿದ್ದೀರಿ ಅಂದರೆ ರಾಹು ಪ್ರಭಾವ. ಹುಳಿ ತಿಂಡಿಗಳು ಹೆಚ್ಚಾಗಿ ತಿಂತಿದ್ದೀರಿ ಅಂದ್ರೆ ರಾಹು ಪ್ರಭಾವ. ಹೌದು ಅಲ್ವೋ ಹೇಳಿ? ಅದು ಬುಂಜಿಸುತ್ತೆ ನೋಡಿ. ನನಗೆ ಮೊಸರನ್ನ ಅಂದ್ರೆ ಇಷ್ಟ, ಮಜ್ಜಿಗೆ ಅನ್ನ ಅಂದ್ರೆ ಇಷ್ಟ, ಪುಳಿಯೋಗರೆ ಅಂದ್ರೆ ಇಷ್ಟ, ಚಿತ್ರಾನ್ನ ಅಂದ್ರೆ ಇಷ್ಟ. ಆ ಹುಳಿಯ ತತ್ವ, ಆ ಒಳಗಡೆ ಇರತಕ್ಕಂಥ ಹುಳಿ ಕಾಣಿಸೋದಿಲ್ಲ. ಚಿತ್ರಾನ್ನ ಮಾತ್ರ ವಾವ್, ಪುಳಿಯೋಗರೆ ಮಾತ್ರ ವಾವ್, ಖಾರ ಪೊಂಗಲ್, ಮೆಣಸು, ಆ ಒಗರು, ಆ ಘಾಟು ಅನ್ನತಕ್ಕಂಥದ್ದು. ಕೇತು ಬಂದು ಒಳಗಡೆಯ ಹುಳಿ. ಇದು ಎತ್ತರಕ್ಕೆ ಹೋದ್ರೆ ಏನಾಗುತ್ತೆ? ರಾಹು ಪ್ರಭಾವ ಬಿಟ್ಬಿಡ್ತಾರೆ, ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಬಿಡ, ಅವನು ಯಾರದೋ ಒಂದು ಗಾಳಿ ಮಾತು ತಗೊಳ್ಳಲ್ಲ. ಅದರಿಂದ ರಾಹುವನ್ನು ಕೂಡ ಜಾತಕದಲ್ಲಿ ಏನ್ ಹೇಳ್ತೇವೆ ಅಂದ್ರೆ ಒಬ್ಬನೇ ಇರಬಾರ್ದು, ಯಾರಾದ್ರೂ ಒಬ್ರು ಇರ್ಬೇಕು, ಒಳ್ಳೆಯವ್ರು ಇರ್ಬೇಕು ಜೊತೆಲಿ. ಕೆಟ್ಟವ್ರ ಜೊತೆಲಿ ಇದ್ರೆ ರಾಹುಗಿಂತ ಎಡವಟ್ಟಿಲ್ಲ. ಕೇತುವು ಅಷ್ಟೇ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಬರೀ ಉಳಿಯೇ ಇದು ಬೇಕು ಅದು ಬೇಕು ಅನ್ನತಕ್ಕಂಥ ರಾಹು ತತ್ವ ಕೇತು ತತ್ವವಾಗಿ ಬದಲಾವಣೆ ಆದಾಗ ಏನಾಗುತ್ತೆ ಗೊತ್ತಾ? ಇಷ್ಟೇ ಕಣೋ ಮಾಯ. ಈ ಪ್ರಪಂಚದ ಮಾಯೆಯೇ ಇಷ್ಟು, ಇನ್ನೇನು. ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು, ಈ ರೀತಿ ಹೊರಗಡೆ ಬಂದ್ಬಿಡ್ತೀವಿ ನಾವು. ಅಂಟದ ಹಾಗೆ, ಕಮಲದ ಹೂವಿನ ಹಾಗೆ ಬದಲಾಗ್ಬಿಡ್ತೇವೆ. ಇಷ್ಟೇ ಕಣೋ ನನ್ನಮ್ಮ ಅನ್ಕೊಂಡಿದ್ದೆ, ನನ್ನ ಮಗಳು ಅನ್ಕೊಂಡಿದ್ದೆ, ನನ್ನ ಗಂಡ ಅನ್ಕೊಂಡಿದ್ದೆ. ಏನೋ ಇರಬೇಕು ಇವರ ಜೊತೆ, ಇಲ್ಲದಿರುವವರ ರೀತಿ ಇರ್ತೇವೆ, ಇದ್ದವರಾಗಿ ಕಾಣಿಸ್ತೇವೆ ಎಲ್ರ ಜೊತೆ. ಕೇತುವಿನ ಪರಾಕಾಷ್ಠತೆ ಹತ್ತು ಬಿಡ್ತು ಅಂದ್ರೆ ಎಲ್ಲರ ಜೊತೆಲೂ ಇರ್ತಾರೆ. ನಿರ್ವಿಕಾರಂ, ಅವರಿಗೆ ನಿರ್ಭಾವುಕಂ, ಭಗವಂತ ಸ್ವರೂಪ. ಭಗವಂತನ್ ನೋಡಿ, ದೇವಸ್ಥಾನದಲ್ಲಿ ಯಾರಾದ್ರೂ ಒಂದು ₹3 ವ್ಯಕ್ತಿ ಬರ್ತಾನೆ, ₹3 ಅವನ ಹತ್ರ ಇರೋದು ಅಷ್ಟೇ. ಏನೋ ಒಂದಿಷ್ಟು ಬಿಲ್ವ ಪತ್ರೆ ತಗೊಬಂದ ಶಿವಯ್ಯನ ಹತ್ರ. ಶಿವಯ್ಯ, ಎಷ್ಟು ದೂರದಿಂದ ಬಂದಿದ್ದೀನಿ ಗೊತ್ತಾ, ನಾನು ನಡ್ಕೊಂಡು ಬಂದಿದ್ದೀನಿ ಗೊತ್ತಾ, ನಿಂಗೋಸ್ಕರ ಬಂದಿದ್ದೀನಿ ಗೊತ್ತಾ ಸ್ವಾಮಿ ಅಂದಿದ್ದೆ. ಶಿವಯ್ಯ ಹಿಂಗೆದ್ದು ಬರೋಲ್ಲ, ಇಲ್ಲ ಬೇಜಾರು ಮಾಡ್ಕೊಂಡು ಇವನು ಯಾರೋ ಇಷ್ಟು ಬಿಲ್ವ ಪತ್ರೆ ತಂದಿದ್ದಾನೆ, ಎಷ್ಟು ತುಳಸಿ ತಂದಿದ್ದಾನೆ ಅಂತ. ವಿಷ್ಣು ಇಲ್ಲ ನರಸಿಂಹ ಇಲ್ಲ ದೇವಿ, ವಾಟ್ ಎವರ್, ಬೇಜಾರು ಮಾಡ್ಕೊಂಡು ಮುಖ ತಿರ್ಗಿಸ್ಕೊಳ್ಳಲ್ಲ. ಗಮನಿಸ್ ನೋಡಿ, ಅವನ್ ಪ್ರೀತಿಯೇ, ಸರಿ ಇರ್ಲಿ ಅಂತ ಹೀಗೆ ಇರ್ತಾರೆ. ಇನ್ಯಾರು ₹3 ಕೋಟಿ, ₹30 ಕೋಟಿ ಕಿರೀಟ ತರ್ತಾನೆ. ಸ್ವಾಮಿ ಹೇಳ್ಕೊಂಡಲ್ವಾಡ, ನಂಗೆ ಅಲ್ಲಿಂದ ತಂದಿದ್ದೀನಿ, ನನ್ನ ವ್ಯಾಪಾರದಲ್ಲಿ ಇಷ್ಟು ಲಾಭ ಕೊಟ್ಟೆ. ನೀವು ನಂಬಲ್ಲ, ಒಬ್ರು ಬಾಲಾಜಿ ಅಂತ ಹೇಳ್ಬಿಟ್ಟು ತುಂಬಾ ಹಳೆಯ ಒಂದು 60-70 ದಶಕ ಅಂತ ಅನ್ಕೋತಾನೆ. ಏನಾಗುತ್ತೆ ಅಂದ್ರೆ ಫಿಲ್ಮ್ ಆಕ್ಟಿಂಗ್ ಮಾಡ್ಲಿಕ್ಕೆ ಬರ್ತಾರೆ. ಬಂದು ಒಂದು ಹೆಸರು, ಆಮೇಲೆ ಅವರಿಗೆ ಒಂದು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ತೋಪೆದ್ದು ಹೋಗ್ಬಿಡ್ತಾರೆ, ಎಲ್ಲ ಮುಳುಗೋಗುತ್ತೆ. ವಾಪಸ್ ಬಂದ್ಬಿಡ್ತಾರೆ ಊರಿಗೆ. ಬಂದು ಕಣ್ಣಲ್ಲಿ ನೀರು, ಅಮ್ಮ ಸಮಾಧಾನ ಮಾಡ್ತಾರೆ. ಯಾಕೋ ಅಂತ, ಏನೋ ಹೋಗಮ್ಮ, ನನ್ನ ಬದುಕು ಹಿಂಗಾಗೋಯ್ತು, ಆಸೆ ಪಟ್ಟು ಒಂದು ಪ್ರೊಡ್ಯೂಸರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ದೆ, ಹಿಂಗೆಲ್ಲ ಆಗ್ಬಿಡ್ತು. ನಾನೊಂದು ಏನೋ ಒಂದು ಸಣ್ಣ ಪುಟ್ಟ ಒಂದು ದಿನಸಿ ಅಂಗಡಿ ಇಟ್ಕೊಂಡು ಬದುಕ್ತೀನಿ ಅಂದಾಗ ಅವ್ರ ತಾಯಿ ಹೇಳ್ತಾರೆ, ನಿನ್ನ ಹೆಸರು ಏನ್ ಗೊತ್ತೇನೋ? ಬಾಲಾಜಿ. ನೀನು ಯಾರ ವರಪ್ರಸಾದ ಗೊತ್ತೇನೋ? ಭಗವಂತ ವರದರಾಜ ಪೆರುಮಾಳ್, ಎಲ್ಲರಿಗೂ ದೊಡ್ಡವನು ಆ ಶ್ರೀನಿವಾಸ, ತಿರುಮಲ ಗಿರಿವಾಸ. ಎಲ್ಲರಿಗಿಂತಲೂ ದೊಡ್ಡ ದೇವರು ಅಂದ್ರೆ ಶ್ರೀನಿವಾಸ ಅಂತಲೇ ಹೇಳೋದು ನಾವು. ದೊಡ್ಡವನು, ನಮ್ಮನ್ ಕಾಯೋನು, ನಮ್ಮನ್ ಸದಾ ಹಿಡ್ಕೊಂಡು ನಡೆಸೋನು, ನಮ್ಗೇನ್ ಬೇಕು ಅಂತ ಕೊಡೋನೇ ದೊಡ್ಡವನು. ನಮ್ಗೇನ್ ಬೇಕು ಅಂದ್ರು ಯಾರ ಹತ್ರ ಹೋಗ್ತೀವಿ? ಒಂದು ಅಪ್ಪ ಹತ್ರ ಹೋಗ್ತೀವಿ, ಇಲ್ಲ ಅಣ್ಣ ಹತ್ರ ಹೋಗ್ತೀವಿ, ಅಕ್ಕ ಹತ್ರ ಹೋಗ್ತೀವಿ, ಅತ್ತಿಗೆ ಹತ್ರ ಹೋಗ್ತೀವಿ, ಅಮ್ಮ ಹತ್ರ ಹೋಗ್ತೀವಿ. ದೊಡ್ಡವರು ಅವ್ರು ಯಾರ ಹತ್ರ ಹೋಗ್ತಾರೆ? ಪೆರುಮಾಳ್, ವರದರಾಜ ಪೆರುಮಾಳ್. ನೀವು ಕಾಂಚೀಪುರ ಕಾಮಾಕ್ಷಿ ಕ್ಷೇತ್ರಕ್ಕೆ ಹೋದಾಗ ವರದರಾಜಣ್ಣನ ಸೇವೆ ಮಾಡ್ಕೊಂಡು ಬನ್ನಿ, ನೋಡಿ. ವರಗಳನ್ನ ಕೊಡುವಂತವನು, ಸದಾ ವರವನ್ನ ಕೊಡುವಂತ ಆ ಒಂದು ಅದ್ಭುತ ಒಂದು ಮಹಾಕಾಯ ರೂಪ. ಮೈಯೆಲ್ಲ ಜಲಧರಿಸುತ್ತೆ ನೋಡ್ತಿದ್ರೆ ವರದರಾಜ ಪೆರುಮಾಳ್. ನೀವು ಹೋಗಿ ಬನ್ನಿ, ಅಂಥದ್ದೊಂದು ಪವಾಡಗಳು ನಡೆಯುತ್ತೆ. ವರಗಳನ್ನು ಕೇಳಿ ಕೊಡ್ತಾನೆ ಅಂತ, ನೀವು ಕೇಳಿದಷ್ಟು ಕೊಡ್ತಾನೆ ಅನ್ನತಕ್ಕಂಥ. ಈ ಪುಣ್ಯಾತ್ಮ ಕೂಡ ಅಂತ ಒಂದು ಭಗವಂತನ ಒಂದು ಪ್ರಸಾದದಲ್ಲಿ ಹುಟ್ಟಿದವನು. ಏನ್ ಮಾಡಿದೆ ನೀನು? ಒಂದು ಕೆಲಸ ಮಾಡಿ, ನಿನಗೆ ಒಬ್ಬ ಪಾರ್ಟ್ನರ್ ಬೇಕು. ಆ ಪಾರ್ಟ್ನರ್ ಶ್ರೀನಿವಾಸನನ್ನೇ ಮಾಡ್ಕೊ, ವೆಂಕಟಾಚಲಪತಿಯನ್ನೇ ಮಾಡ್ಕೊ ಅಂತ ಹೇಳಿ ಅವ್ರ ತಾಯಿ, ನೀನ್ ಸ್ಟಾರ್ಟ್ ಮಾಡು, ನೀನ್ ಮೂವಿ ತೆಗಿಯೋ, ಯಾಕೆ ಲಾಭ ಆಗೋಲ್ಲ ನಾನು ನೋಡ್ತೇನೆ,
ನಾನು ಆ ಶ್ರೀನಿವಾಸರನ್ನ ಕೇಳಿ ಹೆತ್ತಿದ್ದು ನಿನ್ನನ್ನು, ಅದಕ್ಕೆ ನಿನಗೆ ಹೆಸರು ನಾನು ಬಾಲಾಜಿ ಅಂತ ಹೆಸರಿಟ್ಟಿದ್ದು. ಭವಬಂಧಗಳ ಭಾರವನ್ನು ಹೋಗಲಾಡಿಸುವವ ಬಾಲಾಜಿ ಅಂತ ಹೇಳ್ಬಿಟ್ಟು. ಸರಿ, ಅಮ್ಮ ಹೇಳಿದ್ರಲ್ಲ ಅಂತ ಬಂದು ಒಂದು ಹೊಸ ಪ್ರೊಡಕ್ಷನ್ ಹೌಸ್ ಕಟ್ತಾರೆ. ಒಬ್ಬರನ್ನ ಪಾರ್ಟ್ನರ್ ಆಗಿ ತಗೋತಾರೆ. ಒಬ್ಬರ ಹೆಸರು ವೆಂಕಟಾಚಲಪತಿ ಅಂತ, ಇವರ ಹೆಸರು ಬಾಲಾಜಿ. ಸರಿ, ಒಂದು ಮೂವಿ ತೆಗಿತಾರೆ, ಹೆಸರು ನಾನು ಮರ್ತಿದ್ದಾನೆ, ಧೂಳ್, ಸೂಪರ್, ಸಿಕ್ಕಾಬಟ್ಟೆ ದುಡ್ಡು. ಇವ್ರೊಂದು ಕಂಡೀಷನ್ ಹಾಕೊಂಡಿರ್ತಾರೆ, ಏನು ಲಾಭ ಬಂದ್ರು ಅರ್ಧ ದುಡ್ಡು ಈ ವೆಂಕಟಾಚಲಪತಿ ಕೊಟ್ಬಿಡ್ತಾನೆ ಅಂತ ಪಾರ್ಟ್ನರ್ ಮಾಡ್ಕೊಂಡಿದ್ದಾರೆ. ಗೆದ್ದ ಮೇಲೆ ಬಂದ ದುಡ್ಡಲ್ಲಿ ತಗೊಂಡು ಹೋಗ್ಬಿಟ್ಟು ಅರ್ಧ ದುಡ್ಡನ್ನು ವೆಂಕಟಾಚಲಪತಿ ಕೊಡ್ತಾರೆ. ಇನ್ಯಾರು ಅಲ್ಲ ವೆಂಕಟಾಚಲಪತಿ, ವೆಂಕಟಗಿರಿ, ನಮ್ಮ ಶ್ರೀನಿವಾಸ, ತಿರುಮಲ ಶ್ರೀನಿವಾಸನಿಗೆ ಇದು ನಿಂದು ಸ್ವಾಮಿ ಅಂತ. ಪಾರ್ಟ್ನರ್ ಯಾರು? ವೆಂಕಟಾಚಲಪತಿ ಅಂದ್ರೆ ಭಗವಂತನೇ. ಚಾಚು ತಪ್ಪದೆ ಲೆಕ್ಕ ಇಟ್ಟು ಇದು ನನ್ಗೆ ಇಷ್ಟು ಬಂದಿದೆ, ನಿಂದು ಅರ್ಧ ಅಂತ ಹೇಳಿದ್ದೀನಲ್ವ, ನಂದಲ್ಲವೇ ಅಲ್ಲ, ನಾನಲ್ಲವೇ ಅಲ್ಲ, ನನ್ನದೇನಿದೆ, ನನಗೇನು ಗೊತ್ತಿದೆ, ನಡೆಸ್ದವನು ನೀನು, ನಾನು ಎಲ್ಲ ಕಳ್ಕೊಂಡು ಬಿಕಾರಿಯಾಗಿ ಊರಿಗೆ ಹೋದವನು, ಮತ್ತೆ ನನ್ನ ನಮ್ಮನ ವಾಕಿನಂತೆ ಪಾರ್ಟ್ನರ್ ಮಾಡ್ಕೊ ಅಂತ ಹೇಳ್ತು ನಾನು ನಿನ್ನನ್ನೇ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಭಗವಂತನನ್ನೇ ಸಾಕ್ಷಿಯನ್ನಾಗಿ ಮಾಡಿಕೊಂಡು ತೆಗೆದ ಪಿಕ್ಚರ್ಗಳೆಲ್ಲ ಸೂಪರ್ ಹಿಟ್ಗಳೇ, ದುಡ್ಡು ಮಾಡಿದಾವೆ, ನಷ್ಟ ಅನ್ನೋ ಮಾತೆ ಬಂದಿಲ್ಲ. ಅರ್ಧ ದುಡ್ಡು ನಿನ್ನದು ಅಂತ ಹೇಳಿದ್ದು ಅವರು ಜೀವನ ಪರ್ಯಂತ ಕಡೆಯವರೆಗೂ. ದ ಬಾಲಾಜಿ, ದ ಪ್ರೊಡ್ಯೂಸರ್, ಈ ಸ್ಟೇಡ್ ಬ್ಯಾಕ್. ಭಗವಂತ ಕೊಟ್ಟಾರಿ, ನಾವು ಅದನ್ನ ನೆನೆಸ್ಕೊಳ್ಳಲ್ಲ. ಈ ತರದ ಪವಾಡಗಳು ತುಂಬಾ ಇದೆ. ಅದಕ್ಕೆ ನಾನು ಆಗಾಗ ಹೇಳ್ತೇನೆ, ಭಗವಂತನನ್ನ ನಂಬಿಕೊಳ್ಳಿ, ಯಾರ್ಯಾರನ್ನೋ ನಂಬಿಕೊಂಡು ಪಾರ್ಟ್ನರ್ ಮಾಡ್ಕೋಬೇಡಿ, ಭಗವಂತನೇ ಸತ್ಯ ಅಂತ. ಸೊ ಅಂಥದ್ದು ವೈರಾಗ್ಯ. ಎಲ್ಲ ನೋಡ್ಬಿಟ್ವಿ, ಇನ್ನೇನಿದೆ ಭಗವಂತ, ಇನ್ನೇನು ಬೇಡ ನನಗೆ. ಕಮಲದ ಹೂವಿನ ಹಾಗೆ ಕೆಸರಿನ ಜೊತೆಲಿದ್ರು ಅಂಟು ಅಂಟದ ಹಾಗೆ, ಭಗವಂತನ ಪಾದದಲ್ಲಿದ್ರು ಅದು ಧುಮುಕೋಲ್ಲ. ಕಮಲದ ಪುಷ್ಪಕ್ಕೆ ಮಾತ್ರ ಭಗವಂತನ ಸಾನ್ನಿಧ್ಯಾನ ಕೊಡ್ತವೆ. ಮನುಷ್ಯರಾರು ಇಟ್ಕೊಳ್ಳೋ ಆಗಿಲ್ಲ, ಮನುಷ್ಯರಾರು ಇಟ್ಕೊಳ್ಳೋ ಆಗಿಲ್ಲ. ಅಂತ ಒಂದು ವೈರಾಗ್ಯ ಭಾವ ಕೊಡತಕ್ಕಂಥದ್ದು ಕೇತುವೆ. ಸಾಕಿನೇನು ಬೇಡ, ಹೆಂಡತಿ ಇಷ್ಟೇನಾ, ಮಕ್ಕಳು ಇಷ್ಟೇನಾ, ಬದುಕಿಷ್ಟೇನಾ, ಜೀವನ ಇಷ್ಟೇನಾ, ಇದ್ದು ಇಲ್ಲದಾಗಿ ಇದ್ದು ಬಿಡ್ತಾರೆ. ಒಂದು ವೈದಿಕವಾಗಿ ತುಂಬಾ ಎತ್ತರಕ್ಕೆ ಜಾರದವರು ಸಾವಿಗೂ ಕೂಡ ಅವ್ರು ಭಯ ಪಡೋಲ್ಲ. ದೇ ವಿಲ್ ಬಿ ವೈಟಿಂಗ್. ಖಂಡಿತ ಇವತ್ತು ಹೇಳ್ತೇನೆ, ಕೇತುವಿನ ಪರಾಕಾಷ್ಠತೆ ನನ್ನ ಜಾತಕದಲ್ಲಿರೋದ್ರಿಂದ ನಾನು ನೋಡಲಾರದಷ್ಟು ಸಾವುಗಳನ್ನ ನೋಡಿದ್ದೇನೆ, ಯಾರೂ ನೋಡಿರಲಾರದಷ್ಟು ಒಂದು ರೀತಿಯ ಸಾವುಗಳನ್ನ ನೋಡಿದ್ದೇನೆ. ಏನೋ ಗೊತ್ತಿಲ್ಲ, ಆ ಒಂದು 15-16ನೇ ವಯಸ್ಸಿಗೆ ನಾನು ಅವುಗಳ ಒಂದು ಮೊದಲ ಪರಿಚಯಗಳು ನನ್ನಲ್ಲಿ ಎಂಥ ನಿರ್ಭಾವುಕತನ ಇಟ್ಟಿದೆ ಅಂದ್ರೆ ಯಾವುದಕ್ಕೂ ತುಂಬಾ ಅಂಟ್ಕೊಂಡೇ ಇಲ್ಲ. ಅದು ಹೆಸರು ಇರಬಹುದು, ಕೀರ್ತಿ ಇರಬಹುದು, ಪ್ರತಿಷ್ಠೆ, ಆ ಕ್ಷಣವಷ್ಟೇ. ಅದರಿಂದ 4 ಜನಕ್ಕೆ ಒಳ್ಳೇದಾಗುತ್ತಾ, ಉಪಯೋಗ ಆಗುತ್ತಾ ಅಷ್ಟೇ. ನನಗೇನು ಉಪಯೋಗ, ನನಗೆ ಅದರಿಂದ ಏನು ಇದು ಅನ್ನತಕ್ಕಂಥದ್ದು ಖಂಡಿತ ಇಲ್ಲ. ಮೇ ಬಿ ಆ ಕೇತುವಿನ ಪರಾಕಾಷ್ಠತೆ. ಸೊ ಒಂಟಿ ಕೇತು ಕೂಡ ಜಾತಕದಲ್ಲೂ ಒಳ್ಳೇದಲ್ಲ, ಒಂಥರ ಒಂಟಿತನ ಮಾಡಿಸುತ್ತೆ, ಏನು ಬೇಡ ಅನ್ಸ್ಬಿಡುತ್ತೆ. ಇತ್ತ ರಾಹು ಏನ್ ಮಾಡ್ತಾನೆ ಗೊತ್ತಾ, ಎಲ್ಲ ಬೇಕು, ಎಲ್ಲ ಒಗ್ಗರಣೆ ಹಾಕೋಬೇಕು, ಎಲ್ಲ ರುಚಿಯಾಗಿರ್ಬೇಕು. ಬರೀ ಅನ್ನ ಇಟ್ಟರೆ ಸಾಲಲ್ಲ, ಬರೀ ಸಾಂಬಾರು ಇಷ್ಟನಾ, ಅದಕ್ಕೊಂದು ತೊಬೆ ಬೇಡವಾ, ಅದಕ್ಕೊಂದು ಕೂಟು ಬೇಡವಾ, ಅದಕ್ಕೊಂದು ಪಲ್ಯ ಬೇಡವಾ, ಅದಕ್ಕೊಂದು 2 ಸಂಡಿಗೆ ಬೇಡವಾ, ಒಂದು ಹಪ್ಪಳ ಬೇಡವಾ, ಒಂದು ಉಪ್ಪಿನಕಾಯಿ ಬೇಡವಾ ಅನ್ನತಕ್ಕಂಥ ಭಾವಾರ್ಥ ತುಂಬಿಸ್ತಕ್ಕಂಥದ್ದು ರಾಹು ಕೇತುಗಳು. ಇದನ್ನ ಬರೆದಿಟ್ಕೊಳ್ಳಿ. ದಿಸ್ ರೆಕಾರ್ಡ್ ಯು ಕೀಪ್ ಇಟ್. ನಿಮ್ಮಲ್ಲಿ ಅತ್ಯಂತ ಆಸೆ ಜಾಸ್ತಿ ಆಗ್ತಿದೆ ರಾಹುವಿನ ಪ್ರಭಾವ ಗ್ರಹಗಳ ಜೊತೆ. ಯಾವುದರ ಆಸ್ತಿ ಅನ್ನೋದು ಕೂಡ ನೋಡ್ತೇವೆ, ಆಸೆ ಯಾವುದರ ಮೇಲೆ. ವಿದ್ಯೆಯಲ್ಲಿ ಪರಾಕಾಷ್ಠತೆ, ದುಡ್ಡಿನ ಪರಾಕಾಷ್ಠತೆ, ಅಧಿಕಾರದ ಪರಾಕಾಷ್ಠತೆ, ದೋಚುವ ಪರಾಕಾಷ್ಠತೆ, ಮೋಸದ ಪರಾಕಾಷ್ಠತೆ ರಾಹು ಸೇರ್ಕೊಂಡ್ರೆ ಮಾಡ್ತಾನೆ, ನೆನ್ಪಿಟ್ಕೊಳ್ಳಿ. ತುಂಬಾ ಒಳ್ಳೆಯವರು ರಾಹುವಿನ ಪರಾಕಾಷ್ಠತೆ. ತುಂಬಾ ದೇವಿ ಆರಾಧಕರು. ಅವರ ನಾಲಿಗೆಯಲ್ಲಿ ಆ ತಾಯಿ ವಾಗ್ದೇವಿ ನುಡಿಸ್ತಂತೆ ಅಂದ್ರೆ ರಾಹು. ಒಂದ್ ದೊಡ್ಡ ಆಫೀಸರು, ಇಲ್ಲ ಜವಾನ. ರಾಹು ಚಪ್ಪರ್ ಪಾಡಿಕೆ. ನೆನ್ಪಿಟ್ಕೊಳ್ಳಿ, ಜಾತಕಗಳಲ್ಲಿ ಕೋಟೀಶ್ವರ ಮಾಡುವ ಈ 2 ಗ್ರಹಗಳೇ. ಹೌದು, ದುಡ್ಡು ಬೇರೆ, ಕೋಟೀಶ್ವರ ಬೇರೆ, ನೆನ್ಪಿಟ್ಕೊಳ್ಳಿ. ಆ ವೈಭೋಗ ಕಾಣೋದು, ಯಾರೋ ಅವನು, ಏನೋ ಇದು, ಈ ಲಕ್ಸುರಿನ ಈ ಇದ ಅಂದ್ರೆ ನೆನಪಿಟ್ಟುಕೊಳ್ಳಿ, ದೇರ್ ಶುಡ್ ಬಿ ಅ ರಾಹು ಕೇತು ಕಾಂಬಿನೇಷನ್ಸ್. ಸಾಧ್ಯವೇ ಇಲ್ಲ. ನೀವ್ ಅಂದ್ಕೊಂಡಿರ್ಬೋದು, ಕಳಿಸ್ತಾನೆ ಅವನು. ಹಾಗೆ ಬರ್ಬಾದಾಗಿ ರಾತ್ರಿ ಕಳ್ಕೊಬಿಟ್ಟಂತೆ. ಮೊನ್ನೆ ನೋಡಿ,
380 ಕೋಟಿ, ಒಂದು 15 ನಿಮಿಷ ಕಂಪ್ನಿಯ ಲ್ಯಾಪ್ಟಾಪ್ ತಗೊಂಡೋಗಿ ಮನೆಯ ನೆಟ್ವರ್ಕ್ ಅಲ್ಲೋ ಎಲ್ಲೋ ಕೆಲಸ ಮಾಡಿದ್ದಾನೆ. ಅಕೌಂಟ್ ಹ್ಯಾಕ್ ಮಾಡಿ 380 ಕೋಟಿ ತೆಗೆದಿದ್ದಾರೆ ಅಂತಕ್ಕಂಥದ್ದು. ಅದು ಅವನು ತಪ್ಪಲ್ಲ. ಅವನೇನೋ ಆನ್ಲೈನ್ ಟ್ರೇಡಿಂಗು, ಆನ್ಲೈನ್ ಇದು ಅಂತ ಮನೆಗೆ ಕಂಪನಿ ಲ್ಯಾಪ್ಟಾಪ್ ಕೊಟ್ಟಿದ್ರೆ ಕಂಪನಿ ಪಾಸ್ವರ್ಡ್ಸು, ಕಂಪನಿ ನೆಟ್ವರ್ಕ್ ಇದೆ, ಅದರಲ್ಲೇ ಅವನು ಇದು ಮಾಡೋದು. ಅದಕ್ಕೆ ಪಬ್ಲಿಕ್ ನೆಟ್ವರ್ಕ್ ಯೂಸ್ ಮಾಡಬೇಡಿ, ಬಿಟ್ಟಿ ಸಿಗ್ತಲ್ಲಂತ ಏರ್ಪೋರ್ಟ್ ವೈಫೈ, ರೈಲ್ವೆ ಸ್ಟೇಷನ್ ವೈಫೈ, ಇಲ್ಲಿ ಯಾವುದೋ ಒಂದು ಕಾಫಿ ಕುಡಿಲಿಕ್ಕೆ ಹೋದಾಗ ಅಲ್ಲಿ ಯಾವುದೋ ವೈಫೈ ಫ್ರೀ ಬಿಟ್ಟಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ವೈಫೈ ಆಕ್ಸೆಸ್ ಮಾಡಿದ್ರಿ ಕಂಪ್ನಿ ಫೋನು ಲ್ಯಾಪ್ಟಾಪ್ ಎಲ್ಲ ಗೋವಿಂದಾಯ ನಮಃ. ಪ್ರೈವೇಟ್ ಇಟ್ಕೋಬಹುದು, ನಿಮ್ ಬ್ಯಾಂಕ್ ಪಾಸ್ವರ್ಡ್ಗಳು ಮೊಬೈಲಲ್ಲಿ ಇರೋದು ಎಲ್ಲ ಹ್ಯಾಕ್ ಆಗಿ ಕೂತಿರ್ತವೆ, ಗೊತ್ತೇ ಇಲ್ಲ. ಇವತ್ತಿಲ್ಲ ಅಂದ್ರೆ ಇನ್ನೇನು. ರಾಹುಕೇತುಗಳ ಪ್ರಭಾವ, ಎಚ್ಚರಿಕೆ ಅಂತ ಹೇಳ್ತಾ, ಇನ್ನು ಕುಜ ಮೂವ್ಮೆಂಟ್ ಆಗಿ ವಿಶೇಷವಾಗಿ ಕನ್ಯಾದಲ್ಲಿ ಕುಳಿತಿದ್ದಾನೆ. ಇನ್ನು ಶನಿ, ರಾಹುಕೇತು ಯಥಾ ಪ್ರಕಾರವಾಗಿ ರಾಹು ಕುಂಭದಲ್ಲಿ, ಕೇತು ಸಿಂಹದಲ್ಲಿ. ಇನ್ನು ಶನಿ ವಿಶೇಷವಾಗಿ ಕುಳಿತಿರತಕ್ಕಂಥದ್ದು ಮೀನರಾಶಿಯಲ್ಲಿ. ನಾನು ಆಗ್ಲೇ ಹೇಳ್ತಿದ್ದೆ, ಕೇತು ಬಂದು ವೈರಾಗ್ಯದ ಪರಾಕಾಷ್ಠತೆ ಅಂತ ಹೇಳದ್ನಲ್ಲ. ನಮ್ಮ ಜೀವನ ಇವತ್ತಾಗಿರೋದು ಅದೇ. ನಮಗೆ ಜೀವನದ ಆನಂದಗಳನ್ನೇ ಅನುಭವಿಸ್ತಿಲ್ಲ. ಪ್ರತಿಯೊಂದ್ರಲ್ಲೂ ನಾವು ಮಗುವಾಗ ಅನುಭವಿಸ್ತಲೇ ಇಲ್ಲ. ಏನೋ ಬೆಳಿಗ್ಗೆ ಎದ್ದು ಓಡ್ತಲೇ ಇರ್ತೀರಿ. ಗಮನಿಸಿ ನೋಡಿ, ಏನ್ ರಾಜ್ಯ ಆಳ್ತಿದ್ದೀರಿ ನೀವು. ಆ ಕಾಲದಲ್ಲಿ ರಾಜ ಅಲ್ಲೊಂದು ಕುಣಿತ, ಮೋಜು, ಮಸ್ತಿ, ನಾಟ್ಯ ಎಲ್ಲ ಇರೋದು, ಎಲ್ಲವೂ ಇರೋದು. ಅಲ್ಲೊಂದು ವಿದೂಷಕ ಸಭೆ, ಸಂಗೀತ ಸಭೆ, ನಾಟ್ಯ ಸಭೆ, ನಾಟಕ, ಪುರಾಣ, ಕವಿತೆ, ಕಾವ್ಯವಾಚನ ಇದೆಲ್ಲ ನಡೆಯೋದು ರಾಜನಿಗೆ. ಬರೀ ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯಭಾರ ಅನ್ನತಕ್ಕಂಥದ್ದು ಅಷ್ಟೇ ಅಲ್ಲ, ಹಿ ವಾಸ್ ಡೂಯಿಂಗ್ ಮೋರ್ ದನ್ ದ್ಯಾಟ್. ಇತ್ತು, ಆ ಎಂಟರ್ಟೈನ್ಮೆಂಟ್ ಇತ್ತು. ರಾಜ, ರಾಜ್ಯವನ್ನ ಆಳುತ್ತಿದ್ದಂತ ರಾಜ, ಆ ಅಧಿಕಾರಿಗಳೆಲ್ಲ ಬಂದಿರೋರು, ಸೇನಾಪತಿ, ಮಂತ್ರಿ ಮಂಡಲ ಎಲ್ಲ ಬಂದು ಎಂಜಾಯ್, ಉಗೆ ಅಂತ ಓ ಅಂತ ಹೇಳ್ಬಿಟ್ಟು. ನೀವು ನೋಡಿರ್ತೀರಲ್ವ, ಕವಿರತ್ನ ಕಾಳಿದಾಸ, ನಮ್ಮ ಗಾನಗಂಧರ್ವರು ಡಾಕ್ಟರ್ ರಾಜ್ಕುಮಾರ್, ಆ ಕಾಳಿದಾಸನ ಒಂದು ಪರಗಾಯ ಪ್ರವೇಶ, ಭೋಜರಾಜನ ಪರಗಾಯ ಪ್ರವೇಶ ಅವ್ರಿಗೆ ಅವರೇ ಸಾಟಿ, ಶ್ರೀನಿವಾಸ ಮೂರ್ತಿ ಅವರು. ಕಾಳಿದಾಸರ ಆ ಒಂದು ಪರಕಾಯ ಪ್ರವೇಶ ನಮ್ಮ ದಂತಕತೆ ಗಾನಗಂಧರ್ವರಿಗೆ ಸಾಕ್ಷಿ. ಆ ದೇವಿ ಜಗನ್ಮಾತೆಯ ಅಂಶದಲ್ಲಿ ಕಾಳಿಕಾದೇವಿಯಾಗಿ ನೀವು ನಂಬೋಲ್ಲ, ಆಗ ತಾನೇ ಪ್ರವರ್ಧಮಾನಕ್ಕೆ ಬರ್ತಿದ್ದಂತ ನಟಿ ನಳಿನಿ ಅವರು ಅಮ್ಮನೇ ಅದು. ಅಯ್ಯೋ ಬಾಬಾ ಮಾಂಗು ಎಲೆ ಪೊಂಗು ಎಲೆ ತೇಡಿವರು ಕೇಳಿ ಅಂತ ಹೇಳ್ಬಿಟ್ಟು ಒಂದು ತಮಿಳ್ನಾಡು ತುಂಬಾ ಒಂದು ಫೇಮಸ್. ಆ ಮೂವಿ ಎಲ್ಲಿಗೋ ತಗೊಂಡೋಗ್ಬಿಡ್ತು. ಆ ಮೂವಿಯ ಹೀರೋ ರಾಮರಾಜ್ MP ಕೂಡ ಆಗ್ಬಿಟ್ರು. ಆ ಮೂವಿ ಅವ್ನ ಎಲ್ಲಿಗೋ ತಗೊಂಡು ಹೋಗ್ಬಿಡ್ತು. ಆತನ ಧರ್ಮಪತ್ನಿ, ಅದು ಅವ್ರ ಜೀವನದಲ್ಲಿ ಏನೋ ಬಿರುಗಾಳಿ ನಡೆದಿದೆ ಬಿಡಿ. ಕಲಾವಿದರ ಬಾಳು ನಂಬಲ್ಲ. ಎಷ್ಟೋ ಜನ ಸ್ತ್ರೀಯರನ್ನ ಆ ಪಾತ್ರಕ್ಕೆ ಕರ್ಕೊಂಡು ಬಂದು ಕಾಳಿಕಾ ದೇವಿ ಅಲಂಕಾರ ಮಾಡಿ ನೆಲೆಸಿದ್ರೆ ಅದು ಬರ್ಲಿಲ್ವಂತೆ. ಆ ಕಳಾಕರ್ಷಣೆ, ದೇವಿ ಆಕರ್ಷಣೆ ಅಂತೇವೆ. ಎಲ್ರೂ ಆಗ್ಲಿಕ್ಕೆ ಆಗೋದಿಲ್ಲಪ್ಪ, ಆಗೋದಿಲ್ಲ. ಅದೊಂದು ದೈವಿಕಂ. ಎಲ್ರು ಗುರು ಆಗ್ಲಿಕ್ಕಾಗಲ್ಲ, ದೊರೆ ಆಗ್ಲಿಕ್ಕಾಗಲ್ಲ. ಸುಮ್ನೆ ಆ ಸಮಯಕ್ಕೆ ನಿಮ್ಮನ್ನ ಅಲ್ಲೊಂದು ವೇಷ ಹಾಕಿ ಕುಂದಿರ್ಸಿದ್ರು ಗೊತ್ತಾಗ್ಬಿಡುತ್ತೆ. ನೋಡಿ, ಈ ತಾಯಿ ಜೀವ ನಳಿನಿಯವ್ರನ್ನ ಕರ್ಕೊಂಡು ಬರ್ತಾರೆ. ಆಗ ತಾನೇ ಮೊದಲನೇ ಪಿಕ್ಚರೋ 2ನೇ ಪಿಕ್ಚರೋ ಇರಬೇಕು, ಹಾಕ್ಸಿ ಕರ್ಕೊಂಡು ಬಂದ್ರೆ ನಮ್ಮ ಗಾನಗಂಧರ್ವರು ಅಷ್ಟೇ. ನಾನು ಹೇಳ್ತಾನೆ, ಬಾ ಎಂತ ಒಂದು ಇದು ಅಂದ್ರೆ ನಿಜವಾಗ್ಲೂ ಹೋಗಿ ಕಾಲಕ್ಕೆ ನಮಸ್ಕಾರ ಹಾಕ್ಬಿಟ್ರಂತೆ. ಗಾಬರಿ ಬಿದ್ಬಿಡ್ತಂತೆ ಈ ಮಗು. ಗಾಬರಿ ಬಿಡುತ್ತಂತೆ ಅಲ್ಲ, ಅಂತೆಕಂತೆ ಅಲ್ಲ, ನಿಜವಾದದ್ದು ಇದು. ನೆನ್ಪಿಟ್ಕೊಳ್ಳಿ, ಹಿರಿಯರು ಹೇಳಿರ್ತಕ್ಕಂಥದ್ದನ್ನ ನಿಮ್ ಮುಂದ್ಗಡೆ ಹೇಳ್ತಿದ್ದೇನೆ. ಏನಮ್ಮ ಅಮ್ಮನವರೇ ಅಂತ ಹೇಳ್ಬಿಟ್ರಂತೆ. ಅಯ್ಯೋ ತಾವು ನನ್ನ ಕಾಲಿಗೆ ಅಂತ. ಅಲ್ಲಮ್ಮ, ನಾನು ನಿಮ್ಮನ್ನು ನೋಡ್ತಿಲ್ಲ, ಕಾಳಿಕಾದೇವಿಯನ್ನ ಅಮ್ಮನವನ್ನ ನೋಡ್ತಿದ್ದೇನೆ ಅನ್ನತಕ್ಕಂಥದ್ದು. ಶ್ಯಾಮಲಾ ದಂಡಕ ಆ ಶ್ಲೋಕ ಸಾಮಾನ್ಯರು ಹೇಳೋಕ್ಕಾಗುತ್ತೇನ್ರಿ? ತುಂಬಾ ವರ್ಷಗಟ್ಟಲೆಯ ತಾಲೀಮು ಸಂಸ್ಕೃತದಲ್ಲಿ, ಕಾವ್ಯ ಮೀಮಾಂಸೆಯಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಇದೆಲ್ಲ
ಹರಿದು ಕುಡಿದಿರುವ ಒಂದು 3 ದಶಕ ಆಗಿರತಕ್ಕಂಥವರಿಗೆ ಮಾತ್ರ ಶ್ಯಾಮಲಾ ದಂಡಕವನ್ನ ಅಷ್ಟು ಸುಶ್ರಾವ್ಯವಾಗಿ ಲಯಬದ್ಧವಾಗಿ ಆ ಒಂದು ಶ್ರಾವ್ಯಬದ್ಧವಾಗಿ ಕಾವ್ಯಬದ್ಧವಾಗಿ ಅಮ್ಮನವರ ಅಂಶವನ್ನ ಅದರಲ್ಲಿ ಸಂಮೋಹನವಾಗಿ ಹಾಡಲಿಕ್ಕೆ ಮಾತ್ರ ಸಾಧ್ಯ. ಒನ್ ಅಂಡ್ ಒನ್ಲಿ. ಸುಮ್ನೆ ಅವರಿಗೆ ಗಾನಗಂಧರ್ವ ಅಂತ ಬರಲಿಲ್ಲ. ನಾನು ಯಾಕೆ ಅವ್ರನ್ನ ಗಾನಗಂಧರ್ವ ಅಂತ ಹೇಳ್ತೇನೆ ಅಂದ್ರೆ ಈ ಕಾರಣಕ್ಕೆ. ದಂತಕಥೆ ಅವರು ತಾಯಿ ಜೀವಕ್ಕೆ ನಾನು ನಿಮ್ಮನ್ನ ನೋಡ್ತಿಲ್ಲಮ್ಮ, ನನಗೆ ಅಮ್ಮನವ್ರು ಕಾಣಿಸಿದ್ರು ಅಂತ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅದೊಂದು ಭಕ್ತಿಯ ಪರವಶತೆ ಅಲ್ಲೊಂದು ನಡೆದಿರ್ತಕ್ಕಂಥದ್ದು. ಸೊ ಈ ಒಂದು ವಿಭಿನ್ನ ನಮಗೇನಾಗ್ಬಿಟ್ಟಿದೆ ಗೊತ್ತಾ, ಈ ತರದ್ ನಡೀತಿತ್ತು. ಒಬ್ಬ ದೊರೆಯಾದವನು ಕೂಡ ಆನಂದಿಸ್ತಿದ್ದ. ನಮಗೇನಾಗ್ಬಿಟ್ಟಿದೆ ಬದುಕು ಗೊತ್ತಾ, ಏನೋ ಬೆಳಗ್ಗೆ ನೀವು ನೋಡಿ ಯಾರನ್ನಾದ್ರೂ ಕಟ ಬ್ಯಾಗ್ ಹಾಕೋ, ತಗೋ ಸ್ನಾನ ಅನ್ಕೊಂಡು ಎತ್ಕೊಂಡು ಓಡು. ಏನ್ ಮಾಡ್ತಿದ್ದೀರಿ? ಎಷ್ಟ್ ಜನ ನಿಮ್ ಕೆಳಗಡೆ ಇದ್ದಾರೆ? ಎಷ್ಟ್ ಜನಕ್ಕೆ ನೀವು ಇವತ್ತು ಅನ್ನ ಇಡುವಂತ ಕಾರ್ಯ ಕೊಡ್ತಿದ್ದೀರಪ್ಪ? ನಿಮ್ಮನೆ 5 ಜನ 10 ಜನ, ಏನು ಗಾಡಿ ತಗೊಂಡ್ ರ್ಯಾಶು, ಕಾರಲ್ಲೇ ಹಿಂಗೆ ಆ ಟೈ ಕಟ್ಕೋ, ಇನ್ನೊಂದು ಹಾಕೋ, ಹೆಲ್ಮೆಟ್ ಮರ್ತೆ, ಇದು ಮರ್ತೆ, ಅದು ಮರ್ತೆ, ಫೈಲ್ ಮರ್ತೆ, ಏನು ಓಡ್ತಾನೋ ಗೊತ್ತಾ? BP ಶುಗರ್ಗಳು ಅರ್ಧ ನೀವು ಓಡೋರು ರಭಸಕ್ಕೆ. ಹೌದು, ನೀವು ಸುತ್ತಮುತ್ತ ಎಂತೆಂತ ಆನಂದಗಳಿದೆ ನೋಡ್ತಲೇ ಇಲ್ಲ. ಏನೋ ಓಡು ನೋಡಿ. ಒಮ್ಮೆ ನ್ಯೂಯಾರ್ಕ್ ನಲ್ಲಿ ನಡೆಯುತ್ತೆ ಇದು ಘಟನೆ. ನಿಜವಾಗ್ಲು ಒಂದು ದೊಡ್ಡದಾದಂತ ಇದು ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬಂದು ಅದಕ್ಕೆ ಪುಲಿಟ್ಜರ್ ಪ್ರಶಸ್ತಿ ಕೂಡ ಬಂದಿದೆ. ಆ ಒಂದು ಪೋಸ್ಟ್ಗೆ ಒಂದು ರೈಲ್ವೆ ಮೆಟ್ರೋ ಕಾವಟ್ಟೆ ಜನ ನೋಡಿದ್ರೆ ಅಲ್ಲೊಬ್ಬ ವಯಲಿನ್ ವಾದಕ ತನಪಾಡು ಕುತ್ಕೊಂಡು ಒಂದು ಕ್ಲಿಷ್ಟಕರವಾಗಿರತಕ್ಕಂಥ ವಯಲಿನ್ ಅನ್ನ ನುಡಿಸ್ತಿದ್ದಾನೆ. 1000 ಮಂದಿ ಓಡಾಡ್ತಿದ್ದಾರೆ, ಯಾರಿಗೂ ಗಮನವಿಲ್ಲ. ಆ ಸಂಗೀತದ ಮುಂದುಗಡೆ, ಲಾಸ್ಯದ ಮುಂದುಗಡೆ ಆ ಆನಂದ. ಸಂಗೀತ ಬ್ರಹ್ಮ ನುಡಿಸ್ತಿದ್ದಾನೆ, ಆತ ನುಡಿಸ್ತಿದ್ರೆ ಕಾವ್ಯವೇ, ದೇವರುಗಳು ಬಂದು ಕೇಳಬೇಕು ಅಂಥದ್ದೊಂದು ವಯಲಿನ್ ವಾದವನ್ನ ನುಡಿಸ್ತಿದ್ದಾನೆ. ಒಬ್ಬ ಸಾಮಾನ್ಯರಂತೆ ಒಬ್ಬ ವ್ಯಕ್ತಿ ಕೊಟ್ಟು 1000 ಮಂದಿಯಲ್ಲಿ ಒಂದು ಅಜ್ಜಿ ಬಂದ್ಲಂತೆ. ಸರಿ, $1 ಹಾಕಿ ಮುಂದಕ್ಕೆ ಹೋಗಿದ್ದಾಳೆ. ಟೋಪಿ ಇಟ್ಟಿದ್ದಾನೆ. ಅವನ್ ಪಾಡಿಗೆ ಟೋಪಿ ಪಕ್ಕಕ್ಕೆ ತೆಗ್ದಿಟ್ಟಿದ್ರೆ ಅದಕ್ಕೆ ಬಂದು ದುಡ್ಡು ಹಾಕ್ಬಿಟ್ಟು, ಇನ್ನೂ ಒಬ್ಬ ಬಂದ ಸ್ವಲ್ಪ ಹೊತ್ತಾದ್ಮೇಲೆ ನುಡಿಸ್ತಲೇ ಇದ್ದಾನೆ. ಒಂದು 45 ನಿಮಿಷ ಹೆಚ್ಚು ಕಡಿಮೆ. 1000 ಮಂದಿ ರೈಲ್ವೆ ಸ್ಟೇಷನ್. ಯಾರು ನಿಂತ್ಕೋತಿಲ್ಲ, ಕೇಳಿಸ್ಕೋತಿಲ್ಲ, ನೋಡ್ತಾನೂ ಇಲ್ಲ ಅವನ ಕಡೆ, ಆ ಸಂಗೀತದ ಕಡೆ, ಆ ಆಲಾಪನೆ ಕಡೆ. ಅದನ್ನ ಆಸ್ವಾದಿಸೋಣ ಅನ್ನತಕ್ಕಂಥ ಭಾವವೂ ಇಲ್ಲ. ಎಲ್ಲರೂ ಇದಾಗ್ಬಿಟ್ಟಿದ್ದಾರೆ. ನಮ್ಮ ಬದುಕು ಹೀಗೆ. ಏನೋ ಹೆಂಡತಿ ಯೋಚನೆ, ಮಕ್ಕಳ ಯೋಚನೆ, ಇನ್ಕ್ರಿಮೆಂಟ್ ಯೋಚನೆ, ಪ್ರಮೋಷನ್ ಯೋಚನೆ, ನಾವಿಲ್ಲದೆ ಪ್ರಪಂಚ ನಡೆಯೋಲ್ಲ ಅನ್ನೋ ಯೋಚನೆ, ಭಾವನೆಗಳಿಲ್ಲದೆ ಭಯಗಳೊಂದಿಗೆ, ಭಯಾಂದೋಲನಗಳೊಂದಿಗೆ, ಆತಂಕಗಳೊಂದಿಗೆ ನಮ್ಮ ಆನಂದಗಳನ್ನ ಮನೆಗೆ ಬಂದ್ರೆ ಮಕ್ಕಳು ಓಡ್ ಬಂದು ಅಪ್ಪ ಹಿಂಗಾಯ್ತು ನಮ್ಮ ಸ್ಕೂಲಲ್ಲಿ ಹೇಳಿದ್ರೆ ಕೇಳೋರೇ ಇಲ್ಲ. ಎಂದಿದ್ದೆ ಯಾವಾಗ ಆ ಕಡೆ ಏನಾದ್ರೂ ಒಂದು ತರ್ಲೇದು ಸ್ಕೂಲ್ದು ತಗೊಬಂದು ಮಕ್ಕಳು ಮಾತನಾಡುವಾಗ ಕೇಳಬೇಕು. ಇವತ್ತು ನಮ್ಮ ಮಕ್ಕಳು ಯಾಕೆ ಡಿಪ್ರೆಷನ್ ಆಗ್ತಿದ್ದಾರೆ, ಯಾಕೆ ಸೂಸೈಡ್ ಮಾಡ್ಕೋತಿದ್ದಾರೆ, ಯಾಕೆ ಅವ್ರಿಗೆ ಒಬೆಸಿಟಿ ಬರ್ತಿದೆ, ಕಣ್ಣಿಗೆ ಇಷ್ಟಿದ್ದಪ್ಪ ಕನ್ನಡಕ ಬರ್ತಿದೆ, ಅವ್ರು ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾರೆ, ಯಾಕೆ ಮೊಬೈಲ್ ಎಲ್ಲ ಮುಳುಗ್ಬಿಟ್ಟಿದ್ದಾರೆ, ಏನೇನು ಮಾಡ್ಲಿಕ್ಕೆ ಹೋಗ್ತಾರೆ ನಮ್ಮ ಮಕ್ಳಿಗೆ. ಅದರಿಂದ ಆಗೋ ಅನಾಹುತವೇನು, ಇದು ಸರಿಯಾ ತಪ್ಪಾ ಗೊತ್ತಿಲ್ಲ. 16, 17, 18, ಇನ್ನೊಂದು ಯಾರೋ ಏನೋ ನಾವೇನೇನೋ ಅಂತಿದ್ದೇವೆ ನಮ್ಮ ಮಕ್ಕಳನ್ನ. ಖಂಡಿತ ಅದಕ್ಕೆಲ್ಲ ಮೂಲ ವಿರಾಟ್ ಸ್ವರೂಪ ನಾವೇ. ನಮ್ಮ ಮಕ್ಕಳ ಜೊತೆ ಕುಳಿತುಕೋತಿಲ್ಲ, ಮಾತಾಡ್ತಿಲ್ಲ. ಇಲ್ಲ ಸಂಗಾತಿ ಮನೆಗೆ ಬಂದಿದ ತಕ್ಷಣ ಗಂಡನೋ ಇಲ್ಲ ಹೆಂಡ್ತಿನೋ, ರೀ ಹಿಂಗೆ, ಹೌದಾ ರೀ ಹಿಂಗಾಯ್ತು, ಅಮ್ಮೋ ಹಿಂಗಾಯ್ತು, ಕೇಳೋರಿಲ್ಲ, ಹೇಳೋರಿಲ್ಲ, ನಾವು ಮಾತಾಡೋಲ್ಲ, ಹೇಳ್ಕೊಳಲ್ಲ. ಒಳಗಡೆನೆ ಏನೋ ದೊಡ್ಡ ರಾಜ್ಯಭಾರ. ರಾಜ್ಯಭಾರ. ನಾವು ಏನು ಯೂರಿಯಾ ಶಾರ್ಟೇಜ್ ಆಗಿದೆ ನಿವಾರಿಸ್ತೀರಿ, ಗೃಹಲಕ್ಷ್ಮಿ ಬಂದಿಲ್ಲ ನಿವಾರಿಸ್ತೀರಿ, ಬಸ್ಸುಗಳದೊಂದು ಕೋತ ಆಗಿದೆ ನಿವಾರಿಸ್ತೀರಿ, ಪವರ್ದೊಂದು ಕೋತ ಆಗಿದೆ ನಿವಾರಿಸ್ತೀರಿ, ಸ್ಮಾರ್ಟ್ ಮೀಟರ್ದೊಂದು ಪ್ರಾಬ್ಲಮ್ ಆಗಿದೆ ನಿವಾರಿಸ್ತೀರಿ, ಈ ಖಾತ, ಎ ಖಾತ, ಬಿ ಖಾತದ ಸಮಸ್ಯೆಗಳಾಗಿದೆ. ಲಕ್ಷಾಂತರ ಜನ ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ಏನು ನಿಮಗೆ ಅದೇ ಅಂತ ದೊಡ್ಡ ಕಾರ್ಯಗಳು ನಿಭಾಯಿಸ್ತಿದ್ದೀರಪ್ಪ ನೀವು. ಮಳೆ ಇದಾಗ್ತಿದೆ,
ಏನ್ ಡ್ಯಾಮ್ಗಳು ಅದು ಇದು ನಿಲ್ಲಿಸೋದು, ಕೆರೆಗಳು, ಏನು ನಿಮ್ಮ ಮನೆ ಮುಂದ್ಗಡೆ ಹಿಂಗಂತ ಕಾಯ್ತಿದ್ದಾರೆ. ಅಮ್ಮ ಮದುವೆ ಮಾಡಿಸು, ಅಮ್ಮ ನಮ್ಗೆ ಸ್ಕಾಲರ್ಶಿಪ್ ಕೊಡ್ಸು, ಅಮ್ಮ ನಮ್ಮ ಮಕ್ಳಿಗೆ ಇದ್ ನೋಡು, ಅಮ್ಮ ಆಪರೇಷನ್ಗೆ ಇದ್ ಮಾಡಿಸು. ಏನು ತಲೆ ಮೇಲೆ ನೀವು ನೋಡ್ಬೇಕು ಮಾಡೋದು 4 ಜನಕ್ಕೆ ಒಂದು ಅಡಿಗೆಗೆ ಉಸ್ಸು ಬುಸ್ಸು ಬಾಯಲ್ಲಿ ಬರೋದೆಲ್ಲ ಬೇರೆ ಬೇರೆ ಮಾತುಗಳು. ಇವತ್ತು ಲೋಕ ಅದಕ್ಕೆ ಗಂಡನ್ಗೆ ಏನಾದ್ರೂ ಕಾಯಿಲೆಗಳು ಹೆಚ್ಚು ಕಮ್ಮಿ ಅಂದ್ರೆ ಮನೆ ಹೊಡತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದೆ ಗಂಡನೇ ಅವಳ ಹತ್ರ ಕುತ್ಕೊಂಡು ಮಾತಾಡ್ತಾನೆ ಇಲ್ಲ. ಇಲ್ಲವೇ ಇಲ್ಲ. ಒಂದ್ ಅಪ್ಪಿಗೆ ಇಲ್ಲ, ಒಂದ್ ಪುಟ್ಟ ಮುತ್ತಿಲ್ಲ, ಒಂದ್ ಸಾಂತ್ವನ ಇಲ್ಲ, ಒಂದ್ ಧೈರ್ಯ ಹೇಳೋದಿದ್ದಿಲ್ಲ. ಏನಾಯ್ತು ನೋಡಿದ ತಕ್ಷಣ ಹೇಳ್ಬೇಕು. ನೋಡಿದ ತಕ್ಷಣ ಒಂದ್ 10 ನಿಮಿಷ ಏನೋ ಮಾತಾಡಕ್ ಬರ್ತಾನೆ, ಫೋನ್ ಪಕ್ಕಕ್ಕೆ ಇಟ್ಬಿಡಿ, ಎಲ್ಲ ಇಟ್ಟು ಬಿಡಿ ಕುಳಿತುಕೊಳ್ಳಿ ಅವ್ರ ಜೊತೆ. ಅದು ತಂದೆ ತಾಯಿ ಅವ್ರ ಹತ್ರ ಹೋಗಿ, ಮುಖ್ಯವಾಗಿ ವಯಸ್ಸಾದವ್ರ ಮನೇಲಿದ್ದಾರೆ ಅಂದ್ರೆ ಅವ್ರ ಹತ್ರ ಕುತ್ಕೊಳ್ಳಿ. ಮನೆಗೆ ಬಂದಿದ್ದ ಕಾಲು ತೊಳ್ಕೊಂಡು ಮರೆತು ಬಿಡಿ ಅವ್ರ ಹತ್ರ ಒಂದು 10-15 ನಿಮಿಷ. ಮಕ್ಕಳ ಹತ್ರ ಒಂದು 10-15 ನಿಮಿಷ ಹೇಳ್ಕೊಳ್ಳಿ, ಅಪ್ಕೊಳ್ಳಿ. ಏನಾಯ್ತು ಸ್ಕೂಲಲ್ಲಿ ಅದು ಎಷ್ಟು ಖುಷಿ ಪಡ್ತವೆ ಗೊತ್ತಾ ನಮ್ಮ ಮಕ್ಕಳು, ನಮ್ಮ ಧರ್ಮ ಪತ್ನಿ, ನಮ್ಮ ಯಜಮಾನ್ರು. ತುಂಬಾ ಜನ ಮನೇಲಿ ಪಾಪ ಯಜಮಾನ್ರುಗಳಿಗೆ ಕೆಲಸ ಇರೋಲ್ಲ, ತಾಯಂದ್ರ ಕೆಲ್ಸಕ್ಕೆ ಹೋಗಿರ್ತಾರೆ. ನೀವು ಗಟ್ಟಿನಮ್ಮ, ನೀವು ತಾಯಿ ಜೀವ, ನೀವು ಗಟ್ಟಿ. ಮನೇಲಿ ಬೇಗ ಬಂದಿದ್ದಾನೆ, ಏನೋ ಒಂದು ಟಿಫನೋ ಕಾಫಿಯೋ ಏನೋ ಒಂದು. ರೀ ಹಿಂಗಾಯ್ತು, ಹೆಂಗ್ರಿ, ಏನ್ರಿ, ಪಾಪ ಒಬ್ಬರನ್ನೇ ಬಿಟ್ಟು ಹೋಗಿದ್ರಿ, ಇನ್ನೊಂದು ತಮ್ಮನೋ ಅಣ್ಣನೋ ಅಮ್ಮನೋ ಅಪ್ಪನೋ ವಾಟ್ ಎವರ್. ಮಾತೇ ಇಲ್ಲ, ಸಂಬಂಧಗಳೇ ಇಲ್ಲ, ಇನ್ನೇನಾಗುತ್ತೆ? ಕಾಯಿಲೆಗಳ ಅರ್ಧ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ನಾವು ಮನಸ್ಸು ಬಿಚ್ಚಿ ಮಾತಾಡ್ತಾನೆ ಇಲ್ಲ, ನಗ್ತಾನೆ ಇಲ್ಲ, ಒಂದ್ ಅಪ್ಪಿಗೆ ಇಲ್ಲ, ಒಂದ್ ಮಾತಿಲ್ಲ. ಲೋ ತಿಂದೇನೋ, ಯಾಕೋ ಡಲ್ ಆಗಿದ್ಯಾ, ತಮ್ಮನ್ನ ಮಾತಾಡ್ಸಿದೀರಾ, ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಕರೆಯೋದು ತಂಗಿನ, ನಾಗರ ಪಂಚಮಿಗೆ ಮಾತ್ರ ಅಣ್ಣ ತಮ್ಮದನ್ನ ಕರೆದ್ಬಿಟ್ಟು ಬೆನ್ನಗಾಲ ಹಾಕೋದು, ಅಷ್ಟೇ. ಇನ್ ತಿರುಗ್ ಕೂಡ ನೋಡಲ್ಲ, ಅವನ್ ಮನೆ ಬಂಗಾರ ಆಗೋಗೋ ಅಂತ ಶಾಪಗಳು ಬೇರೆ ಹೇಳೋದು. ಈ ಎಲ್ಲ ಆಡಬಾರದ್ದು. ರಾಜ್ಯಕ್ಕೆ ಎತ್ಕೊ ಬಂದ್ಬಿಟ್ಟಿದ್ದೀರಿ ನೀವು, ಸಿಂಹಾಸನ ಇದು ಬಿಟ್ಟಿದೆ. ಹೌದು, ನಿಮ್ ಪಾಲಿಗೆ ಒಂದಿಷ್ಟು ಮುಷ್ಟಿ ಬಂದಿದೆ, ಒಂದ್ 4 ಜನ ಕಿಟ್ಟಿಲ್ಲ. ಈ ಅನಂತ ಪದ್ಮನಾಭ ವೃತದ ತರ ಕತೆ. ತಾಯಿ ಕೊಟ್ಟಿದ್ ಸೀರೆ ಮಗಳು ಕೊಟ್ಟಿದ್ ಸೀರೆ ತಾಯಿ, ಒಂದೇ ಸೀರೆನ ಅದ್ಲು ಬದ್ಲು ಮಾಡ್ಕೊತಿದ್ರು ಅಂತ ಕತೆ ಆಗೋಯ್ತು. ಇವತ್ತು ಲೋಕ ಅದೇ ಆಗಿರೋದು. ಏನಕ್ಕೆ ಅರ್ಧ ಕಾಯಿಲೆಗಳು ಬಂದಿದೆ ಅಂದ್ರೆ, ಯು ಆರ್ ನಾಟ್ ಟಾಕಿಂಗ್ ಟು ಯುವರ್ ಓನ್ ಪೀಪಲ್. ನಿಮ್ ಮನೆಯವ್ರ ಜೊತೆ ಹೋಗಿ ಬಾಗ್ಲಾಕೊಂಡು ಕುತ್ಕೋಬಿಡೋದು. ಈ ರೀಲ್ಸ್ ಹುಚ್ಚು, ಈ ವಾಟ್ಸಪ್ ಹುಚ್ಚು, ಈ ಫೇಸ್ಬುಕ್, ಮೆಟಾ, ಇನ್ಸ್ಟಾಗ್ರಾಮು, ಇನ್ನೊಂದು ಹುಚ್ಚು. ಅಲ್ಲಿ ಕುತ್ಕೋಬಿಡೋದು. ಇರ್ಲಿ, ಎಲ್ಲ ಬೇಕು, ಮೊದಲು ಮನೆಯವರು ಇರ್ಬೇಕು. ಅಲ್ಲ, ಮಾತಿಲ್ಲ, ಕತೆ ಇಲ್ಲ, ಏನಿಲ್ಲ. ರಾಜಭಾರ ಮಾಡಿ ನೀವು ಇಲ್ದಿದ್ದ ಕತೆಗಳು ಆಮೇಲೆ ಕುತ್ಕೊಂಡು ಬೇರೆದೆಲ್ಲ ಕತೆಗಳು ಇದೆಲ್ಲ ಮಾಡ್ಕೋತಿದ್ರಿ ನೋಡಿ. ಈತ ಕೂಡ ಅದನ್ನೇ ನೋಡ್ತಿದ್ದಾನೆ. ಇವನಿಗೆ ಗೊತ್ತಾಗ್ತದೆ, ತನ್ನ ಪಾಡಿಗೆ ತಾನು ಸಂಗೀತ ನುಡಿಸ್ತಿದ್ದಾನೆ ಬ್ಯೂಟಿಫುಲಿ. 45 ನಿಮಿಷ ಆಯ್ತು, ಒಂದು $3. ಆ 45 ನಿಮಿಷದಲ್ಲಿ ಒಬ್ಬ ಮಧ್ಯವಯಸ್ಕ ಬರ್ತಾನೆ, ಒಂದು 5-10 ನಿಮಿಷ ಹಾಗೆ ಕೇಳ್ತಿರ್ತಾನೆ, ವಾಚ್ ನೋಡ್ತಾನೆ, ಟೈಮ್ ಆಯ್ತು ಅಂತ ಹೋಗ್ತಾನೆ, ಹೊರಟೇ ಬಿಟ್ಟ. ಒಂದು 10 ನಿಮಿಷದವರೆಗೂ ನೋಡಿದ್ದು ಒಂದು ಹುಡುಗ ಅಷ್ಟೇ. ಅಷ್ಟಲ್ಲಿ ಬಂದು ಅವ್ರಮ್ಮ ಹೇಳ್ಕೊಂಡು ಹೋದೆ, ಸ್ಕೂಲ್ಗೆ ಲೇಟ್ ಆಯ್ತು, ನಡಿಯ, ಏನಾಯ್ತು ಅಂತ. ಅವನು ಆ ವಾಯ್ಲಿನ್ ನುಡಿಸ್ತಿದ್ರೆ ಹಾಗೆ ಅದನ್ನ ನೋಡ್ತಿದ್ದನು. ಇದೊಂಥರ ವಿಚಿತ್ರವಾಗಿದೆಯಲ್ಲ, ಇದೇನೋ ನುಡಿಸ್ತೇವೆ, ಏನೋ ಆಲಾಪನೆ. ಆ ಮಗುವಿಗೆ ಇಲ್ಲದ ತನ್ಮಯತೆ, ಭಕ್ತಿಭಾವ, ಆ ಒಂದು ಎಮೋಷನ್ಸು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಅವರಮ್ಮ ಬಂದು ಹೇಳ್ಕೊಂಡು ಹೊರಟ್ರು. 45 ನಿಮಿಷ ಆಯ್ತು, ಮುಗೀತು, ಡನ್. 2 ದಿನದ ನಂತರ ಅದೇ ನ್ಯೂಯಾರ್ಕ್ನಲ್ಲಿ ಒಂದು ಬಹುದೊಡ್ಡ ಸಭಾಂಗಣದಲ್ಲಿ ಒಂದು ದೊಡ್ಡದಾದಂಥ ಸಂಗೀತ ಕಾರ್ಯಕ್ರಮ. ನಂಬ್ತೀರಾ? ಇವನಿಗೆ ಸಿಕ್ಕಿದ್ದು ದುಡ್ಡು ಬಂದು $3. ಅಲ್ಲಿ ನೋಡಿದ್ರೆ ಯಾರೋ ಬಂದಿದ್ದಾನೆ, ಏನು ಒಬ್ಬೊಬ್ಬನಿಗೂ $1000 ಟಿಕೆಟು, $1000 ನೆನ್ಪಿಟ್ಕೊಳ್ಳಿ. ತುಂಬೋಗ್ಬಿಟ್ಟಿದೆ, 10,000 ಜನ ತುಂಬ್ಕೋಗ್ಬಿಟ್ಟಿದ್ರೆ ಅಲ್ಲಿ ಟಿಕೆಟ್ ಸಿಕ್ತಿಲ್ಲ. ಏನು ಆ ರಾಗ ಹಾಡ್ತಿದ್ರೆ ಎಲ್ರು ಚಪ್ಪಾಳೆಗಳ ಮೇಲೆ ಚಪ್ಪಾಳೆ, ಚಪ್ಪಾಳೆಗಳ ಮೇಲೆ ಚಪ್ಪಾಳೆ. ಓಹೋ, ಆಹಾ, ಭಕ್ತಿ ಪರವಶರಾಗಿ ಕಣ್ಣಲ್ಲಿ ನೀರು, ಕೆಲವರಿಗೆ ಭಾವೋದ್ವೇಗಕ್ಕೆ ಒಳಗಾಗಿ ಏನು ಗೊತ್ತೇನೋ ಅಂತ ಮಂತ್ರಮುಗ್ಧರಾಗಿ ಇಡೀ ಪೊಲೀಸ್ ಪ್ರೊಟೆಕ್ಷನ್ ಹಿಂದ್ಗಡೆ, ಪೊಲೀಸರು ಕೂಡ ಹೊರಗಡೆ ಇದ್ದವರು ಹಿಂಗ್ ಬಂದು ನಿಂತ್ಕೊಂಡು ಕೇಳ್ತಿದ್ದಾರೆ, ಏನು ಇವನ ಕೈಯಲ್ಲಿ ಮಾಂತ್ರಿಕತೆ, ಇವನ ಒಳಗಡೆ ಸಂಗೀತ ಇದೆಯಾ, ಇವನ ಬೆರಳುಗಳಲ್ಲಿ ಇದೆಯಾ, ಇಲ್ಲ ಇವನು ಹಿಡ್ಕೊಂಡಿರ್ತಕ್ಕಂಥ ವಯಲಿನ್ ನಲ್ಲಿ ಇದೆಯಾ ಅಂತ. ಆವತ್ತಿಗೆ ಅವನಿಗೆ ಕಲೆಕ್ಷನ್ ಆಗಿರತಕ್ಕಂಥ ದುಡ್ಡು ಬಂದು ಕಡಿಮೆ ಅಂದರು 10,000 ಜನರಿಂದ 10 ಕೋಟಿ ರೂಪಾಯಿ. ನಮ್ಮ ಭಾರತೀಯ ರೂಪಾಯಿ ಎಲ್ಲ ಆದ್ರೆ
ಅವ್ರ ರೂಪಾಯಲ್ಲಿ ಆಯ್ತು ಅಂದ್ರೆ 80 ಕೋಟಿ ರೂಪಾಯಿ. ನೆನ್ಪಿಟ್ಕೊಳ್ಳಿ. $1,000 ಅಂದ್ರೆ ಲೆಕ್ಕ ಹಾಕೊಳ್ಳಿ. 80,000. 10,000 ಜನ ಕೊಟ್ಟಿರೋದು ಲೆಕ್ಕ ಹಾಕೊಳ್ಳಿ. 1 ಲಕ್ಷ ರೂಪಾಯಿ ಅಂತ ಹಾಕೊಂಡ್ರು 10 ಲಕ್ಷ, 1 ಕೋಟಿ, 10 ಕೋಟಿ, 100 ಕೋಟಿ. 100 ಕೋಟಿವರೆಗೂ ಕಲೆಕ್ಷನ್ ಮಕ್ಕಳೇ. ಜಗತ್ತಿನ ಪ್ರಖ್ಯಾತ ವಯಲಿನ್ ವಾದಕ ಜೋಶುವ ನುಡಿಸ್ತಿರೋದು. ನಂಬ್ತೀರಾ? 3 ದಿನ ಹಿಂದ್ಗಡೆ ಆ ಫುಟ್ಬಾತ್ ಅಲ್ಲಿ ನುಡಿಸ್ತವನು ಅವನೇ, ಜೋಶುವಾನೆ. ಜಗತ್ತಿನ ಪ್ರಖ್ಯಾತ ವಯಲಿನ್ ವಾದಕ. ಹಿ ಈಸ್ ಪ್ಲೇಯಿಂಗ್ ದ ಸೇಮ್ ವಯಲಿನ್ ಅಟ್ ದ ಸ್ಟ್ರೀಟ್. ನೋಬಡಿ ಈಸ್. ನಮಗ್ ದಾವಂತವೆಲ್ಲ ಇವನ್ ಯಾವನ. ಹೌದು, ನಾವು ಯಾವುದನ್ನು ಗಮನಿಸ್ತಿಲ್ಲ. ದಟ್ ಆರ್ಟ್, ಆ ಕ್ರಿಯೇಟಿವಿಟಿ, ಆ ಕಲೆ, ಆ ಸಂಗೀತ, ಆ ಮೋಜು, ಆ ಆನಂದ, ಏನೋ ಜಗತ್ತಿನ ಭಾರ ಎಲ್ಲ ನಾವು ಒಬ್ಬರೇ ಹೊತ್ಕೊಂಡು ಓಡ್ತಿದ್ದೀವಿ ಅನ್ನೋ ತರ. ನೋಡಿ, ಆತನಿಗೆ ಎಲ್ಲೋ ನನ್ನ ಸಂಗೀತವನ್ನ ಎಲ್ಲರೂ ಕೇಳ್ತಾರೆ ಅನ್ನೋ ಒಂದು ಸಣ್ಣ ಹಮ್ಮು, ಒಂದು ಸಣ್ಣ ಗರ್ವ ಇರುತ್ತೆ. ಎಲ್ಲಾ ಕಲಾವಿದರಿಗೂ ಇರುತ್ತೆ, ಎಲ್ಲಾ ಗುರುಗಳಿಗೂ ಇರುತ್ತೆ. ನಮ್ಮ ವಿದ್ಯೆ ದೊಡ್ಡದು ಕಾಣೋ ಅಂತ ನೋಡಿದ್ರೆ, ಇಲ್ಲಿ ಪರೀಕ್ಷೆ ಮಾಡೋಣ, ಜನಗಳ ಭಾವನೆಗಳು ನೋಡೋಣ, ಎಷ್ಟು ಹತ್ರಕ್ಕೆ ಸೆಳೆಯುತ್ತೆ ನನ್ನ ಸಂಗೀತ ಅಂತ ಹೇಳಿ ಬಂದು ಕುಳಿತುಕೊಂಡು ನುಡಿಸಿದ್ರೆ ಒಬ್ರು ಇಲ್ವಾ, ಬರೀ 3. ಒಂದು ಹೆಣ್ಮಗು ಬಂತು, ನೋಡಿದ್ಲು, ಹಿಂಗ $1 ಹಾಕಿದ್ಲು, ಹೋದ್ಲು. ಏನೊಬ್ಬ ಬಂದ, ಒಂದು 5 ನಿಮಿಷ ನಿಂತ್ಕೊಂಡಿದ್ದೆ, ಟೈಮ್ ಆಯ್ತು ಅಂತ ಹೋದ. ಮೊದಲನೇವಳು ಭಿಕ್ಷುಕ ಅಂದ್ಕೊಳ್ಳಿ, ಯಾರ ನೋಡಿಸ್ತಾವನೆ ಅಂತ. ಕರ್ಕಶವಾಗಿದೆ ಇದು ಅಂತ. ಅಂದರೆ ಒಬ್ಬ ಹುಡುಗ ಮಾತ್ರ ಕುತೂಹಲದಿಂದ ನೋಡ್ತಿದ್ದ. ಅವನನ್ನು ಸೆಳೆದಿತ್ತು ಆ ಮಾಂತ್ರಿಕತೆನ. ಒಂದು 5-6 ವರ್ಷದ ಪುಟ್ಟು ಪಾಪು. ಅವ್ರಮ್ಮ ಹೇಳ್ಕೊಂಡು ಹೋದ್ಲು 10 ನಿಮಿಷಕ್ಕೆ, ನಡಿಯ ಟ್ರೈನ್ ಬಂತು, ಇದೇನು ಕೂತ್ಕೊಂಡು ಆಗೋ ಕೆಲಸ ಎಷ್ಟಿದೆ ಅಂತ. ಅಂದರೆ ನಮ್ಮಲ್ಲಿ ಎಷ್ಟು ಒಂದು ಈ ಹೃದಯವಂತಿಕೆ ಕಳ್ಕೊಬಿಟ್ಟಿದೆ. ಸುತ್ತಮುತ್ತ ಈ ತರದ್ದು ಎಷ್ಟೋ ವಿಸ್ಮಯಗಳು, ಆನಂದಗಳು, ವಿಚಿತ್ರಗಳು, ವೈಚಿತ್ರಗಳು, ವೈಶಿಷ್ಟ್ಯತೆಗಳು ಕೂತಿದ್ದಾವೆ ಅಂದ್ರೆ ನಾವು ಗಮನಿಸ್ತಾನೇ ಇಲ್ಲ ಮಕ್ಕಳೇ. ವಿ ಆರ್ ಜಸ್ಟ್ ಲಾಸ್ಟ್. ನಮ್ಮ ಮಕ್ಕಳು ಒಂದು ಪೇಂಟಿಂಗ್ ಮಾಡಿರ್ತಾರೆ, ಗಮನಿಸ್ತಿಲ್ಲ. ನಮ್ಮ ಮಕ್ಕಳು ಏನೋ ಒಂದು ಗೇಮ್ ಆಡ್ತಾರೆ. ಮಕ್ಕಳ ಜೊತೆ ಯಾವತ್ತಾದ್ರೂ ಕೇರಂ ಬೋರ್ಡ್ ಆಡಿ ಸೋತಿದ್ದೀರಾ ಮನೇಲಿ? ಹೇಳಿ, ಕೇರಂ ಬೋರ್ಡ್ ಆಡಿದ್ದೀರಾ ಮನೆಯಲ್ಲಿ ಒಂದು ಪುಟ್ಟದಾಗಿ? ಈಗೇನೋ ಅವನು ಲೂಡೋ ಅಂತ ಕಂಡಿಡ್ದ. ಆ ಲೂಡೋದ ಪೂರ್ಣತ್ವ ಏನ್ ಗೊತ್ತಾ? ಘಟಬಾರ. ನಾವು ಗಚಬಾರ ಅಂತ ಹೇಳ್ತೇವೆ. ಹುಣಸೆ ಹಣ್ಣಿನ ಬೀಜ ತಗೊಬಂದು ಹಿಂಗ್ ಮಾಡ್ಬಿಟ್ಟು ನಮ್ಮ ಅಜ್ಜಂದ್ರೆ ಯಾವಾಗ್ಲೂ ಹೇಳ್ಕೊಟ್ಟಂಥದ್ದು. ಮನೇಲಿ ಆಡ್ಬೇಡಿ ಅನ್ನೋರು. ಯಾಕೆ ಅಂದ್ರೆ ಅದು ಆಟನೇ ಒಂಥರ ಆಡ್ತಾ ಹುಚ್ಚು ಉನ್ಮಾದ ಹಬ್ಸುತ್ತೆ. ಯಾವುದೇ ಆಟ ಆದ್ರೂ ಅಷ್ಟೇ. ಅದರಲ್ಲೂ ಇಂಥದ್ದು ಸಂಧ್ಯಾಕಾಲದಲ್ಲಿ ಆಡಬಾರ್ದು ಅನ್ನೋರು. ಲೂಡೋನ ನಾವು ಲೂಡೋ ಮಾಡಿ ಇಟ್ಕೊಂಡಿದ್ದೇವೆ. ಈ ಘಟಬಾರನೇ ಇದು. ಅಂದ್ಬಿಟ್ಟು ಹಿಂಗ ಹಾಕ್ಬಿಟ್ಟು ಕವಡೆನ ಹಿಂಗ ಹಾಕ್ಬಿಟ್ಟು ಇಡ್ತಿದ್ವಿ. ಇರ್ಲಿ, ನಿಮ್ ಲೂಡೋನ ಇಟ್ಕೊಳ್ಳೋಣ. ಮಕ್ಕಳ ಜೊತೆ ಆಡಿದ್ದೀರಾ? ಸೋತಿದ್ದೀರಾ ಆಡ್ಬಿಟ್ಟು? ಅದನ್ನ ಹೇಳಿ ಫಸ್ಟ್ ಆಫ್ ಆಲ್. ನೀವು ಸೋಲ್ಬೇಕು, ಮಕ್ಳು ಹಿಂಗ ಅನ್ಬೇಕು, ಅಯ್ಯೋಯ್ಯೋ ಹೆಂಡತಿ ಜೊತೆ ಆಡಿ ಸೋತಿದ್ದೀರಾ ನೀವು? ಹೇಳಿ. ಅಯ್ಯೋ ಏನಿದು ಹೆಂಗ ಆಡ್ತೀರಾ? ಅವರು ಗೆಲ್ಲಿಸಿದಷ್ಟು ನಿಜ ಹೇಳ್ತೇವೆ ನಮಗಾನಂದ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಲ್ಲೂ ಜಗಳ, ಪಂಚಗಳು, ಜುಟ್ಟಿಟ್ಕೊ, ಇನ್ನೊಂದಿಟ್ಕೊ. ಮಕ್ಕಳ ಜೊತೆ ಆಡ್ಲೇ ಇಲ್ಲ, ಹೆಂಡತಿ ಜೊತೆ ಆಡ್ಲೇ ಇಲ್ಲ, ಅಣ್ಣ ತಮ್ಮಂದ್ರ ಜೊತೆ ಆಡ್ಲೇ ಇಲ್ಲ. ನಮ್ಮ ಮನೆಗಳಲ್ಲಿ ನೋಡ್ಬೇಕು, ಅಜ್ಜಿ ತಾತ ಇಂಥ ಆಟಗಳು ಆಡ್ಕೊಡೋರು. ಕುರಿ ಸಿಂಹ ಆಟ ಎಲ್ಲ ಆಡ್ಕೊಡೋದು ನಮ್ಮ ಅಜ್ಜ. ಎಷ್ಟು ಚೆನ್ನಾಗೂ ಅದೊಂದು ಈ ರೀತಿ ತ್ರಿಕೋಣಾಕಾರವಾಗಿ ಇಟ್ಟುಬಿಟ್ಟು ಇಲ್ಲೊಂದು ಹುಲಿ ನೋಡೋ ತಿಂದಾಕ್ಬಿಡ್ತು ನಿನ್ನ. ಹಿಂಗ್ ಬಂದ್ರೆ ಹಿಂಗ್ ತಿನ್ನುತ್ತೆ, ಹಿಂಗ್ ಬಂದ್ರೆ ಹಿಂಗ್ ತಿನ್ನುತ್ತೆ, ನೀನ್ ತಪ್ಪಿಸ್ಕೊಳ್ಳೋದು ಮೊದಲೇ ಹೆಜ್ಜೆ ಇಡುವಾಗ ಹಿಂಗ್ ಇಡಬೇಕು, ಇಲ್ಲಾಂದ್ರೆ ಹಿಂಗ್ ಗಜಕ್ಕಂತ ಹಾಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಅಜ್ಜ ಹೇಳ್ಕೊಟ್ಟಿದ್ದ ಆಟಗಳು ಆಡಿದೀರಾ? ಕಳೆದೋಗ್ಬಿಟ್ಟಿದ್ದೀರ ಮಕ್ಳೇ. ಅದೇನೋ ಎಲ್ಲಿ ಕಳೆದೋಗಿದ್ರೆ ನಿಮ್ ಬದುಕು ಕಳೆದು ಹೋಗಿ ಬಿಟ್ಟಿದ್ದೀರಿ. ಕೃಷ್ಣ ಜನ್ಮಾಷ್ಟಮಿ ಬರ್ತಿದೆ, ಮಕ್ಕಳಿಗೆ ಈಗ್ಲಿಂದಲೇ ಸಿದ್ಧತೆ ಮಾಡ್ತಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಈಗ್ಲಿಂದಲೇ ಸಿದ್ಧತೆ ಮಾಡ್ತಿದ್ದೀರಾ? ಎಲ್ಲ ಹೇಳಿ, ಮಾಡ್ತಿದ್ದೀರಾ? ಗೌರಿ ಹಬ್ಬ ರೆಡಿ ಮಾಡ್ಕೋತಿದ್ದೀರಾ? ಗಣೇಶನ ಹಬ್ಬಕ್ಕೆ ರೆಡಿ ಮಾಡ್ಕೋತಿದ್ದೀರಾ? ಆ ಸಡಗರ ಸಂಭ್ರಮ ಆವತ್ತು ಹೋಗ್ತೀರಾ, ಅವತ್ತು ತರ್ತೀರಿ, ಇಡ್ತೀರಾ 10 ನಿಮಿಷ, 10 ಮಿನಿಟ್. 4 दिन की चांद पूरा महीना अंधेरा रात ಅನ್ನೋ ತರ 10 मिनट की काम पूरा जिंदगी बर्बाद. ಅಷ್ಟೇ 30 मिनट की मजा पूरा जिंदगी का सजा. 30 ನಿಮಿಷ ನಿಮ್ದು ಮುಗೀತು, ಇನ್ ಜೀವನ ಪುರಂತ ಹೀಗೆ ಅನ್ಕೊಂಡು. ಈ ಉಯ್ಯಾಲೆ ಆಟ ಅಂತೆ ನಾಗರ ಪಂಚಮಿ ಬಂತು ಅಂತ ಹೇಳ್ದ ಅಂದ್ರೆ
ಪ್ರತಿಯೊಂದು ವೈದಿಕದ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ನಾವು ಈ ರೀತಿ ಇದು ಯಾವುದೋ ಇಲ್ಲದ ಭ್ರಮೆಗೋಡ್ತೀವಿ ಅಂತಲೇ ಈ ರೀತಿ ಹಬ್ಬಗಳು ಅನಂತ ಪದ್ಮನಾಭ ವೃತದಿಂದ ಹಿಡಿದು ನಾಗರ ಪಂಚಮಿಯಿಂದ ಹಿಡಿದು ಷಷ್ಠಿ ಪೂಜೆಯಿಂದ ಹಿಡಿದು ಏಕಾದಶಿಯಿಂದ ಹಿಡಿದು ವರಮಹಾಲಕ್ಷ್ಮಿ ಹಬ್ಬದಿಂದ ಹಿಡಿದು ಪ್ರತಿ ಪೂಜೆಯ ಹಿಂದುಗಡೆ ಒಂದು ವೈಶಿಷ್ಟ್ಯತೆಗಳನ್ನ ಹಾಕಿ ನಮಗೆ ಕುಂದಿರ್ಸಿದ್ದು. ಗೋವಿಂದ ಭಿಕ್ಷೆಯಿಂದ ಹಿಡಿದು ಇಲ್ಲ ನೋಡಿ, ಆತನಿಗೆ ಆಶ್ಚರ್ಯ ಅಂತ, ಕಣ್ಣಲ್ಲಿ ನೀರಂತೆ. ಏನು ನಾನು ಬಂದು ನನ್ನ ವಿದ್ಯೆ ದುಡುದು ಅಂತ ಬಂದ್ರೆ ಯಾರೂ ಗಮನಿಸ್ಲೇ ಇಲ್ಲ. ಒಬ್ಬ ಭಿಕ್ಷುಕನ್ ನೋಡಿದಾಗ ನೋಡಿದ್ರು, ಇಲ್ಲಿ ನೋಡಿದ್ರೆ 1000 ರೂಪಾಯಿ ಕೊಟ್ಟು ಬಂದು ಅದೇ 45 ನಿಮಿಷಕ್ಕೆ 1000 ರೂಪಾಯಿ ಬಂದು ಟಿಕೆಟ್ ಕೊಟ್ಟು 10,000 ಜನ ಬಂದು ಕೂತಿದ್ದಾರೆ ಆನಂದವಾಗಿ ಜೋಶುವ. ಇದು ಬಂದು ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬಂದಿರತಕ್ಕಂಥದ್ದು. ಈ ತರದ್ದೆಲ್ಲ ಹುಡುಕ್ತಿರ್ತೇನೆ ನಾನು. ಮನುಷ್ಯ ಎಲ್ಲಿಗೆ ಜಾರಿ ಬಿಟ್ಟಿದ್ದಾನೆ, ಏನು ಮಾಡುತ್ತಿದ್ದಾನೆ, ಯಾಕೆ ಹೀಗೆ ಮಾಡ್ತಿದ್ದಾನೆ, ಒಂದು ಅವಗಾಹನೆ ಇಲ್ಲದೆ ಮಾಡುತ್ತಿದ್ದಾನೆ. ಏನೋ ಓಡ್ತಿದ್ದಾನೆ, ಏನೋ ಮಾಡ್ತಿದ್ದಾನೆ. ಏನಿದು, ಯಾಕಿದು, ಯಾಕ ಆತಂಕ, ಏನಕ್ಕಿ ಆತಂಕ, ಏನಕ್ಕಿ ಗಾಬರಿ, ಏನ್ ಮಾಡ್ತಿದ್ದೀರಾ, ಏನ್ ಕಳ್ಕೋತಿದ್ದೀರಾ? ಅದಕ್ಕೆ ಹಬ್ಬಗಳು, ಒಂದು ಮದುವೆಗಳು, ಒಂದು ಫಂಕ್ಷನ್ಗಳು, ಒಂದು ನಿಶ್ಚಿತಾರ್ಥ, ಒಂದು ತಾಂಬೂಲ ಬದಲಾವಣೆ, ಎಷ್ಟು ಒಂದು ನಾಮಕರಣ, ಷೋಡಶೋಪಚಾರಗಳು ಅಂತ ಹೇಳ್ತೇವೆ. ಮಗು ಹುಟ್ಟೋಕ್ ಮೊದಲಿಂದಲೇ ಆರಂಭ ಆಗುತ್ತಪ್ಪ. ಆ ಸೀಮಂತೋನ್ನಯನ, ನಾವು ಪುಂಸವನ ಎಲ್ಲ ಮಾಡ್ತೇವೆ. ಏನಕ್ಕಿದೆಲ್ಲ ಇಟ್ಟು, ಎಲ್ಲೂ ಯಾವ ದೇಶದಲ್ಲೂ ಇಲ್ಲದ್ದು ನಮ್ಮ ಭರತ ಖಂಡದಲ್ಲೇ ಯಾಕಿಟ್ರು ಅಂತ ಏನಾದ್ರು ಗೊತ್ತಿದ್ಯಾ? ಗೊತ್ತು. ಮನುಷ್ಯ ಹಿಂಗೆ ಕಳೆದೋಗ್ತಾನೆ, ಯಾವುದೋ ಒಂದು ಹುಚ್ಚು ಕುದುರೆ ಹಿಂದ್ಗಡೆ ಕೂತ್ಕೋತಾನೆ. ಇವನೇ ದೊಡ್ಡ ರಾಜ್ಯಭಾರ, ಮುಖ ಯಾವಾಗ್ಲೂ ಸೆಂಟ್ರಿಸ್ಕೊಂಡು ಹಿಂಗೆ ಏನೋ ಜಗತ್ತಿಂದ ಏನೋ ಬಿಡಪ್ಪ, ಏನೋ ಹೇಳ್ಬೇಡ. ನಮ್ಮ ಅಕ್ಕ ತಂಗಿರಿಗೆ ಹೀಗೆ ಅಂತ ಮೂತಿ ಗುದ್ದು ಬಿಡ್ತೀನಿ. ಏನೋ ಕಳ್ಕೊಂಡಂಗೆ ನೀವು, ಏನು ನಿಮ್ಮ ಗಂಡ ಏನ್ ಮೇಲಿಂದ ಅಂಬಾನಿ ಅಂತ ಅನಿಲ್ ಅಂಬಾನಿನೇ ಅರೆಸ್ಟ್ ಆಗ್ಬಿಟ್ಟು ಏನೇನೋ ಹಾಕಿ ಕುಂತವನೇ. ಏನ್ರಿ ಅಂಬಂದ್ರ ಅಂದ್ರ, ನಿಮ್ಗೆ ಗೊತ್ತಿಲ್ಲ, ಸುಮ್ನಿರಪ್ಪ, ಆನೆ ಬಾರ ಆನೆಗೆ, ಇಲಿ ಬಾರ ಇಲ್ಲಿಗೆ, ಹೋಗ್ರಿ ಅಂತಿರ್ತೀನಿ ನಾನು. ಆಮೇಲೆ ಅವರೇ ಬಂದು ಹೇಳ್ತಾರೆ, ನಿನ್ನಷ್ಟು ಭಾರ ನಮ್ಗೆ ಇಟ್ಕೊಳಕ್ ಆಗೋದಿಲ್ಲಪ್ಪ, ಅದು ಹೇಗೋ ನಕ್ಕೊಂಡು ಆನಂದವಾಗಿ. ಯಾವಾಗ್ಲೂ ಒಂದೊಂದ್ ಸಮಯ ನೋಡ್ತೀವಿ, ಸಣ್ಣ ಏನೋ ಒಂಥರ ಸುಸ್ತಾದಾಗ ಕಾಣಿಸ್ತೀಯ ಅಂತ ಇರುತ್ತೆ ಕಣೋ. ನಾನು ಮನುಷ್ಯ, ಬೆಳಿಗ್ಗೆ ಅಷ್ಟೊತ್ತಿಗೆ ನೀನ್ ನೋಡ್ತಿದ್ದಾಗ ಎಲ್ಲ ಮರ್ತೋಗ್ಬಿಡ್ತೀವಿ, ದೇವ್ರು ಇಳ್ದಾಗ ಇಳಿದು ಬರ್ತೀವಿ ಅಂತ ಅಷ್ಟೇ ಮಕ್ಕಳೇ. ಉತ್ತಮನ ಬೇಸರ ಉದಯ ಕಾಲದವರೆಗೇನೆ ಇರಬೇಕು. ಉತ್ತಮನ ದುಃಖವು ಉದಯ ಕಾಲದವರೆಗೆ, ನೋವು ಉದಯ ಕಾಲದವರೆಗೆ. ಅಲ್ಲೇ ತೇಲಾಡ್ತಾ, ಅಲ್ಲೇ ಮುಳುಗೋಗಿ, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇರುವುದನ್ನ ಆನಂದಿಸಿ, ಆ ರೋಲನ್ನ ಪ್ಲೇ ಮಾಡಿ, ಆಡಿ, ಅಜ್ಜ ಅಜ್ಜಿ ಜೊತೆ ಇರಿ, ಮಕ್ಕಳ ಜೊತೆಲಿರಿ, ಹೆಂಡತಿ ಜೊತೆ ಇರಿ, ಗಂಡನ ಜೊತೆ ಇರಿ, ಗೆಳೆಯರ ಜೊತೆಲಿರಿ. ಅಲ್ಲೊಂದು ಪುಟ್ಟ ಮಾತುಕತೆ ಇರ್ಲಿ, ಹೇಗಿದ್ಯೋ ಗೆಳೆಯ, ಅವನಂತೂ ಮಾಡಿಲ್ಲ, ಅವನಂತೂ ಮಾಡಿಲ್ಲ, ನೀವು ಮಾಡಿ, ನಿಮ್ ಕೃತಿನ ನೀವು ಮಾಡಿ. ಹೋಗಿ ಮಕ್ಕಳ ಜೊತೆ ಒಂದು ಸಣ್ಣದಾಗಿ, ಹೆಂಗು ಎಲ್ಲೋ ಶಾಪ್ಗೆ ಹೋಗ್ತೀರಾ, ಬಜಾರ್ಗೆ ಹೋಗ್ತೀರಾ, ಕರ್ಕೊಂಡು ಹೋಗಿ ಅವರಲ್ಲಿ ಕಲ್ಸಿ ಪರ್ಚೇಸ್ ಮಾಡೋದು. ಇನ್ನೊಂದು ಪುಟ್ಟದಾಗಿ ಒಂದು 10 ನಿಮಿಷ ಮನೆ ಹತ್ರನೇ ಒಂದು ಪುಟ್ಟ ಪಾರ್ಕ್ಗಳು ಮಾಡಿ ಇಟ್ಟಿದ್ದಾರೆ. ನಮ್ಮ ಸರ್ಕಾರಗಳಿಗೆ ಸ್ವಲ್ಪ ಅದೊಂದು ಮಾಡಿ ಇಟ್ಟಿದಾರಪ್ಪ. ಇರೋದೆಲ್ಲ ಕಡ್ದಾಕ್ಬಿಟ್ರು, ಅಲ್ಲಲ್ಲಿ ಒಂದು ಸಣ್ಣದಾಗಿ ಒಂದು ಬೆಂಗಳೂರಲ್ಲಿ ಪಾರ್ಕ್ಗಳು ಇಟ್ಟಿದ್ದಾರೆ. ಜಯನಗರ ರೀ, ಅದೊಂದು ಆನಂದ ರೀ. ಲಾಲ್ಬಾಗು, ಇದೆಲ್ಲ ಅದೊಂದು ಆನಂದ. ಈ ನಮ್ಮ ಬೆಂಗಳೂರು ನಾಟಲ್ಲಿ ತುಂಬಾ ಕಡಿಮೆ, ಎಲ್ಲೋ ಸ್ವಲ್ಪ ಮಾಡಿ ಇಟ್ಟಿದ್ದಾರೆ, ಉಳಿಸಿ ಇಟ್ಕೊಂಡಿದ್ದಾರೆ. ಇದೆಲ್ಲ ನೋಡೋಕೆ ಒಂದು ಗ್ರೀನರಿ ಪ್ಲೇಸ್, ಒಂದು ಕಾಲ್ಗಟ್ಟಿಗೆ. ನೀವು ನಂಬಲ್ಲ, ಒಂದು ಸೈಟ್ 80 ರೂಪಾಯಿ. 80 ರೂಪಾಯಿ ಇಲ್ಲಿ ಕೇಳೋರಿಲ್ಲ. ಇವತ್ತು ನೀವು ಕೇಳಿದ್ರೆ ಗುಂಡಿಗೆ ಹಿಂಗೆ ಇಟ್ಕೋತೀರಿ. ಹಂಗ್ ಬೆಳೆದು ಬಿಟ್ಟಿದೆ. ಇಲ್ಲೂ ಕೂಡ ಸರಿಯಾಗಿ ಸೀವೇಜ್ ಸಿಸ್ಟಮ್, ಇನ್ನೊಂದು ಅದಕ್ಕೆ ಇಲ್ಲಿ ಮಾನ್ಯತೆ, ಹೂ ಕರಿಯುತ್ತೆ, ದೊಡ್ಡ ಮೋರಿ ಹೂ ಕರೆದು ಇಲ್ಲೆಲ್ಲ ಆಗುತ್ತೆ ಅನ್ನತಕ್ಕಂಥ ಕಾರಣದೇ ನೆವರ್ ಪ್ಲಾನ್ ಇಟ್ಟಿರ್ತಾರೆ. ಮುಗಿಸಾಕೊಳ್ಳೋ ಯಾರಿಗೆ ನಜೀಗಿ ಫಾಯ್ದಾ ಮಾಡಿಟ್ಬಿಟ್ರು. ನಾವು ಅನುಭವಿಸ್ತಿದ್ದೇವೆ ಅಷ್ಟೆ. ಇನ್ನು ಮೇಲೆ ನಿಮ್ ಸುತ್ತಮುತ್ತಲಿನ ಆನಂದ ನಿಮ್ಮ ಹತ್ರನೇ ಇದೆ. ಏನ್ ನಡೀತದೆ ಅದ್ ನೋಡಿ. ಒಂದು ಬುಗುರಿ, ಮಕ್ಕಳ ಜೊತೆ ಬುಗುರಿ ಆಡಿದ್ದೀರಾ? ನನ್ಗೆ ಇವತ್ತಿಗೂ ವಿಸಲ್ ಹಾಕೋಕ್ ಬರಲ್ಲ, ತುಂಬಾ ಇಷ್ಟ. ಈಗ್ಲೂ ಸಮಯ ಸಿಕ್ಕರೆ ಹಿಂಗೆ ಅಂತ ಮಾಡ್ತಿರ್ತೀನಿ, ಅಭ್ಯಾಸ ಮಾಡ್ತಿರ್ತೀನಿ, ತುಂಬಾ ಇಷ್ಟ. ನಮ್ಮ ಮಾವಯ್ಯ 70 ವರ್ಷ ದಾಟಿದೆ ಈಗ. ಎಷ್ಟು ಆ ಮಾವಯ್ಯನಿಗೆ 72 ವರ್ಷ, ಪಠಾಣ್ ಇದ್ದಾಗಿದೆ. ಭಾರಿ ರಸಿಕರ ರಾಜ. ಭಾರತ್ ಒಂದು ರೀತಿ ನ್ಯಾಷನಲ್ ಡ್ರಾಮಾ ಆರ್ಟಿಸ್ಟ್. ಅವಾರ್ಡ್ಗಳು ಎಷ್ಟು ತಗೊಂಡಿದೆಯೋ, ಅದೆಷ್ಟು ಜನರನ್ನ ಡ್ರಾಮಾಗಳನ್ನ ಮಾಡಿಸುವಂಥದ್ದು ಕಲ್ಸಿಟ್ಟಿದ್ಯೋ ಆ ಕಲಾವಿದ, ಕಲಾ ತಪಸ್ವಿ. ನಿಜವಾಗ್ಲು ವಿಸಿಲ್ ಹೊಡಿತಲ್ಲೇ ಇದ್ದಾರೆ. ಒಂದ್ಸಲಿ ಊರಿಗೆ ಹೋಗಿದ್ರೆ, ನಾನು ಎಷ್ಟೋ ದೂರದಲ್ಲಿದ್ದೀನಿ, ಯಾರೋ ಎಲ್ಲಿಂದಲ್ಲ ನಮಗೆ ಯಾರು ವಿಸಿಲ್ ಹೊಡೆದು ಕರೀತಾರೆ ಅಂತ.
ಅಲ್ಲ ಕಣೋ ಅಸಲಿಂದ ಕರಿತಿದ್ದೀನಿ ಕೇಳಿಸ್ಲೇ ಇಲ್ವಾ ಅಂತ. ಗೊತ್ತಾಗ್ಲಿಲ್ಲ ಮಾಮ, ಏನೋ ಸದ್ದು ಬರ್ತಿತ್ತು, ನನ್ ಪಾಡಿಗೆ ಹೋದದೆ ನಾನೇ ವಿಸಿಲ್ ಹಾಕ್ತಿದ್ದು. ವಿಸಿಲು ಏನೋ ಹಿಂಗಂತೆ ವಿಧವಾಗಿ ವಿಸಿಲ್ ಹೊಡಿತಾ ಇತ್ತು. ಯೋ ಮಾಮ ಏನಿದು, ಇವೆಲ್ಲ ಇರ್ಬೇಕು ಏನ್ರೋ ನೀವು ಅಂತ ನಮಗೆ ಬೈಯೋದು ಅಜ್ಜ ಮಾವ, ಗೊತ್ತಾ? ಅಯ್ಯೋ ಈಗ್ಲೂ ಪಟಾಣೆ ಅದು 5,000 ಬಸ್ಕಿ ಹೊಡಿಯುತ್ತೆ 70 ಕೂಡ ಮಕ್ಕಳ. ಪಾಪ ಒಂದು ಬಾರಿ ವಾಕಿಂಗ್ ಹೋಗಿ ಬಂದ ಅಂದ್ರೆ 3 kg ಇಳಿಸುತ್ತೆ 3 ಅವರಲ್ಲಿ. ಅಷ್ಟು ಸ್ಪೀಡ್ ವಾಕಿಂಗ್. ಇನ್ನೊಂದು ಪಾಪ ಈಗ್ಲೂ ಮುಟ್ಟಿದ್ರೆ ಬಂಡೆಗಲ್ಲಿದ್ದಾಗಿದೆ. ಏನೋ ಪಿಚ ಅಂತಿದ್ಯಾ ಅಂತ ಹಿಡ್ಕೊಂಡ್ರೆ ನಮ್ಗೆ ಬಿಡಿಸ್ಕೊಳಕ್ಕಾಗಲ್ಲ. ಚೋಟು ಅದು ನೋಡೋಕೆ ಭಾರಿ ಗಟ್ಟಿ, ವಿದ್ಯಾವಂತ, ಜ್ಞಾನವಂತ. ಎಲ್ರಲ್ಲೂ ಕೆಲವು ಕೊರತೆಗಳು ಇರ್ತವೆ ಬಿಡಿ, ನಾನು ಮಾತಾಡಕ್ ಹೋಗಲ್ಲ. ದೊಡ್ಡವ್ರು ನಾವ್ ಯಾಕೆ ಮಾತಾಡಿ, ಚಿಕ್ಕವರಾಗ್ಬೇಕು ದೊಡ್ಡವ್ರ ಹತ್ರ ಅಂತ ಸುಮ್ಮನಿದ್ದು ಬಿಡೋದು ಅಂತ తెలుసు. ಉತ್ತರ ಭಾರತದಲ್ಲಿದ್ದಾರೆ, ಇರ್ಲಿ. ಆದ್ರಿಂದ ಎಲ್ಲವನ್ನ ಮಾಡಿ ಮಕ್ಕಳೇ, ನಿಮಗೇನ್ ಬರುತ್ತೋ ಆನಂದವನ್ನ ಅನುಭವಿಸಿ. ಏನೋ ದೊಡ್ಡ ಭಾರ ತಟಾಪಟ ಅನ್ನತಕ್ಕಂಥದ್ದು ಅವೆಲ್ಲ ಬಿಡಿ. ಏನೇನೋ ಅದೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆಯ್ತ್ರೋ? ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಾವು ಇಲ್ಲಿ ಇರಲು ಬಂದಿಲ್ಲ. ಏನ್ ಮಾಡಿದ್ರು ಇರೋಲ್ಲ, ಎಷ್ಟು ಮಾಡಿದ್ರು ಇರೋಲ್ಲ. ಮತ್ಯಾಕ್ ಧಾವಂತ, ಭಯ, ಗಾಬರಿ. ನೀವೆಷ್ಟು ಮಾಡಿದ್ರು ಬಿಟ್ಟು ಹೋಗ್ಬೇಕು. ಎಷ್ಟು ಮಾಡಿದರೂ ಬಿಟ್ಟು ಹೋಗಬೇಕು. ಏನಿದ್ರು ಬಿಟ್ಟು ಕುಡಿಕೆ ಇದ್ರು ಅಷ್ಟೇ, ಮಡಕೆ ಇದ್ರು ಅಷ್ಟೇ, ಬಿಟ್ಟು ಹೋಗ್ಬೇಕು. ಆ ಕುಡಿಕೆನೂ ಹೊಡೆದಾಕ್ತಾರೆ, ಮಡಕೆನೂ ಹೊಡೆದಾಕ್ತಾರೆ. ಸೊ ಅದರಿಂದ ತುಂಬಾ ಗಾಬರಿಗಳೊಂದಿಗೆ ಬದುಕಬೇಡಿ. ಅರ್ಧ ಕಾಯಿಲೆ ಬರ್ತಿರೋದೇ ಈ ತರ ನಿಮ್ ಬದುಕನ್ನು ಮಾಡಿಟ್ಕೊಂಡಿರೋದ್ರಿಂದ. ಕಳೆದುಕೊಳ್ಳುವುದು ಇಲ್ಲಿ ಏನೂ ಇಲ್ಲ, ಜಾಗ್ರತೆ ಅಂತ ಹೇಳ್ತಾ ಬನ್ನಿ ಈ ವಾರದ ಭವಿಷ್ಯ ನೋಡ್ಬಿಡೋಣ. ಮೇಷರಾಶಿ ಬ್ಯೂಟಿಫುಲಿ ಕುಜ ಮೂವ್ಮೆಂಟ್ ಆಗ್ಬಿಟ್ಟಿದ್ದಾನೆ ಮಕ್ಕಳ. ನಿಮ್ಮ ಭಾಗ್ಯಸ್ಥಾನವನ್ನ ಭಾಗ್ಯಾಧಿಪತಿ ಸಪ್ತಮಾಧಿಪತಿಯ ಜೊತೆಯಲ್ಲಿ ನೋಡುತ್ತಿರುವುದರಿಂದ ಬ್ಯೂಟಿಫುಲ್. ಶನಿ ಬೇರೆ ವಕ್ರ ಆಗಿದ್ದಾನೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಶತ್ರುಗಳು ಅವರವರೇ ಹೊಡೆದಾಡ್ಕೊಂಡು ಬಿದ್ದಾಕ್ತಾರೆ. ಆರೋಗ್ಯ ಚೇತರಿಕೆ, ಮನಸ್ಸಿನ ಒಂದು ವೇಗ ಚೇತರಿಕೆ, ದೈಹಿಕ ಶಕ್ತಿ ಚೇತರಿಕೆ. ಅದರಲ್ಲೂ ಟೆಕ್ನಿಕಲ್ ಲೈನಲ್ಲಿದ್ದೀರಿ, ಇಂಜಿನಿಯರಿಂಗ್ ವಿಭಾಗ, ಗುಪ್ತಚರ ಇಲಾಖೆ, ಟ್ಯಾಕ್ಸ್ ಇಲಾಖೆ, ಕಸ್ಟಮ್ಸ್ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ. ನೋಡಿ ಮನೆನೂ ಹುಡುಕ್ತಿದ್ದಾರೆ ಅಂತೆ ಮೈಸೂರಲ್ಲಿ. ದೇಶ ಎಲ್ಲ ಕೊಳ್ಳೆ ಹೊಡೆದ ಮೇಲೆ ಹೋಗ್ಬಿಟ್ಟು ಇದಕ್ಕೆಲ್ಲ ಒಂದು ಪ್ರೋಟೋಕಾಲ್, ಒಂದು ಟೀಮ್ ಇದ್ಬಿಡ್ಬೇಕು. ಆಗಾಗ ಇದು ಹೆಂಗೆ ಅಂದ್ರೆ, ನಮ್ಮ ಮನೇಲಿ ರೇಷನ್ ಇದೆಯಾ ಇಲ್ವಂತ ಆಗ ಚೆಕ್ ಮಾಡ್ಕೋತೀವಲ್ವಾ. ಈ ತಿಂಗಳು ಬಜೆಟ್ ಎಷ್ಟು, ಯಾರು ಬರ್ಬೋದು, ಯಾವ ಹಬ್ಬ, ಎಷ್ಟು ಜನನ ಕರೆಸ್ತೀವಿ, ಒಂದು ಎಕ್ಸ್ಟ್ರಾ 5 kg ಇರ್ಬೇಕಂತ ಹೆಂಗಿರುತ್ತೋ ಹಾಗೆ ಒಂದು ಪ್ರೋಟೋಕಾಲ್ ಟೀಮ್ ಇದ್ಬಿಡ್ಬೇಕು ಮಕ್ಕಳೇ. ರೆಗ್ಯುಲರ್ ಅದೆಲ್ಲ ನಡೀತಾ ಇರ್ಬೇಕು. ಯಾರಿರ್ಲಿ ಇಲ್ದೇ ಇರ್ಲಿ, ಅದಕ್ಕೆ ಅಂತ ಒಂದು ಟೀಮ್ ಇರಬೇಕು. ವ್ಯಕ್ತಿಗಳು ಬದಲಾಗ್ಬೋದು, ಬಟ್ ಅದರಲ್ಲಿರುವ ವ್ಯವಸ್ಥೆ ಬದಲಾಗಬಾರ್ದು. ಆಗಾಗ ಡ್ಯಾಮ್ಗಳನ್ನ ಪರೀಕ್ಷಿಸೋದು, ಕೆರೆಗಳೆಷ್ಟಿದೆ, ಜನಸಂಖ್ಯೆ ಎಷ್ಟು ಇದಾಗ್ತಿದೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ನೀರು ಸಂಪನ್ಮೂಲ ಇದಾವ, ರಸ್ತೆಗಳು ಚೆನ್ನಾಗಿದೆಯಾ, ಅದಕ್ಕೆ ಅಂತ ಒಂದು ಕಮಿಟಿ, ಅದಕ್ಕೆ ಅಂತ ಒಂದು ಇತ್ತು. ಅದನ್ನ ಇವತ್ತು ಹಾಳು ಮಾಡಿಟ್ಬಿಟ್ಟಿದ್ದಾರೆ. ಒಂದು ರಾಜ್ಯಸಭಾ, ಇನ್ನೊಂದು ನಮ್ಮ MLCಗಳು ಅಂತ ಮಾತಾಡ್ತೀವಲ್ವಾ, ವಿಧಾನಸಭಾ ಅಂತ ಏನ್ ಮಾತಾಡ್ತೇವೆ ಅಲ್ವಾ, ಅದೆಲ್ಲ ಇವತ್ತು ಬುದ್ಧಿವಂತರು, ವಿದ್ಯಾವಂತರು, ಜ್ಞಾನವಂತರು ಇಂಥ ಕಮಿಟಿಗೆ ಬರೋರು. ಇವತ್ತು ಬೇರೆ ಏನೇನೋ ಹೇಳ್ತಾರೆ. ಅವ್ರವ್ರು ಹೇಳ್ತಾರಲ್ಲ, ನಾನು ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಅದಿದೆ ಅಂತ. ದೊಡ್ಡವ್ರುಗಳನ್ನ ತುಂಬಾ ಜನ ಭೇಟಿ ಮಾಡಿದೀನಿ. ಗುರುಜಿ ಈ ಸಲ ನಮ್ಗೆ ಸೀಟ್ ಆಗುತ್ತಂತ. ಆಗುತ್ತೆ, ಬಟ್ ಇಷ್ಟ ಆಗುತ್ತೆ, ನಾವು ಕೊಟ್ಟಿದ್ದೀನಿ ಗುರುಜಿ ಒಂದು 50 ಅಂತೆಲ್ಲ. ಎಲ್ಲಿ ಎಲ್ಲ ಕೊಚ್ಕೊಂಡು ಹೋದ್ಮೇಲೆ ಹೋಗ್ಬಿಟ್ಟು ಬ್ರಿಡ್ಜ್ ಹಾಕ್ತೀನಿ ಅಂದ್ರೆ ಮೊದಲೇ ಒಂದಿರ್ಬೇಕು. ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಒಂದು ಪ್ರೋಟೋಕಾಲ್ ಚೆಕಿಂಗು, ಇನ್ನೊಂದು. ಈಗ ನೋಡಿ ಇಲ್ಲಿ ನಿಂತ್ಕೊಂಡಿದ್ದಾರೆ,
ಇವತ್ತು ಭಾನುವಾರ ಫುಲ್ಲು ನಾಕಾಬಂದಿ, ವೀಕೆಂಡ್ ಕಲೆಕ್ಷನ್, ಮಂತ್ ಬಿಗಿನಿಂಗು, ಇಷ್ಟು ಮಾಮೂಲು ಫುಲ್ಲು 10 ಜನ 15 ಜನ ನಿಂತಿದ್ದಾರೆ ಟ್ರಾಫಿಕ್ ಅವರು. ಶುಕ್ರವಾರ ಮಧ್ಯಾಹ್ನ ಇವ್ರಿಗೆ ದಮ್ ಇದ್ರೆ ಇಲ್ಲಿ ನಿಂತ್ಕೊಳ್ಳೋಕೆ ಹೇಳಿ ನೋಡೋಣ. ಶುಕ್ರವಾರ ಮಧ್ಯಾಹ್ನ ಇಲ್ಲಿ ನಿಂತ್ಕೊಳ್ಳೋಕೆ ಹೇಳಿ. ಇಲ್ಲಿದ್ದಾವೆ 2 ಧರ್ಮಕ್ಷೇತ್ರಗಳಿದ್ದಾವೆ. ಆಪೋಸಿಟ್ ಬರೋನವನೇ ಅದೇ ಮೇಲೆ ಹೆಂಗ್ ಬರ್ತಾನೆ ಗೊತ್ತಾ, ಹೆಂಗ್ ನೋಡ್ತಾನೆ ಗೊತ್ತಾ, ಏನೋ ಇದು ಒನ್ ವೇ, ನಾವು ಬಂದ್ಬಿಡ್ಲಿ ನೋಡೋಣ, ಅದಕ್ಕೊಂದು ಪ್ರೋಟೋಕಾಲ್ ಬೇಡವಾ? ಹಾಗಾದ್ರೆ ನಾವು ಭಾರತದಲ್ಲಿ ಇದ್ದೀವ, ಎಲ್ಲಿದ್ದೀವಿ ಮಕ್ಕಳೇ? ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯವ? ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನಾ? ನಾನು ಹೇಳಿದ್ನಲ್ವಾ, ನಮ್ಮ ಹಿಂದೂ ಧಾರ್ಮಿಕ ಕಾನೂನನ್ನ ಎಷ್ಟು ಬಾರಿ ರಿವೈಸ್ ಮಾಡಿದ್ರು, ಎಷ್ಟು ಬಾರಿ ಅಪ್ಡೇಟ್ ಮಾಡಿದ್ರು. ಆಂಗ್ಲೋ ಇಂಡಿಯನ್ ಕಾನೂನು, ಇನ್ನೊಂದು ಕಾನೂನುಗಳನ್ನ ಇವರುಗಳು ಮುಟ್ಟೋಕೆ ದಮ್ ಇದೆಯಾ ಕೇಳಿ ನೋಡೋಣ. ಮುಟ್ಟಿದಾರ ಅಂತ ಕೇಳಿ. ಎಲ್ರಿಗೂ ಒಂದೇ ಇರ್ಬೇಕು. ಈ ಕಣ್ಣಿಗೊಂದು ಸುಣ್ಣ, ಈ ಕಣ್ಣಿಗೊಂದು ಬೆಣ್ಣೆ, ಇನ್ನೊಂದು ಮಾಡಬಾರ್ದು ಮಕ್ಕಳೇ. ನಾವೆಲ್ಲ ಇಲ್ಲೇ ಇದ್ದೀವಲ್ವಾ, ನಮಗೊಂದು ಟ್ಯಾಕ್ಸು, ಅವ್ರಿಗೊಂದು ಟ್ಯಾಕ್ಸು, ನಮಗೊಂದು ನಿಯಮ, ಅವ್ರಿಗೊಂದು ನಿಯಮ. ಇದೇ ಪೊಲೀಸ್ ಅವರು ಇಲ್ಲಿ 10 ಜನ ನಿಂತಿದ್ದಾರೆ. ನೀವು ನಂಬಲ್ಲ, 10 ಜನ ನಿಂತಿರ್ತಾರೆ. ಮಧ್ಯಾಹ್ನದ ಹೊತ್ತು ಬನ್ನಿ, ನೀವು ನೋಡಿ, ಅಲ್ಲಿ ಏನ್ ಹೆಲ್ಮೆಟ್ ಇಲ್ಲ, ಅದಿಲ್ಲ. ನೀವು ನೋಡ್ಬೇಕು ಶುಕ್ರವಾರ. ಆಪೋಸಿಟ್ ಬರೋದು ನೋಡ್ಬೇಕು. ಹೆಲ್ಮೆಟ್ ಇಲ್ಲ, ಏನಿಲ್ಲ, 3 4 5 ಎಲ್ಲ ಗಾಡಿ ಮೇಲೇನೆ ಬರುತ್ತೆ. ಯಾರೇ ಅನ್ನೋ ತರ ನೋಡ್ತಾರೆ. ಇನ್ ಮಾತಾಡೋ ಆಗಿಲ್ಲ ಸ್ವಾಮಿ, ಇದೇ ಪೊಲೀಸರು ಸುಮ್ಮನೆ ನಿಂತಿರ್ತೇನೆ. ಸ್ವಲ್ಪ ದೂರದಲ್ಲಿ ನಮ್ಮಂತವ್ರನ್ನ ಹಿಡ್ಕೊಳಕ್ಕೆ ಹೆಲ್ಮೆಟ್ ಇಲ್ಲ, ಅದಿಲ್ಲ, ಇದಿಲ್ಲ. ಹಾಗಾದ್ರೆ ಇದೇನು ಎಲ್ಲ ಕೊಚ್ಕೊಂಡು ಹೋದ್ಮೇಲೆ ಆಮೇಲೆ ಆಗ್ಲಿ ಬಿಡಿ ಅಷ್ಟೆ. ಇದು ಆಗ್ತಿರೋದು. ಎಲ್ಲರಿಗೂ ಒಂದೇ ಇರಬೇಕು. ನಾವು ಯಾವಾಗ ಜಾತಿ ನೋಡಿ ಧರ್ಮ ಮಾಡಿ ಓಟ್ ಹಾಕ್ತಿವೋ ಇಂಥದ್ದೇ ಭ್ರಷ್ಟ ವ್ಯವಸ್ಥೆಯನ್ನ ಕಟ್ಟೋದು. ಎಲ್ಲ ಆದ್ಮೇಲೆ ಹೆಚ್ಚು ಕಡಿಮೆ ಒಂದು 50 kg ವರೆಗೂ ಡ್ರಗ್ ಹಿಡಿದ್ಮೇಲೆ ಮನೆ ಡ್ರಗ್ ಪೆಡ್ಲರ್ಗಳು ಅದು ಇದು ಅಂತ ಮೈಸೂರಲ್ಲಿ ಮನೆ ತಪಾಸಣೆ ಆಗ್ತೆ. ಭಾಗ್ಯೋದಯ ಆಗೋಯ್ತು. ಹೋಗಿ ಇನ್ನೇನು ಅಂತ ಹೇಳ್ತೀರಿ, ಇನ್ಯಾವುದನ್ನು ಅಂತ ಹೇಳ್ತೀರಿ. ಲೋಕವೇ ಹೀಗಾಗೋದಾಗ ಯಾರ ಹತ್ರ ಹೇಳೋದು ಮಕ್ಕಳೇ ನಾವು? ಇದು ನಡೀತಿರೋದು. ಸೊ ಮೇಷರಾಶಿ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಭರ್ಜರಿ ಬೇಟೆ, ಸೂಪರ್ ಪ್ರಮೋಷನ್, ಇನ್ಕ್ರಿಮೆಂಟ್ ಬರ್ರಿ ಹೋಗಿ. ನೀವು ಅಂತಿಂತದ್ ಸಿಗೋಲ್ಲ. ಮೊನ್ನೆ ಕೂಡ ನೋಡಿ ಏರ್ಪೋರ್ಟ್ ಅಲ್ಲಿ 3.5 kg ಗೋಲ್ಡು, ರಾಣವೆ ಸೂಪರ್ ಆಗಿದೆ. ಯಾರದೋ ಬ್ಯಾಗ್ ಹಾಕಿ ಓಡೋಗ್ಬಿಟ್ಟಿದ್ದಾನೆ. ಯಾರದೋ ಬ್ಯಾಗಿಗೆ ಕೆಲವು ಡೇಟಾ ಸ್ಟೇಟಸ್ಸು ಅಂತ ಹೇಳ್ತೀವಲ್ಲ ಮಕ್ಕಳೇ, ಕರೆಕ್ಟಾಗಿ ಈ ಸಿಸ್ಟಮ್ ಕೆಲಸ ಮಾಡಿಬಿಟ್ರೆ ಬೇಜಾರು ಮಾಡ್ಕೋಬೇಡಿ. ಈ ಸಣ್ಣ ವ್ಯಾಪಾರಿಗಳ ಮೇಲೆ ದಂಡಯಾತ್ರೆ ಹೋಗಿದಾರಲ್ವ ಇವರು, 30 ಲಕ್ಷ 40 ಲಕ್ಷ 50 ಲಕ್ಷ ವ್ಯಾಪಾರ ಅಂತ ಹೇಳ್ಬಿಟ್ಟು. ಏನೂ ಬೇಡ. ನಮ್ಮ ಭಾರತದ ಬಂಗಾರದ ವ್ಯಾಪಾರ ಎಷ್ಟು, ಒಂದು ಸ್ಟೇಟಿನ ಜ್ಯುವೆಲ್ಲರಿ ಇನ್ನೊಂದು ವ್ಯಾಪಾರ ಎಷ್ಟು ಅಂತ ಎತ್ತಿ ನೀವು ನಂಬಲ್ಲ. ಸರಾಸರಿ ಕೇರಳ ಒಂದರಲ್ಲೇ 200 kg ಬಂಗಾರದ ವ್ಯಾಪಾರ ಆಗುತ್ತೆ. 200 kg ಒಂದು ದಿನಕ್ಕೆ. ಅಂದರೆ ಕಡಿಮೆ ಅಂದರೂ 6000 kg ತಿಂಗಳಿಗೆ, 6 ಟನ್ನು. ವರ್ಷಕ್ಕೆ ಎಷ್ಟಾಗುತ್ತೆ ಲೆಕ್ಕ ಹಾಕೊಳ್ಳಿ. 70,000ದಿಂದ 80,000 kg. ಅರೆ ಭಗವಂತ, ನಾವು ಬಂಗಾರ ಎಷ್ಟು ತಯಾರಿಸ್ತೀವಿ, ಎಷ್ಟು ಇಂಪೋರ್ಟ್ ಮಾಡ್ತೀವಿ, ಎಲ್ಲೋಯ್ತು ಅಂತ ಲೆಕ್ಕ ಹಾಕ್ಬಿಟ್ರೆ ನಿಮ್ಗೆ ನಂಬರ್ ಬರೀ ಕೇರಳದೊಂದು ಸಿಕ್ಬಿಡುತ್ತೆ. ಕೇರಳದೊಂದು. ಅದಕ್ಕೆ ಕೇರಳ ನಂಬರ್ 1 ಸ್ಮಗಲ್ ರಾಷ್ಟ್ರ, ಗೋಲ್ಡಿನ ಸ್ಮಗಲ್ ರಾಷ್ಟ್ರ. ಕೇಂದ್ರದ ಮಂತ್ರಿಯಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಯವರೆಗೂ ಹೆಸರುಗಳು ಬಂದ್ಬಿಡ್ತು. ಅಷ್ಟಿಷ್ಟಲ್ಲ, ಆ ಕೇಸು ಎಲ್ಲಿ ಬಂದು ನಿಂತಿದ್ಯೋ ದೇವ್ರಿಗೆ ಗೊತ್ತು. ಅದರ ವಿಸಿಲ್ ಊದದವರು ಹಿಡ್ಕೊಂಡವರು ಏನೋ ಮಾಡಿಟ್ರು. ಬರೀ ಅದೊಂದು 70,000ದಿಂದ 80,000 kg ಬರೀ ಕೇರಳ. ಎಷ್ಟಿದೆ ಅದು ಲೆಕ್ಕ ಹಾಕಿ. ಕರ್ನಾಟಕ, ತಮಿಳ್ನಾಡು, ಆಂಧ್ರ, ತೆಲಂಗಾಣ ತಗೊಳ್ಳಿ, ಮಹಾರಾಷ್ಟ್ರ ಹೈಯೆಸ್ಟ್ ಸೇಲ್ಸ್ ಆಗುವಂತ ರಾಜ್ಯಗಳು ತಗೊಳ್ಳಿ ಮಕ್ಕಳೇ. ಬಂಗಾರ ನಾವು ಎಷ್ಟು ಉತ್ಪಾದಿಸ್ತಿದ್ದೀವಿ, ಎಷ್ಟು ಇಂಪೋರ್ಟ್ ಮಾಡ್ಕೋತಿದ್ದೀವಿ, ಇವ್ರದ್ದು ಟೋಟಲ್ ಸೇಲ್ಸ್ ನೀವು ಟೇಬಲ್ ಮೇಲೆ ಇಟ್ಬಿಡಿ. ನೀವು ಲೆಕ್ಕ ಹಾಕೊಳ್ಳಿ. ನಾವು ಹಟ್ಟಿ ಚಿನ್ನದ ಗಣಿ, ನಮ್ಮ KGF ಚಿನ್ನದ ಗಣಿ, ಎಷ್ಟು ತಯಾರಿಸಿದರೆ ಎಷ್ಟು ಗೋಲ್ಡು, ಒಳಗಡೆಗೆ ಎಷ್ಟು ಪರ್ಚೇಸ್ ಮಾಡ್ತಿದ್ದೀವಿ, ತಯಾರಿಸಿದ್ದು ಎಷ್ಟು, ಸೇಲ್ಸ್ ಎಷ್ಟು, ಸಿಕ್ಕಾಕೊಂಡ್ರಲ್ವಾ. ಇವ್ರ ಹತ್ರ ಹೋದ್ರು
ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸ್ವಾಮಿಗಳೇ. ಇದನ್ನೇ ಹೇಳೋದು, ಸತ್ಯಗಳು ಕಹಿಯಾಗಿರ್ತವೆ ಅಂತ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಜಸ್ಟ್ ಅಟ್ಯಾಕಿಂಗ್ ಕಾಮನ್ ಮ್ಯಾನ್. ಇದು ಮುಟ್ಲೆ ಏನು ಬಂಗಾರದ ಅಂಗಡಿಗಳು ಒಂದು ತೆಗೆದವನ್ ಹತ್ತಾದವನ್ 100 ಆಗಿದ್ದಾನೆ. 100 ಶೋರೂಮ್ ಇದೆಯಂತೆ. ನೆನ್ಪಿಟ್ಕೊಳ್ಳಿ, ಮೊನ್ನೆ ಒಂದು ಬಹುದೊಡ್ಡ ಒಂದು ಚಿನ್ನದ ವ್ಯಾಪಾರ ಮಾಡುವ ಸಂಸ್ಥೆ ಒಂದು ದೊಡ್ಡ ಸಾಫ್ಟ್ವೇರ್ ಜೊತೆ ಟೈಅಪ್ ಆಗುತ್ತೆ. ಝೋಹೋ, ಶ್ರೀಧರ್ ವೆಂಬು, ಹೇಗೆ ನಾವು ಮೈಕ್ರೋಸಾಫ್ಟ್ ಅಂತ ಹೇಳ್ತೀವೋ, ಝೋಹೋನ 1 ಲಕ್ಷ ಕೋಟಿಯ ಕಂಪನಿ ಮಾಡಿಟ್ಟಿದ್ದಾನೆ ಪುಣ್ಯಾತ್ಮ. ಸ್ಟಿಲ್ ಈಸ್ ಲಿವಿಂಗ್ ಇನ್ ಅ ವಿಲೇಜ್. ನೀವು ಹುಡುಕ್ ನೋಡಿ ಗೂಗಲ್ ಅಲ್ಲಿ. ಸಚ್ ಎ ಸಿಂಪಲೆಸ್ಟ್ ಮ್ಯಾನ್ ಶ್ರೀಧರ್ ವೆಂಬು ಅನ್ನತಕ್ಕಂಥವ್ರು. ಆ ಸಾಫ್ಟ್ವೇರ್ನ ತಗೊಂಡಿದ್ದಾರೆ, ಇಂಟಿಗ್ರೇಷನ್, ಕಸ್ಟಮರ್ ರಿಲೇಶನ್ಶಿಪ್ ನ ಸ್ಟಡಿ ಮಾಡ್ಲಿಕ್ಕೆ. ಬಂಗಾರದ ಅಂಗಡಿಯವರು 100ಕ್ಕೂ ಮೇಲ್ಪಟ್ಟು ಸ್ಟೋರ್ಸ್ ಇದಾವೆ. ಏನ್ ಮಲ್ಟಿಪ್ಲೈ, ಎಲ್ಲಿಂದ ಪರ್ಚೇಸು, ಎಲ್ಲಿಂದ ಅಂತ ತೋರಿಸ್ಲಿ. ಇದೆಲ್ಲ ಕರೆಕ್ಟಾಗಿ ಡಿಗ್ ಮಾಡ್ಲಿ. ಯಾರಾದ್ರೂ ಸ್ಟ್ರಾಟಜಿ, ಪ್ಲಾನಿಂಗು, ಡಿಗ್ಗಿಂಗ್ ಸ್ಪೆಷಲಿಸ್ಟ್ ಇದ್ದ ಅಂದ್ರೆ ಕೂತ್ಕೊಳ್ಳಿ. ಎಷ್ಟು ಉತ್ತರಗಳು ಸಿಗುತ್ತೆ ಗೊತ್ತಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಿದಾರಪ್ಪ ಇವರು ಸಾಮಾನ್ಯರ ಮೇಲೆ. ಅವನೇನೋ ಬಡವ, ಹೋಗೋಣ 70 ಲಕ್ಷ ನೋಟಿಸ್ ಕೊಟ್ರಲ್ವಾ, ಅದಕ್ಕೆ ಅಂತ ಅವ್ನ ಟೀಮ್ ಹಾಕ್ಬಿಟ್ಟು ಅವ್ನ ಮನೆವರೆಗೂ ಹೋಗ್ಬಿಟ್ಟು ಅವ್ನ ವ್ಯಾಪಾರ ಎಷ್ಟು, ಒಂದ್ ಅಂಗಡಿದು ಸ್ಯಾಂಪಲ್ ತೆಗೆದ್ರೆ ಸಾಕು. ಅವ್ನ ಖರ್ಚು ಎಷ್ಟು, ಅವ್ನ ರಾ ಮೆಟೀರಿಯಲ್ ಪರ್ಚೇಸ್ ಎಷ್ಟು, ಅವ್ನ ಬಾಡಿಗೆ ಎಷ್ಟು, ಅಡ್ವಾನ್ಸ್ ಎಷ್ಟು, ಬೇರೆಯವ್ರಿಗೆ ಮಾಮೂಲು ಎಷ್ಟು, ರಾತ್ರಿ 8 ಗಂಟೆ ಮೇಲೆ 9 ಗಂಟೆ ಮೇಲೆ ವ್ಯಾಪಾರ ಮಾಡಿದ್ರೆ ಮಾಮೂಲು ಎಷ್ಟು, ಪಾರ್ಕಿಂಗ್ ಟ್ಯಾಕ್ಸ್ಗಳು ಎಷ್ಟು, ಅವ್ನ ಮನೆ ಖರ್ಚು ಎಷ್ಟು, ಮಕ್ಕಳ ಕಾಲೇಜ್ ಫೀಸ್ ಎಷ್ಟು, ಇದೆಲ್ಲ ತೆಗಿಲಿ. 70 ಲಕ್ಷ ಬಿಸ್ನೆಸ್ ಮಾಡಿದ್ದೇನೆ, 20% ಲಾಭನೇ ಇಟ್ಕೋಣ, 14 ಲಕ್ಷ ಬಂದಿದೆ ಅಂದರೆ ತಿಂಗಳಿಗೆ 1 ಲಕ್ಷ ಚಿಲ್ಲರೆ ಆಯ್ತಾ. ಬಾಡಿಗೆ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಹುಡುಗರು, ಇನ್ನೊಂದು ಅವನ ಮನೆ ಮಕ್ಕಳದು, ಇವತ್ತೊಂದೊಂದು ಕಾಲೇಜ್ ಫೀಸು ಸೆಮಿಸ್ಟರ್ಗೆ ಇಷ್ಟು ಅಂತ ಕಟ್ಟಬೇಕು ಗೊತ್ತಾ? 1.5 ಇಂದ 2 ಲಕ್ಷ 3 ಲಕ್ಷ. ಏನಾದ್ರು ಅವನ ಹೆಂಡತಿಗೆ ಒಂದು ಒಳ್ಳೆ ಸೀರೆ ಕೊಡ್ಸೋದು ಬೇಡವಾ? ಮಗಳಿಗೊಂದು ಒಳ್ಳೆ ಒಂದು ಚಪ್ಪಲಿ ಕೊಡ್ಸೋದು ಬೇಡವಾ? ರಾತ್ರಿ ಹಗಲು ಬೆಳಿಗ್ಗೆ 5 ಗಂಟೆಯಿಂದ ಒಂದು ಬೇಕರಿ ಅವನು, ಒಂದು ಹೋಟ್ಲ್ ಅವನು, 11 ಗಂಟೆ 12 ಗಂಟೆವರೆಗೂ ಹೆಂಡತಿ ಮಕ್ಕಳು, ಒಂದು ಹಬ್ಬ ಹರಿದಿನ ಫಂಕ್ಷನ್ ಪಾರ್ಟಿ, ಅವತ್ತೇ ವ್ಯಾಪಾರ. ಒಂದು ಜಾತ್ರೆಗೆ ಹೋಗಿಲ್ಲ, ಒಂದು ಇದಕ್ಕೆ ಹೋಗಿಲ್ಲ. ಈಗಲೂ ಒಂದು ಮೆಡಿಕಲ್ ಸ್ಟೋರ್ ಅವ್ರ ಹಾಸನದಿಂದ ಬರ್ತಾರೆ. 30 ವರ್ಷದಿಂದ ಹೇಳಿ ಗುರುಗಳು, ಒಂದು ಹಬ್ಬ ಹರಿದಿನಕ್ಕೆ ಅಂತ ಬಂದಿಲ್ಲ ನಮ್ಮ ಜೊತೆ, ಬರೀ ಕುತ್ಕೊಬಿಟ್ಟಿದ್ದಾರೆ. ಯಾರು ಕುತ್ಕೊಂಡಿದ್ದಾನೆ? ಹೆಂಡತಿ ಮಕ್ಕಳಿಗೆ ತಾನು ತಿನ್ನೋಕೆ, ಸುತ್ತೋಕೆ, ಪಾರ್ಟಿ ಮಾಡೋಕಲ್ಲ. ಇದು ಅರ್ಥನೇ ಮಾಡ್ಕೊಂಡಿಲ್ಲ. ಟ್ಯಾಕ್ಸ್ ಅಲ್ಲಿ ಬಿಟ್ರಲ್ವಾ, ಇಲ್ಲೋಗಿ ಡಿಗ್ ತೆಗಿರಿ ಸ್ವಾಮಿ ನೀವು. ಬಂಗಾರ, ವಜ್ರ, ವೈಡೂರ್ಯ, ಈ ತರ ಎಷ್ಟೋ ಇದೆ. ಕುಜ ಬುಧನ್ ಮನೇಲಿ ಕೂತಿದ್ದಾನಲ್ವಾ, ನೀವು ಬುದ್ಧಿ ಉಪಯೋಗಿಸಿದ್ರೆ ನಾನು ಹೇಳ್ತೇನಲ್ವಾ, ಒಂದೊಂದು ದಿನಕ್ಕೆ 10,000 ಕೋಟಿನ ನೀವು ತಗೊಬಂದು ನಿಮ್ ಟೇಬಲ್ ಮೇಲೆ ಹಾಕೋಬಹುದು. ನಮ್ಮ ಭಾರತದ ಸಾಲ ತೀರಿಸ್ಬೋದು. ಅಂಥವ್ರ ಜೊತೆ, ಅಂಥ ಸಂಸ್ಥೆಗಳ ಜೊತೆ, ವ್ಯವಸ್ಥೆಗಳ ಜೊತೆ, ವ್ಯವಹಾರಗಳ ಜೊತೆ ಗೊತ್ತಿರೋದ್ರಿಂದ ನಿಮ್ಗೆ ಹೇಳ್ತಿದ್ದೇನೆ. ಏನ್ ಮಾಡೋದು? ನಮ್ದೆಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಕಾನೂನು, ನ್ಯಾಯ. ಹೇಳಿದ್ನಲ್ಲ, ಆ ಸ್ಮಗಲ್ಲು ಅಲ್ಲಾಗಿರ್ತಕ್ಕಂಥದ್ದು ಕೇರಳ ಕೇಸ್ ಏನಾಯ್ತು ಅಂತ ಹುಡುಕಿ, ಎಲ್ಲೂ ಮೂವ್ ಹೋಗಿಲ್ಲ. ರಾಜ್ಯದ ಮುಖ್ಯಮಂತ್ರಿ ತಲೆ ತೆಗೆಯೋಷ್ಟು ಮಟ್ಟಕ್ಕೆ ಬಂದು ನಿಂತಂತ ಸ್ಕ್ಯಾಂಡಲ್. ವೃಷಭ ರಾಶಿ ಸ್ವಲ್ಪ ಜಾಗ್ರತೆ. ಕೇತು ಬೇರೆ ಸುಖ ಸ್ಥಾನದಲ್ಲಿ ಹೆಂಡಾಕ್ಬಿಡ್ತಾನೆ, ಜಾಗ್ರತೆ 100%. ಪಂಚಮದಲ್ಲಿ ಇಲ್ಲದ ಕದನ, ಕಲಹ ತಂದಿಡ್ತಾನೆ. ಸೊ ಬುಧ ಬೇರೆ ವಕ್ರ, ಇಲ್ಲದ ಬುದ್ಧಿಗಳು ಓಡಿಸ್ತಾನೆ. ವೆರಿ ಕೇರ್ಫುಲ್ ದಿಸ್ ವೀಕ್. ಶುಕ್ರ ಚೆನ್ನಾಗಿದ್ದಾನೆ, ಧನ ಸಂಪಾದನೆಗೆ, ವೃತ್ತಿಗೆ, ಕಲಾ ಮಾಧ್ಯಮದಲ್ಲಿದ್ದೀರಿ, ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಿ, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಇಂಥವುಗಳಿಗೆ ಸಂಬಂಧಪಟ್ಟಂಥದ್ದು, ಬಡ್ಡಿ, ಚಕ್ರ ಬಡ್ಡಿ, ಬಂಗಾರದ ಲೇವಾದೇವಿ, ವಜ್ರ ವೈಢೂರ್ಯಗಳ ಲೇವಾದೇವಿ, ಇಂತಹ ಒಂದು ವ್ಯವಹಾರ ಉದ್ಯೋಗಗಳಲ್ಲಿರ್ತಕ್ಕಂಥವರಿಗೆ. ಆಮೇಲೆ ಆತ್ಮಸಾಕ್ಷಿ ಕೊಂದುಕೊಂಡು ಮಾಡತಕ್ಕಂಥ ವ್ಯಾಪಾರಗಳು, ಬಡ್ಡಿ, ಚಕ್ರ ಬಡ್ಡಿ, ಲೇವಾದೇವಿ, ಬೆದರ್ಸೋದು, ಈ ತರದ್ದು ಮಾಡತಕ್ಕಂಥವ್ರಿಗೂ ಅಲ್ಲಿ ನೋಡಿ ರಾಹು ಶನಿ ವಕ್ರನಾಗಿ ಹೆಂಗ್ ನೋಡ್ತಿದ್ದಾನೆ ನಿಮಗೆ. ದೋಚ್ಕೊಳ್ಳೋರು ಇದಾರಪ್ಪ, ಅವ್ರಿಗೆ ಮನಸಾಕ್ಷಿ ಇರೋಲ್ಲ, ಆತ್ಮಸಾಕ್ಷಿ ಇರೋಲ್ಲ. ಯಾರಾಳಾದರೂ ಸರಿಯೇ, ನನಗ್ ಬರೋದು ಬರ್ಬೇಕು. ಅವನು ಮಾಡಿದ್ದು ಇದು ಹೆಂಗೆ ಅಂದ್ರೆ, ನಮ್ ಕಡೆ ಒಂದು ಮಾತಿದೆ, ಕಷ್ಟಕ್ಕೆ ಅಂತ ನಾವೇನಾದ್ರೂ
ನಮ್ಮ ಜಾಗ, ನಮ್ದೇನಾದ್ರೂ ಒಂದು ವಸ್ತು ಮಾರ್ಲಿಕ್ಕೆ ಹೋದ್ರೆ ಅವನು ಹೇಳಿದ ರೇಟು, ಇಷ್ಟಕ್ಕೆ ಅಂತ ತಗೊಳಕ್ ಹೋದ್ರು ಅವನು ಹೇಳಿದ ರೇಟು, ತಗೊಳಕ್ ಹೋದ್ರು ಅವನ ರೇಟು, ಮಾರೋಕ್ ಹೋದ್ರು ಅವನ ರೇಟು. ಆ ರೀತಿ ಇರುತ್ತೆ. ವೃಷಭ ರಾಶಿ ಬೇಡ ಮಕ್ಕಳು. ಕೆಲವ್ರಿಗೆ ಆ ಥರದ ದುರ್ಬುದ್ಧಿ ಬಂದ್ಬಿಟ್ಟಿರುತ್ತೆ. ಇರ್ಲಿ, ಅವನ್ ಮಾಡಿದ್ದು ಮಾಡ್ಕೊಳ್ಳಿ, ಹಾಳು ಮಾಡಿದ್ದು ಹಾಳು ಬಿಡಿ, ದೇವರಿದ್ದಾನೆ. ಧಾರ್ತರಾಷ್ಟ್ರ ಪುತ್ರನನ್ನೇ ಬಿಡಲಿಲ್ಲ, ಧೃತರಾಷ್ಟ್ರನ ಮಗನನ್ನೇ ಬಿಡಲಿಲ್ಲ ಪ್ರಕೃತಿ. ದೋಚ್ಕೋತೀನಿ ಬಾಚ್ಕೋತೀನಿ ಎಷ್ಟು ವರ್ಷ ಕೂತ್ಕೊಂಡ, 12 + 1 13. ಅವನೇನಾದ್ರೂ ನೆಮ್ಮದಿಯಾಗಿದ್ದನ ಸದಾ ಧರ್ಮರಾಯರಿಗಿಂತ ಚೆನ್ನಾಗಿ ರಾಜ್ಯಪಾಲನೆ ಮಾಡಬೇಕು, ಭೀಮನಿಗಿಂತ ಬಲ ಬರ್ಬೇಕು ಅಂತ ನಿತ್ಯ ಗದಾಯುದ್ಧ ಪ್ರಾಕ್ಟೀಸ್, ಜಗ್ಗ ಅದನ್ನ ನೋಡ್ಲಾರ್ದೇನೆ ಕರ್ಣ ಬಂದು ಫಿಟ್ಟಿಂಗ್ ಇಡೋದು. ಬಾ ಘೋಷಯಾತ್ರೆ ಹೋಗೋಣ, ಅವ್ರ ಮುಂದ್ಗಡೆ ಹೊಟ್ಟೆ ಉರ್ಸೋಣ. ಅವನಿಗೆ ಅರ್ಜುನ ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ. ಎರಡನೇದು, ದ್ರೌಪದಿ ನೆಮ್ಮದಿಯಾಗಿರಬಾರ್ದು. ಅವಳು ಆಡಿದ ಮಾತುಗಳು, ಆಗ ಸ್ವಯಂವರ, ದ್ರೌಪದಿ ಸ್ವಯಂವರದಲ್ಲಿ ಯಾವಾಗಲೂ 50 ವರ್ಷದ ಹಿಂದ್ಗಡೆ ನಡೆದಿರ್ತಕ್ಕಂಥದ್ದು ಇನ್ನೂ ಬಿಡ್ತಿಲ್ಲ, ಅವನನ್ನ ಒಳಗಡೆ ಕೂತು ಬಿಟ್ಟಿದೆ. ಜಗ 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 ಬಂದು ಹಾಕ್ತಾನೆ. ಇವನ್ ಡೈಲಿ ಪ್ರಾಕ್ಟೀಸ್, ಜಗ್ಗ ಮಗು ಏನು ಒಳ್ಳೆ ಶಿಲಾ ವಿಗ್ರಹ ಎಲ್ಲ ಇರೋ ಒಂದು, ಅದಕ್ಕೆ ಅಂತ ಒಂದು ಚಿನ್ನದ್ದು ಅಂತ ಹೇಳ್ತಾರೆ, ಭೀಮನದ್ದು ಎತ್ತರದ್ದು ಮಾಡಿಸ್ಬಿಟ್ಟು ಗದಾಯುದ್ಧ ಪ್ರಾಕ್ಟೀಸು. ಆಮೇಲೆ ಧರ್ಮರಾಯರಿಗಿಂತ ಮೀರಿದಂತ ರಾಜ್ಯಪಾಲನೆ ಮಾಡಬೇಕು ಅಂತ. ಏನ್ ಹೆಸರು ಗೊತ್ತರ, ಜನಗಳ ಹತ್ರ ಮರ್ತ ಬಿಡ್ಬೇಕು ಧರ್ಮರಾಯರ ಬಗ್ಗೆ, ನೆನಪೇ ಇರಬಾರ್ದು ಅಂತ. ಧರ್ಮರಾಯ ಏನ್ ಸಾಮಾನ್ಯ ಅನ್ಕೋಬೇಡಿ, ದೊರೆಯೇ ತನ್ನದೇ ಆದಂತ ಗೂಢಾಚಾರರನ್ನ ಇಟ್ಟಿರ್ತಾನೆ. ಹಾಗಾಗಿ ಏನ್ ನಡೀತಿದೆ ಅಂತ ಒಬ್ಬ ಗೂಢಾಚಾರ ಬಂದು ಹೇಳ್ತಾನೆ, ಹೆಂಗ್ ನಡೀತಿದೆ ಅಂತ. ಸ್ವಾಮಿ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ. ಏನ್ ಹೇಳಿ ಅಂತ. ದುರ್ಯೋಧನನ ರಾಜ್ಯಭಾರ ನಿಮಗಿಂತಲೂ ಅದ್ಭುತ ಅಂತ ಜನ ಮಾತಾಡ್ತಿದ್ದಾರೆ ಅಂತ ಬೆಂಕಿ ಎಲ್ಲೆಲ್ಲೋ ಹತ್ತು ಬಿಡುತ್ತೆ ಧರ್ಮರಾಯರಿಗೆ. ಕಾಡಲ್ಲಿದ್ರು, ಏನೋ ಇದು ಅಂತ. ಪರವಾಗಿಲ್ಲ, ಶಬ್ಬಾಷ್ ಅಂತಾನೆ, ಹೋಗ್ಲಿ ಬಿಡು, ನನ್ನನ್ನು ಮರೆಸೋವಷ್ಟಾದ್ರೂ ಜನಗಳ ಜೊತೆ ಕಾರ್ಯ ಮಾಡ್ತಿದ್ದಾನೆ ಅಂತಾನೆ. ಅದಕ್ಕೆ ಅವರನ್ನ ಧರ್ಮರಾಯ ಅನ್ನೋದು. ಹತ್ಕೊಳ್ಳುತ್ತೆ ಹೊಗೆ, ಅದು ನಿಜವೇ, ಏನೋ ಇದು ಅಂತ. ವೃಷಭ ರಾಶಿ, ನ್ಯಾಯ ಅನ್ಯಾಯ, ಕಡೆಗೂ ಗೆದ್ದಿದ್ದು ಯಾರು? ಧರ್ಮರಾಯರೇ. ಆಳಿದ್ದೆಷ್ಟು? 36 ವರ್ಷ ಹೆಚ್ಚು ಕಡಿಮೆ ಅಷ್ಟೇ. ಇವನು ಆಳಿದ 12 ಮೋಸವಾಗಿ. ಅದರಿಂದ ಮೋಸವಾಗಿ ಬಂದಿದ್ದು ಮೋಸವಾಗೇ ಹೊರಟೋಗುತ್ತೆ. ಇಲ್ಲ, ನಿಮ್ಮ ತಲೆಮಾರುಗಳಿಗೆ ಅದು ಉಳಿಯೋದೇ ಇಲ್ಲ. ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಸರ್ವನಾಶ, ಇಲ್ದಿದ್ದೆಲ್ಲ ಆಗ್ಬಿಡುತ್ತೆ. ಎಚ್ಚರಿಕೆ. ಮಿಥುನ ರಾಶಿ ಸ್ವಲ್ಪ ಈ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ರೈತರು, ಬಿತ್ತನೆ, ದವಸ ಧಾನ್ಯ, ಇನ್ವೆಸ್ಟ್ಮೆಂಟು, ಸ್ಟೋರೇಜು, ಗೋಡೌನು, ಸ್ಟಾಕಿಸ್ಟು, ಸ್ವಲ್ಪ ಪೆಟ್ಟುಗಳುಂಟು. ಎಚ್ಚರಿಕೆ, ಸ್ವಲ್ಪ ಪೆಟ್ಟುಗಳುಂಟು. ಅದರಲ್ಲಿ ನೋಡ್ಕೊಂಡು ಮಾಡ್ತಕ್ಕಂಥದ್ದು ಮಾಡಿ. ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅದ್ರಲ್ಲಿ ಮಾಡದೇ ಇದ್ರೆ ಸಾಕು. ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಇನ್ವೆಸ್ಟ್ಮೆಂಟ್. ಬುಧ ವಕ್ರ, ಸ್ಟಾಕ್ ಮಾರ್ಕೆಟಲ್ಲಿ ಡಾನ್ಸ್ ಖಂಡಿತ ತಕ್ಕತೆ ಅಲ್ಲ. ಆಲ್ರೆಡಿ ನೋಡಿ, ನಾನು ಹೇಳಿದ್ದೆ, ಶನಿ ಕುಜ ಅಷ್ಟಾಷ್ಟಕ ಇದ್ದಿದ್ದಕ್ಕೆ ಹಿಂಗಾಯ್ತು. ಶನಿ ಕುಜ ನೇರವಾಗಿ ನೋಡಿದ್ರೆ ಭೂಮಿ ಕಂಪಿಸುತ್ತದೆ, ಪ್ರಳಯವಾಗುತ್ತದೆ, ಸುನಾಮಿ, ಭೂಕಂಪ ನೋಡಿ ನಡೆದು ಬಿಟ್ಟಿದೆ. ರಷ್ಯಾ 4ನೇ ಅತಿ ದೊಡ್ಡ ಭೂಕಂಪ ನಡೆದಿದೆ. ಇಷ್ಟು ವರ್ಷಗಳಲ್ಲಿ ನಡೆದಿರುವ ಭೂಕಂಪಗಳಲ್ಲಿ 4ನೇ ಅತಿ ದೊಡ್ಡ 8.7 ನಮ್ಮ ಭಾರತದಲ್ಲಾಗಿದ್ರೆ ಏನಾಗಿರ್ತಿತ್ತು ಗೊತ್ತರ ಮಕ್ಕಳೇ? ಕಡಿಮೆ ಅಂದ್ರೂ 10 ಕೋಟಿ ಜನ. ಗೋವಿಂದಾಯ ನಮಃ, ಕೇಶವಾಯ ನಮಃ, ಮಾಧವಾಯ ನಮಃ, ಅಚ್ಯುತಾಯ ನಮಃ. ಹೌದು, ಅಷ್ಟು ದೊಡ್ಡದು ಮಟ್ಟ ಮಾಡಿಟ್ಕೊಬಿಟ್ಟಿದ್ದೀವಿ. ಇವರು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಏನಾಗಿದೆ ಅಂದ್ರೆ ಅರ್ಧ ಸಿಟಿಗಳು ಮುಳುಗಿಸಾಕೊಂಡ್ಬಿಟ್ಟಿದ್ದಾರೆ. ಇನ್ನು ಉಳಿದಿದ್ದ ಅರ್ಧಕ್ಕೂ ಭಗವಂತನು ಇಟ್ಟುಬಿಟ್ಟ. ನಾನು ಹೇಳ್ದಲ್ಲ, ಅವನು ಹುಚ್ಚುದೊರೆ ಪುಟಿನು. ಇಂಥ ಹುಚ್ಚುದೊರೆಗಳು ಬಂದಾಗಲ್ಲ ಇಂತೆಲ್ಲ ಹುಚ್ಚುಚ್ಚು ಎಡವಟ್ಟುಗಳು ಆಗುತ್ತವೆ ಅನ್ನತಕ್ಕಂಥದ್ದಿದೆ. ಪ್ರಪಂಚ ಪ್ರಳಯ ವಿನಾಶ ಅನ್ನತಕ್ಕಂಥದ್ದು ಇಂಥವ್ರೊಬ್ಬರು ಬಂದ್ರೆ ಸಾಕು. ರಾವಣಾಸುರ ಇದ್ದಾಗ ನೆನ್ಪಿಟ್ಕೊಳ್ಳಿ, ಶ್ರೀರಾಮಚಂದ್ರರು ಬರೀ ರಾವಣಾಸುರ ಸಂಹಾರ, ರಾಮರಾಜ್ಯ ಸಂಹಾರಕ್ಕಷ್ಟೇ ಬರಲಿಲ್ಲ. ಆವತ್ತಿಗೆ ಇಂದ್ರಜಿತ್ತುವಿನ ಒಂದೇ ಒಂದು ದಿನಕ್ಕೆ ಕೋತಿಗಳು, ಎಷ್ಟು ಕೋತಿಗಳು ಗೊತ್ತಾ ಸಾಯೋದು? 68 ಕೋತಿಗಳು ಸಾಯ್ತವೆ. 68 ಕೋತಿಗಳು ಬರೀ ಒಂದು ದಿನದ ಯುದ್ಧಕ್ಕೆ. ಕೋತಿಗಳು ಜಾಸ್ತಿ ಆದ್ರೆ ಏನಾಗಬಹುದು ಅಂತ ಗೊತ್ತಿದ್ಯಾ? ಬರೀ ಹಾವುಗಳು ಜಾಸ್ತಿ ಇದೆ ಅಂತ ಮುಂಗುಸಿಗಳು ಬಿಟ್ಟು ಮುಂಗುಸಿಗಳ ಕತೆ ಏನ್ ಆಗ್ಬಿಟ್ಟಿದೆ ಅನ್ನೋದು ಗೊತ್ತಿದೆಯಾ? ಇವೆಲ್ಲ ಅತಿಯಾದರೆ ಅಮೃತವು ವಿಷ ಅನ್ನತಕ್ಕಂಥದ್ದು. ಅದರಲ್ಲೂ ಕೋತಿಗಳೇನಾದ್ರೂ ಇತ್ತು ಅಂದ್ರೆ ವಿಚಿತ್ರವಾದ ಕಾಯಿಲೆಗಳು, ವಾಸಿಯಾಗದ ಕಾಯಿಲೆಗಳು ಬರ್ತವೆ.
ಹುಚ್ಚುಕೋತಿ ಅದು ಸಿಕ್ಕಾಬಟ್ಟೆ. ನಾಯಿ ಕಚ್ಚಿದ್ರೆ ನಮ್ಗೇನೇನೋ ಅಂತ ಹೇಳ್ತೀವಿ, ಇನ್ನು ಕೋತಿ ಕಚ್ಚಿದ್ರೆ ಅನ್ನೋತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ದಟ್ ಇಸ್ ಹೌ ದ ಸಿಸ್ಟಮ್ ವಿಲ್ ವರ್ಕ್. ಪ್ರಕೃತಿ ನೋಡಿ ಎದ್ದು ನಿಲ್ಲುತ್ತೆ. ಅಲ್ಲಿ ಬರೀ ರಾಮರಾವಣರ ಯುದ್ಧ ನಡೆದಿಲ್ಲ, ಕೋತಿಗಳ ಸಂಹಾರವು 300 ಕೋಟಿ ಕೋತಿಗಳಿಗೂ ಮೇಲಿದ್ದವು ಅವತ್ತಿಗೆ ಅಂತ ಹೇಳ್ತಾರೆ. ಇವತ್ತಿರೋ ನಮ್ ಜನರೇಷನ್ ಪಾಪ್ಯುಲೇಷನ್ 800 ಕೋಟಿ. 300 ಕೋಟಿ ಕೋತಿಗಳು ಸೇರ್ಕೊಂಡ್ರೆ ಏನಾಗ್ಬೋದು ಮನುಷ್ಯರ ಮೇಲೆ ದಾಳಿ? ಯೋಚನೆ ಮಾಡಿ. ನಮ್ ರೋಡಲ್ಲಿ ಬರ್ತಿರೋ 10 ನಾಯಿಗಳು ಒಬ್ಬ ಮನುಷ್ಯನ್ ಬಿಡ್ತಿಲ್ಲ. ಇಷ್ಟಕ್ಕೂ ನಾವು ಎಷ್ಟು ಜನ ಇದ್ದೀವಿ? ಒಂದು ಬೀದಿನಲ್ಲಿ ನಾವು 1000 ಜನ ಇದ್ದೀವಿ. 10 ನಾಯಿಗಳು. ಒಬ್ಬರು ವಯಸ್ಸಾದವನ್ ಮೊನ್ನೆ ಕೂಡ ತೊಡೆ ಎಲ್ಲ ಕಚ್ಚಾಕಿ ಏನೇನ್ ಮಾಡಿಟ್ಟಿದೆ. ಅದಕ್ಕೆ ಒಂದು ನಿಯಂತ್ರಣ ತಗೋಬೇಕು. ಇನ್ನೊಂದು ಭಗವಂತ ತಾನೇ. ಸೊ ಇಂಥ ರಾಕ್ಷಸನ ಮೂಲಕ ಭೂಭಾರ ಇಳಿಸ್ಲಿಕ್ಕೂ ಕೂಡ ಕಳಿಸುತ್ತೆ. ಪುಟಿನ್ ಒಬ್ಬ ರಾಕ್ಷಸ ಅಂಶವೇ, ಡೊನಾಲ್ಡ್ ಟ್ರಂಪ್ ಕೂಡ ರಾಕ್ಷಸ ಅಂಶವೇ. ಹೌದು, ಹುಚ್ಚ ಅವ್ನು ನೋಡಿ ಹೇಳ್ತಾನೆ, ಭಾರತ ಪಾಕಿಸ್ತಾನ ಟ್ಯಾಕ್ಸ್ ಹಾಕಿದ್ದಾನೆ ನಮ್ಮ ಮೇಲೆ 25% ಟ್ಯಾಕ್ಸ್ ಹಾಕಿಟ್ಟಿದೆ ನಮ್ಮ ಮಕ್ಕಳೇ. ಅವ್ನು ಕಳಿಸೋ ವಸ್ತುಗಳಿಗೆ ನಾವು ಟ್ಯಾಕ್ಸ್ ಕಟ್ಬೇಕಂತ 25%. ಅಂದ್ರೆ 100 ರೂಪಾಯಿ ವಸ್ತು ಕಳಿಸ್ತಾನೆ ಅಂದ್ರೆ 25 ರೂಪಾಯಿ. ಆ ಊರಿಗೆ ಹೋಗಿ ಓದಬೇಕು ಅಂದವನ್ನ ಇಲ್ಲಿ ನಾವು ಹಿಡ್ಕೊಂಡು ಆ ಊರಿಗೆ ಹೋಗಿ ಕೆಲಸ ಮಾಡ್ತೀವಿ, ಆ ಊರಿಗೆ ಹೋಗಿ ಸರ್ವಿಸ್ ಕೊಡ್ತೀವಿ ಅಂದವನ್ನ ನಾವ್ ಏನ್ ಮಾಡ್ಬೇಕು ಹೇಳಿ? ಪೊಲೀಸ್ ಸ್ಟೇಷನ್ ಲಾಕಪ್ ಕಟ್ಟಿಸಿ ಓಡಿಸ್ಬೇಕು. ಹೋಗ್ರೋ, ಟ್ರಂಪ್ಗೆ ಹೋಗ್ಬಿಟ್ಟು ನಿಮ್ ದುಡ್ದಿದ್ದೆಲ್ಲ ಇಟ್ಬಿಟ್ಟು ಬರ್ತೀರಾ ಅಮೇರಿಕಾಗೆ, ಅಮೇರಿಕಾ ಅಂತೀರಾ ಅಂತ ಹೇಳ್ಬಿಟ್ಟು. ಡಾಕ್ಟರ್ಗಳು, ಇಂಜಿನಿಯರ್ಗಳು, ನರ್ಸುಗಳು ಯಾರಿದ್ರು ಕ್ಯಾಕರಿಸಿ ಹೋಗಿರಿ ಮಕ್ಕಳೇ. ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡತಕ್ಕಂಥ ವಿಲ್ಲನ್ ದೇಶಗಳು ಅವು. ಕ್ರಿಶ್ಚಿಯಾನಿಟಿ ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಮತಾಂಧತೆ, ಸೈಲೆಂಟ್ ಕಿಲ್ಲರ್ಗಳು, ದ 12 ಗ್ರೇಟೆಸ್ಟ್ ವೈಟ್ ವುಲ್ಫ್ಸ್ಗಳಲ್ಲಿ ಈ ಜಾತಿನೂ ಒಂದು. ಎಲ್ಲ ಕುದಿಯುತ್ತೆ ಹೇಳ್ತಿದ್ರೆ, ಹೇಳ್ಬಾರ್ದು ಅಷ್ಟೇ. ಯಾಕಂದ್ರೆ ಧರ್ಮಾಚರಣೆಯ ವೈದಿಕ ಆಚರಣೆ ಇದರಲ್ಲಿ ನಮ್ಮ ದೇಶದ ಸಂಪ್ರದಾಯ ದೊಡ್ಡದು. ನಮ್ಮವರು ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಡು ಅವನಿಗೆ ನೀನು ಬೇಡ, ನೀನ್ ಇದು ಬೇಡ, ನಮ್ಮ ಊರು ಬದುಕು ಒಂದು 10 ಕುಂಟೆ ಇದ್ರೆ ಸಾಕು, ಬದುಕು ಆನಂದ. ಕೊತ್ತಂಬರಿ ಸೊಪ್ಪು ಬೇಡ, ನುಗ್ಗೆ ಸೊಪ್ಪು ಬೆಳೆಸಿದ್ರೆ ಸಾಕು. ನಾವು ಕಳಿಸಿದ್ದು ಎಕ್ಸ್ಪೋರ್ಟ್ ನೀನ್ ತಗೊಳ್ಳೋ, ನೀನ್ ಕಟ್ಟೋ ಟ್ಯಾಕ್ಸು ಅಂತ. ಒಂದೊಂದು ಮೆಡಿಸನ್ಗೂ ಒಂದೊಂದು ಸರ್ವಿಸ್ಗೂ ನೀನ್ ಕಟ್ಟೋ 100% ಅಂತ ಹೇಳ್ಬೇಕು. ನಿನ್ ಗನ್ನು ಬೇಡ, ನಿನ್ ಮದ್ದು ಬೇಡ, ನಿಂದೇನ್ ಬೇಕು ನಮ್ಗೆ? ಬೇಡವೇ ಬೇಡ, ನಾವೇನ್ ತಗೊಳ್ಳೋಂಥದ್ದು ಬೇಡ ಅನ್ನೋತಕ್ಕಂಥದ್ದು ಟಾಪ್ 10 ಲಿಸ್ಟ್ ಹಾಕೊಂಡು ನಮ್ಮ ಸರ್ಕಾರ ತಗೋಬೇಕು. ಇರ್ಲಿ. ಸೊ ಮಿಥುನ ಸ್ವಲ್ಪ ಜಾಗ್ರತೆ. ಮಿಕ್ಕಂತೆ ವಜ್ರ, ವೈಡೂರ್ಯ, ಎಂಟರ್ಟೈನ್ಮೆಂಟು, ವಸ್ತ್ರ, ಬೇಕರಿ, ತಿಂಡಿ, ತಿನಿಸು, ಸರ್ವಿಸ್ ಓರಿಯೆಂಟೆಡ್ ವೃತ್ತಿ ಉದ್ಯೋಗಗಳು ಈ ವಾರ ಅದ್ಭುತ. ಇನ್ನು ಕರ್ಕಾಟಕ ರಾಶಿ, ಕುಜ ಮೂವ್ಮೆಂಟ್ ಆಗ್ಬಿಟ್ಟಿದ್ದಾನೆ, ಯೋಗಕಾರಕ. ಬುಧ ಒಬ್ಬನೇ ಡಾನ್ಸ್ ಮಾಡಿಸ್ತಿರ್ತಾನೆ, ಇಲ್ದಿ ತಲೆ ಕೆಡಿಸ್ತಾನೆ. ಬಟ್ ಅದು ಒಳ್ಳೇದೆ. ಟೆಕ್ನಿಕಲ್ ಈ ಒಂದು ಐಡಿಯಾಲಜಿ, ಈ ಡಿಸೈನಿಂಗ್, ಒಂದು ಕ್ರಿಯೇಟಿವಿಟಿ, CBI ಇಲಾಖೆ, ಗುಪ್ತಚರ ಇಲಾಖೆ, ರಾ ಇಲಾಖೆ, ಕಂಡುಹಿಡಿಯೋದು, ಡಿಟೆಕ್ಟಿವ್ ಏಜೆನ್ಸಿ, ಕ್ರಿಯೇಟಿವಿಟಿ ಏಜೆನ್ಸಿ, ಟೆಕ್ನಿಷಿಯನ್ಸ್, IT ಇಂಡಸ್ಟ್ರಿ, ಇಂಥವುಗಳಲ್ಲಿ ತುಂಬಾ ನಿಮ್ಮದೇ ಆದಂಥ ಒಂದು ಬುದ್ಧಿಶಕ್ತಿಯನ್ನ ಹೊರಗಡೆ ತೆಗಿಲಿಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸಮಯ. ಆ ಸೆಕ್ಟರ್ ಅಲ್ಲಿ ಇದ್ರಿ ಅಂದ್ರೆ ಅಂತೂ ಬ್ಯೂಟಿಫುಲ್ ಇರತಕ್ಕಂಥ ಒಂದು ಪ್ರಭಾವ ಚೆನ್ನಾಗಿದೆ ಈ ವಾರ. ವೃದ್ಧಿಪಡಿಸಿ ವೃತ್ತಿಯಲ್ಲಿ ಸಕ್ಸಸ್. ಸಿಂಹ ರಾಶಿ, ವಾದ ವಿವಾದಗಳಿಗೆ ಹೋಗ್ಬೇಡಿ. ರಾಶಿಯಾಧಿಪತಿ 12ನೇ ಮನೇಲಿ ಬೇರೆ ಮಲಗಿದ್ದಾನೆ, ಬುದ್ಧಿಕಾರಕ 12ನೇ ಮನೇಲಿ ಮಲಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಬಟ್ ಹಾಗೆ ನಿಮ್ಮ ಶುಕ್ರ ಕೂಡ ಪ್ರಬಲವಾಗಿದ್ದಾನೆ, ಕುಜ. ಸೊ ದೇರ್ ವಿಲ್ ಬಿ ಅ ಲಿಟಲ್ ಕ್ಲಾಶಸ್. ನಾನು ಯಾರು ಗೊತ್ತಾ ಅಂತ ಹೇಳಿದಂತ ಆ ಒಂದು ಹಿರಣ್ಯಕಶಿಪುವೇ ಇಲ್ಲ. ಅವನಿಗೆಲ್ಲ ಗೊತ್ತಿತ್ತು, ಆದ್ರೂ ಅವನನ್ನೇ ಸಾಯಿಸ್ತೀನಿ ಅಂತ ಹೋದ. ಅವನಿಗೆ ಗೊತ್ತಿತ್ತು, ಅದ್ಯಾರು ಈ ಗಾಳಿ ಇಟ್ಟವನು, ಅದ್ಯಾರು ಈ ನೀರಿಟ್ಟವನು, ಅದ್ಯಾರು ಇವನಲ್ಲಿ ಇಂಥ ಒಂದು ವಿಷವಿಟ್ಟವನು, ಅವನನ್ನ ನಾನು ಬಿಡಲ್ಲ, ಕರ್ಸು ಅವನನ್ನ ಅಂತಾನೆ. ಅವನ ಬೆನ್ನೆತ್ತು ತಿನ್ಬಡಿಸ್ಕೋತಾನೆ. ಇಷ್ಟನ್ನೆಲ್ಲ ಇಟ್ಟವನು, ಎಷ್ಟು ಶಕ್ತಿ ಇರ್ತಾನೆ ಭಗವಂತ. ಒಂದೇ ಏಟಿಗೆ ಹಾಕೊಂಡು ಎಳ್ದಾಕ್ಬಿಟ್ಟು, ಅದು ಬುದ್ಧಿವಂತನಾಗಿ ಏನೇನು ಕೇಳ್ತಾನೆ ಗೊತ್ತರ ಅವನು. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ, ಅದಕ್ಕೆ ಸಂಧ್ಯಾ ಕಾಲದಲ್ಲಿ ಹಾಕೊಂಡ, ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ ಹಾಕೊಂಡ, ಮನೆಯ ಹೊಸಲಿಗೆ ಹಾಕೊಂಡ. ಆಮೇಲೆ ಮಾನವರಿಂದಾಗಲಿ ಪ್ರಾಣಿಗಳಿಂದಾಗಲಿ ತಗೋ ನರಸಿಂಹ, ಅರ್ಧ ಸಿಂಹ, ಅರ್ಧ ಪ್ರಾಣಿ, ಅರ್ಧ ಮನುಷ್ಯ. ನೀನು ಎಷ್ಟೇ ಬುದ್ಧಿವಂತನಾಗಿ ಬರೀ ನರಸಿಂಹಾವತಾರ ಒಂದನ್ನು ನೆನೆಸಿಕೊಂಡರೆ
ಆಯುಧಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ನಾವು ತಯಾರಿಸಿದ್ದು ಯಾವುದರಿಂದಾಗಲಿ ಸಾವು ಬರಬಾರ್ದು. ತಯಾರಿಸ್ಲೇ ಇಲ್ವ ಉಗುರು? ಹಿಂಗ್ ಹೇಳ್ತಿತ್ತು. ನನಗೆ ಭೂಮಿಯ ಮೇಲಾಗಲಿ ಭೂಮಿಯ ಕೆಳಗಡೆ ಆಗಲಿ, ಅದಕ್ಕೆ ತೊಡೆ ಮೇಲೆ ಹಾಕೊಂಡ, ಟಚ್ ಆಗದಿದ್ದಾಗ ಹಾಕೊಂಡು ತೊಡೆ ಮೇಲೆ ಹಾಕೊಂಡು ನಡೆದಿದ್ದು. ಭಗವಂತ ಎಷ್ಟು ಶಕ್ತಿಶಾಲಿ ಅನ್ನೋದು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ. ಇದೊಂದು ನರಸಿಂಹ ಪ್ರತಿ ಅವತಾರದಲ್ಲಿ ಅಂಥದ್ದೊಂದು 1000 ಆಂತರ್ಯಗಳಿದ್ದಾವೆ ಮಕ್ಕಳು. 1000 ಆಂತರ್ಯಗಳಿದ್ದಾವೆ. ಲಕ್ಷ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಆತ. ವಿ ಆರ್ ನಾಟ್ ಈವನ್. ಇದು ಹೆಂಗೆ ಗೊತ್ತಾ? ಲಕ್ಷಾಂತರ ಟ್ರಕ್ಕುಗಳ ಅಕ್ಕಿಯ ಮೂಟೆಗಳಲ್ಲಿ ಒಂದು ಮೂಟೆಯ ಅಕ್ಕಿಯಲ್ಲೊಂದು ಅಕ್ಕಿ ಕಾಳು ಲಕ್ಷ ಪಾಲು ಮಾಡಿದರೆ ಅದರಲ್ಲಿ ಒಂದು ಅಣುವೇನೋ ನಮ್ಮ ಭೂಮಿ ಲಕ್ಷಾಂತರ ಕೋಟ್ಯಾಂತರ ಟ್ರಕ್ಗಳಲ್ಲಿ ಇರತಕ್ಕಂಥ ಅಕ್ಕಿಯ ಮೂಟೆಗಳಲ್ಲಿ ಒಂದು ಮೂಟೆ ಅಕ್ಕಿ ತಂದು ಅದರಲ್ಲಿ ಒಂದು ಅಕ್ಕಿ ಕಾಳು ತೆಗೆದು ಅದನ್ನ ತುಂಡು ಒಂದು ಲಕ್ಷ ಮೈಕ್ರೋಸ್ಕೋಪಲ್ಲಿ ಇನ್ನೊಂದು ಸ್ಕೋಪಲ್ಲಿ ಇಟ್ಕೊಂಡು ನೋಡಿದ್ರೆ ಒಂದು ಕಾಣಿಸುತ್ತಲ್ಲ, ಟಿನಿ ಡಾಟು ಕಣ್ಣಿಗೆ ಕಾಣಿಸೋದು, ಅಷ್ಟು ನಮ್ಮ ಭೂಮಿ. ಅದ್ರಲ್ಲಿ ನಾವಿನ್ನೆಷ್ಟು ಒಗ್ಗರಣೆ. ನಾನು ಯಾರು ಗೊತ್ತಾ? ಕಶ್ಯಪ ಬ್ರಹ್ಮನ ಅಂಶಿ. ಇದೆಲ್ಲ ಬಂದ್ಬಿಟ್ಟಿದೆ. ಸಿಂಹ ಮಾತ್ರ ಏನಾದ್ರು ಗರ್ಜನೆ ಮಾಡಕ್ ಹೋಗ್ಬಿಟ್ಟು ಎಟ್ಟು ತಿಂದ್ಬಿಡ್ತೀರಿ. ಸುಮ್ಮನೆ ನಿಮ್ಮ ಶಕ್ತಿ, ಪೊಲೀಸು, ಡಿಫೆನ್ಸು, ಪವರ್ ಸೆಕ್ಟರ್ಗಳಲ್ಲಿದ್ರೆ ಸದುಪಯೋಗ ಪಡಿಸ್ಕೊಳ್ಳಿ. ಅಲ್ಲಿ ತೋರಿಸಿ. ಗುಬ್ಬಿ ಮೇಲೆ ಏನಕ್ಕೆ ಬ್ರಹ್ಮಾಸ್ತ್ರ ಬಿಡಕ್ ಹೋಗ್ತೀವಿ? ಈ 70,000 70 ಲಕ್ಷ ಟರ್ನ್ ಓವರ್ ನಡೆದಿದೆ, ಟ್ಯಾಕ್ಸ್ ಕಟ್ಟಿ ಅದು ಕಟ್ಟಿ ಅಂತ ನೋಟಿಸ್ ಕಳಿಸಿ ಹೋಗ್ರಿ. ಇವ್ರ ಹಿಂದ್ಗಡೆ ದಂಡಯಾತ್ರೆ ಮಾಡ್ರಿ, ಕರೆಕ್ಟಾಗಿ ಸಿಗುತ್ತೆ. ಕುಜಾ ಬುಧನ್ ಮನೇಲಿ ಸಿಕ್ಕಿದೆ ಅಲ್ವಾ, ಅವನಿಗೆ ಕೇಂದ್ರದಲ್ಲಿ ಶುಕ್ರ ಬಂಗಾರದ ಲೂಟು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಹೆಸರಲ್ಲಿ ಲೂಟು, ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಹೆಸರಲ್ಲಿ ಲೂಟು. ಎಷ್ಟು ಬೇಕು ಹೇಳಿ ತೋರಿಸ್ಕೊಡ್ತಾನೆ. ನಮ್ಮ ಜ್ಯೋತಿಷದಲ್ಲಿ ಎಲ್ಲ ಹೇಳುತ್ತೆ, ಎಲ್ಲೆಲ್ಲಿದೆ ದುಡ್ಡು, ಪ್ರಕೃತಿಯ ಅನಾಹುತಗಳನ್ನ ಹೇಳ್ತಾರೆ. ಪ್ರಕೃತಿಯಲ್ಲಿ ನಡೀತಿರ್ತಕ್ಕಂಥ ಅನಾಹುತ, ವ್ಯಕ್ತಿಗಳ ಬೂಡು ಭಂಡಾರ ಎಲ್ಲೆಲ್ಲಿ ಪಂಚಿಕ್ಕಿದ್ದಾನೆ, ಹಿಂಗೆಲ್ಲ ಮಾಡ್ತಾರೆ. ಇದನ್ನ ಹೇಳಕ್ಕಾಗೋದಿಲ್ಲ ಅನ್ಕೊಂಡಿದ್ದೀರಿ? ವಿದ್ಯೆ ಖಂಡಿತ ಹೇಳ್ಬೋದು, ಎಲ್ಲ ಹೇಳ್ಬೋದು. ಅಲ್ಲಿಗೆ ಹೋಗಿ ಅಲ್ಲಿ ಬಿಡಿ ಬಾಣ, ಖಂಡಿತ ಸಕ್ಸಸ್. ಕನ್ಯಾ ರಾಶಿ ಸ್ವಲ್ಪ ಕ್ರೋಧಂ ವ್ಯಾಘ್ರಂ ಇಲ್ಲದವರ ಜೊತೆ ಒಂದು ಸಣ್ಣದಾಗಿ ಜಗಳ, ಏನಾದ್ರೂ ಒಂದು ಸಣ್ಣ ಪುಟ್ಟ ಗಾಯ ಆಗ್ತಿರುತ್ತೆ. ಕನ್ಯಾ ರಾಶಿಯವ್ರು ಗಮನಿಸಿ. ಕುಜ ಕೂತಿದ್ದಾನಲ್ವಾ, ಇಲ್ಲಿ ಪೆಟ್ಟು, ಕಾಲಿಗೆ ಪೆಟ್ಟು, ನಡೆಯುವಾಗ ಪೆಟ್ಟು, ಉಳುಕಿನ ಪೆಟ್ಟು, ಸೊಂಟದ ಪೆಟ್ಟು, ಇಲ್ಲಿಟ್ಕೊಂತು ಅಲ್ಲಿಟ್ಕೊಂತು ಗುತ್ತಿಡ್ಕೊಂತು, ಏನೋ ಆಯ್ತು. ಕುಜನ ಭಾವ ಸ್ಕಂದ ಭುಜಂಗ ಸ್ತೋತ್ರ, ಒಂದು ಸಣ್ಣದಾಗಿ ಒಂದು ಬೆಲ್ಲದ ದೀಪ ಹಚ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಮಿಕ್ಕಂತೇನೂ ಇಲ್ಲ. ಆಟಕ್ಕೆ, ಆನಂದಕ್ಕೆ, ಓಟಕ್ಕೆ, ಟ್ರಾವೆಲ್ಸು, ಟೂರ್ಸು, ಬಟ್ಟೆ, ಬೋಟಿಕ್ಕು, ಅಲಂಕಾರ, ಒಪ್ಪ, ಓರಣ, ತುಂಬ ವಿಶೇಷ ಆಗ್ತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ತುಲಾ ರಾಶಿ ದೂರ ಪ್ರಯಾಣ ಬೇಡ. ಟ್ರಾವೆಲ್ಸ್ ಅಲ್ಲಿದ್ರೆ ಎಚ್ಚರಿಕೆ, ರೈತರಾಗಿದ್ರೆ ಎಚ್ಚರಿಕೆ, ಬಿತ್ತನೆ ಬೀಜಗಳ ಮಾರಾಟ ಎಚ್ಚರಿಕೆ, ರಸಗೊಬ್ಬರ ವಸ್ತುಗಳ ಮಾರಾಟ ಎಚ್ಚರಿಕೆ, ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ವ್ಯವಸ್ಥೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ, ಇವುಗಳಲ್ಲಿದ್ರು ಕೂಡ ಸ್ವಲ್ಪ ಟೆನ್ಷನ್ಗಳೇ, ನಷ್ಟಗಳೇ, ಖರ್ಚುಗಳೇ. ರಾತ್ರಿ ಡ್ರೈವರ್ಸು, ರಾತ್ರಿ ಪಾಳಿಯ ಕೆಲಸ, ದೊಡ್ಡ ಟ್ರಕ್ಕುಗಳು, ಸ್ವಲ್ಪ ಎಚ್ಚರಿಕೆ. ನೈಟ್ ಡ್ರೈವ್, ಲಾಂಗ್ ಡ್ರೈವ್, ಎನಿಬಡಿ ಸ್ಟಾಪ್ ಇಟ್. ಬುಧ ಬೇರೆ ವಕ್ರ, ಎಲ್ರಿಗೂ ಹೇಳ್ತಿದ್ದಾನೆ. ಯಾಕಂದ್ರೆ ಶನಿ ಕುಜ ನೋಡ್ತಿರೋದನ್ನ ನೈಟ್ ಡ್ರೈವ್ ಇಸ್ ಎ ಥ್ರೆಟ್. ಶನಿ ರಾತ್ರಿ ಕಾರಕ, ಎಳೆದು ಬಿಡುತ್ತಾನೆ. ಸ್ಟ್ರೈಟ್ ಆಗಿ ನೋಡ್ತಿದ್ದಾನೆ. ರಾಹುನ್ ಬೇರೆ ನೋಡ್ಕೊಂಡು ಬರ್ತಿರೋದನ್ನ ನಿಂತಿರೋ ಗಾಡಿಗಳಿಗೆ ಹೋಗಿ ಹೊಡೆಯೋದು. ಟ್ರೈನು, ಗೂಡ್ಸ್ ಟ್ರೈನು, ಪ್ಲೇನು. ಶನಿ, ರಾಹು, ಕುಜ, ಶುಕ್ರ ಕೇಂದ್ರಗಳಲ್ಲಿದ್ದಾರೆ ಮಕ್ಕಳೇ. ವೆರಿ ಕೇರ್ಫುಲ್. ತುಲಾ ರಾಶಿಯವರಂತೂ ತುಂಬಾ ಹುಷಾರಾಗಿದೆ. ಜಮೀನು ವ್ಯಾಜ್ಯಗಳು, ತಗಾದೆಗಳು ಇಲ್ಲ, ನಾವು ಸುಮ್ಮನೆ ಇರ್ತೇವೆ. ಪೊಲೀಸ್ ಅಧಿಕಾರಿಗಳಿಗೆ ಭರ್ಜರಿ ಬೇಟೆ. ಮುಚ್ಚಿಟ್ಕೊಂಡಿರೋರು ಎನ್ಕೌಂಟರ್ಗಳೇ, ಈ ಥರದ್ದೆಲ್ಲ ನಡೀತಕ್ಕಂಥದ್ದಾಗುತ್ತೆ. ಆ ರಂಗದಲ್ಲಿ, ಎಲೆಕ್ಟ್ರಿಸಿಟಿ ರಂಗದಲ್ಲಿದ್ದೀರಿ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಆಗಿದ್ದೀರಿ, ಗೌರ್ಮೆಂಟ್ ಕನ್ಸಲ್ಟೆಂಟ್ ಆಗಿದ್ದೀರಿ, ಸಣ್ಣ ಪುಟ್ಟ ಲೇವಾದೇವಿಗಳ ಕನ್ಸಲ್ಟೆಂಟ್ ಆಗಿದ್ದೀರಿ. ಅದ್ಭುತವಾದಂಥ ವಾರ. ವೃಶ್ಚಿಕ ರಾಶಿ ದಂಡಯಾತ್ರೆ. ಕುಜ 11ನೇ ಮನೆ ರಾಶಿಯಾಧಿಪತಿ. ಏನು ಐಡಿಯಾಗಳು ಓಡುತ್ತೆ ಗೊತ್ತಾ ನಿಮಗೆ? ಇದನ್ನ ಮಾಡೋಣ, ಅದನ್ನ ಮಾಡೋಣ, ಇದನ್ನ ನೋಡೋಣ, ಅದನ್ನ ನೋಡೋಣ, ಹಿಂಗೆ ಹಂಗೆ. ಹೌದು, ಗುರು ಅಷ್ಟಮವೇ. ಸ್ವಲ್ಪ ಹಣಕಾಸಿನ ಬಿಕ್ಕಟ್ಟುಗಳಿದ್ದಾವೆ, ವ್ಯವಸ್ಥೆಗಳ ಬಿಕ್ಕಟ್ಟು ಇದ್ದಾವೆ, ತೊಂದರೆ ಇಲ್ಲ.
ರಾಶಿಯಾಧಿಪತಿ. ನಾನು ಗಟ್ಟಿ ಇದ್ಮೇಲೆ ಯಾರು ಬಂದ್ರು ನೋಡ್ಕೋತೀನಿ. ಹೌದು, ಅರ್ಧ ಬಲವೇ ಗುರುಬಲ ಇಲ್ಲ, ಅರ್ಧ ಸ್ಥಾನವೇ ಅರ್ಧ ಸಂಪಾದನೆಯೇ ಇನ್ನಷ್ಟು ಖರ್ಚುಗಳು. ಬಟ್ ಈ ವಾರ ಸಂಪಾದನೆಗೆ ತೊಂದರೆ ಇಲ್ಲ. ಟೆಕ್ನಿಕಲ್ ಲೈನ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಸಿವಿಲ್ ಇಂಜಿನಿಯರ್, ಟೆಕ್ನಿಕಲ್ ಇಂಜಿನಿಯರ್, IT ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಅದ್ಭುತ ಪ್ರಗತಿ. ಧನುಸು ರಾಶಿ, ಪೊಲೀಸ್ ಇಲಾಖೆ, ಫಾರೆಸ್ಟ್ ಇಲಾಖೆ, ಜೈಲರ್ ಇಲಾಖೆ, ಲೀಗಲ್ ಇಲಾಖೆ, ಜಡ್ಜು ಇಲಾಖೆ, ಬ್ಯೂಟಿಫುಲ್. ಸೈಬರ್ ಇಲಾಖೆ, ಹ್ಯಾಕಿಂಗ್ ಇಲಾಖೆ, ಒಳ್ಳೊಳ್ಳೆ ಟೆಕ್ನಾಲಜಿ ಬರ್ತಿದೆ. ಮಕ್ಕಳೇ ದಯಮಾಡಿ ಯಾರಾದರೂ OTP ಟ್ರಾನ್ಸ್ಫರು, ಡಿಜಿಟಲ್ ಅರೆಸ್ಟು, ಇನ್ನೊಂದು ತುಂಬ ಈಗೆಲ್ಲ ಕಾನೂನಿನ ಕಬಂಧ ಹಸ್ತಗಳು ಎಷ್ಟು ಸ್ಟ್ರಾಂಗ್ ಇದಾವೆ ಅಂದರೆ ಇನ್ನೊಬ್ಬರನ್ನ ಬೈಯೋಕ್ಕೂ ನಿಮಗೆ ಮೀಟರ್ ಇರಬೇಕು. 8 ಗುಂಡಿಗೆ ನೆನ್ಪಿಟ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಒಬ್ಬ ವ್ಯಕ್ತಿಯನ್ನ ಬೈಯೋದು, ತೆಗಳೋದು, ಅವಮಾನಿಸೋದು ಎತ್ತಾಕೊಂಡು ಬರ್ತಾರೆ. ಹೆಚ್ಚು ಕಡಿಮೆ 3 ವರ್ಷದಿಂದ 7 ವರ್ಷದವರೆಗೂ ಜೈಲು ಶಿಕ್ಷೆ ಇದೆ. ಯು ಆರ್ ನಾಟ್ ಸಪೋಸ್ ಟು ಬೈಯೋದು, ತೆಗಳೋದು, ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕೋದು, ಅದನ್ನ ಶೇರ್ ಮಾಡೋದು ನೀವು ಮಾಡುವ ಹಾಗಿಲ್ಲ. ನೀವು ಸೀದಾ ನಿಮಗೆ ಆ ವ್ಯಕ್ತಿಯಿಂದ ತೊಂದರೆ ಆಗಿದೆ, ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ. ಅದು ಬಿಟ್ಟು ಪಬ್ಲಿಕ್ ಆಗಿ ಅವನನ್ನ ಬೈಯೋದು, ಅವನ ಮಾನಾಪಮಾನಗಳನ್ನ ತೇಜೋವಧೆ ಮಾಡೋದು, ಇನ್ನೊಂದು ಓ ದೇವರೇ, ಯಾರನ್ನೂ ಬಿಡೋಲ್ಲ ಕಾನೂನು. ಎಷ್ಟೇ ದೊಡ್ಡವರಾದರೂ ಬಾಯಿ ಮುಚ್ಕೊಂಡಿದ್ದು ಬಿಡಿ, ಏನೇನೋ ಮಾಡಕ್ ಹೋಗ್ಬೇಡಿ. ನಾವು ಬೈದ್ರೆ ಗೊತ್ತಾಗಲ್ಲ. ಖಂಡಿತ ಕೆಲವ್ರು ಇರ್ತಾರೆ ತಲೆ ಕೆಟ್ಟವ್ರು, ಹುಡುಕೊಂಡೋಗಿ ಕೇಸುಗಳು ಹಾಕಿ ನಿಮ್ಮನ್ನ ಕೋರ್ಟ್ಗೆ ಅಲಿಸ್ಬಿಡ್ತಾರೆ. ಆಮೇಲೆ ನೀವು ಸಾಮಾನ್ಯರಂತೆ ಇದ್ದು ಬಿಡಿ. ಯಾರ್ದು ಪ್ರವೋಕ್ಗೆ, ಯಾಕಂದ್ರೆ ಶನಿ, ಕುಜ, ರಾಹು, ಕೇತು ಕುಚು ಒಂದು ಹುಳಿ ಬಿದ್ದಿದ ತಕ್ಷಣ ಇವತ್ತು ಒಂದು 8,000 9,000 ಯೂಟ್ಯೂಬ್ ಚಾನೆಲ್ಗಳ ಸ್ಟೇ ಆರ್ಡರ್ ತಗೊಂಡ್ ಬಂದಿದ್ದಾರೆ. ಆದ್ರೂ ಕೆಲವರು ಮಾತಾಡ್ತಿದ್ದಾರೆ, ಬರ್ತಿದ್ದಾರೆ. ನೋ, ಯು ಆರ್ ನಾಟ್ ಸಪೋಸ್ ಟು. ನೀನ್ ನೇರ ಹೋಗು. ನೀನು ಎಲ್ಲೋ ಹೋಗಿ ಮಾತಾಡ್ಲಿಕ್ಕೆ ನೀನ್ ಯಾರು? ನೀನ್ ನ್ಯಾಯವಾದಿಯಾ? ಇಲ್ಲವೇ ಇಲ್ಲ. ಕೋರ್ಟಾ? ಇಲ್ಲವೇ ಇಲ್ಲ. ಯು ಆರ್ ನಾಟ್ ಸಪೋಸ್ ಟು. ಅವ್ನು ಹಂಗಂತೆ, ಹಿಂಗಂತೆ, ಅದಂತೆ, ಇಲ್ಲವೇ ಇಲ್ಲ. ಅದೊಂದು ರಾಂಗ್ ಮೆಸೇಜ್ ಆಗುತ್ತೆ. ಅವರು ಕಂಪ್ಲೇಂಟ್ ಕೊಟ್ರೆ, ಅವ್ರ ಟೀಮ್, ಲೀಗಲ್ ಟೀಮ್ ಸ್ಟ್ರಾಂಗ್ ಇತ್ತು ಅಂದ್ರೆ ಯು ಆರ್ ಪೆನಲೈಸ್. ಧನುಸ್ಸು ವೆರಿ ಕೇರ್ಫುಲ್. ಮಕರ ರಾಶಿ, ಹಿರಿಯರ ಆರೋಗ್ಯ ಒಂದು ಸ್ವಲ್ಪ ನೋಡ್ಕೊಳ್ಳಿ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಪವರ್ ಪ್ರಾಜೆಕ್ಟ್ಸ್ಗೆ ಸಂಬಂಧಪಟ್ಟಂಥದ್ದು, ಚಿತ್ರಕಲೆ, ಪೇಂಟಿಂಗು, ಟೆಕ್ನಿಕಲ್ಲು, ಬಟ್ಟೆ, ಬೋಟಿಕ್ಕು, ಕಾಂಡಿಮೆಂಟ್ಸು, ಕಮಿಷನ್ ಏಜೆಂಟು, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಕುಂಭರಾಶಿ, ಬ್ಯೂಟಿಫುಲ್. ಪಂಚಮದಲ್ಲಿ ಶುಕ್ರ, ಕೋಟೀಶ್ವರ ಯೋಗ ಅಂತ ಹೇಳ್ತವೆ. ನಡೆಯಲಾರದ್ದು ನಡೆಯುತ್ತೆ. ಬಟ್ ಕುಜ ಅಷ್ಟಮದಲ್ಲಿರೋದ್ರಿಂದ ಕೆಲವೊಂದಿದೆ, ತೊಂದರೆಗಳಿದೆ, ವಿಘ್ನಗಳಿದೆ. ನರಸಿಂಹೋಪಾಸನ, ಶುಕ್ರ ಕುಜ ಕೇಂದ್ರ ಗುರುವಿನ ಜೊತೆಲಿ ಕುಳಿತಿದೆ. ಲಕ್ಷ್ಮೀ ನರಸಿಂಹ ಆಲಯ ಹೋಗಿ, ಸ್ವಾಮಿ ಶಕ್ತಿಗೇ ಶಕ್ತಿ ನೀನು, ಮಹಾಬಲ, ಅಹೋಬಲ ಅಹೋಬಲ ಅಂತ ಹೇಳ್ತೇವೆ. ಅದು ಬಿಲ್ಲನೂ ಕೂಡ ಆಯ್ತು. ಇಷ್ಟು ಶಕ್ತಿಯ ಜಗತ್ತಿನಲ್ಲಿ ಅದಕ್ಕೆ ಮೀರಿದ ಶಕ್ತಿ ಇಲ್ಲ ಅಂತಕ್ಕಂಥದ್ದು. ಅಂತ ಪ್ರಣವ ಶಕ್ತಿ ನಿಮ್ಮ ಶಕ್ತಿ ಅಷ್ಟು. ಬಟ್ ಹಿಂಗೆ ನಿಮಗೆ ಯುದ್ಧದ ತರ ಎಷ್ಟು ದಿನ ಕುಜ ಕೇತು ಜೊತೆ ಕಟ್ಟ ಹಾಕಿದೆ. ಈಗ ಅಷ್ಟಮದಲ್ಲಿರೋದನ್ನ ಡೈರೆಕ್ಟ್ ಆಗಿ ಕೆಲವೊಂದು ಪ್ರವೋಕ್ ಇರುತ್ತೆ. ಬಟ್ 3ನೇ ಮನೆ ನೋಡೋದ್ರಿಂದ ಧೈರ್ಯವಾಗಿದ್ದೀರಿ. ಹೋಗಿ ನರಸಿಂಹ ಉಪಾಸನೆ ಮಾಡಿ. ಈ ವಾರ ನಡೆಯಲಾರದ ತುಂಬಾ ದೊಡ್ಡ ವ್ಯಕ್ತಿಗಳ ಪರಿಚಯ, ದರ್ಶನ, ವ್ಯವಹಾರಗಳ ಒಂದು ಅಭಿವೃದ್ಧಿ ಇವೆಲ್ಲವನ್ನು ಪಡೆಯತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಬುಧ 6ನೇ ಮನೆ, ಸೂರ್ಯ 6ನೇ ಮನೆ, ಸರ್ಕಾರಿ ಸಂಬಂಧಿತ, ಕನ್ಸಲ್ಟೆನ್ಸಿಗೆ ಸಂಬಂಧಿತ, ಗೋಲ್ಡು, ಫೈನಾನ್ಸಿಂಗು, ಅಡ್ವೈಸಿಂಗು, ಗೌರ್ಮೆಂಟ್ ಪ್ರಾಜೆಕ್ಟ್, ಸ್ವಂತ ಕೆಲಸ ಕಾರ್ಯಗಳು ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ವಾರವಾಗಿರುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ, ಚೆನ್ನಾಗಿದೆ ಮೀನರಾಶಿಗೂ. ಕುಜ ಯೋಗಕ ಭಾಗ್ಯೇ ಸಪ್ತಮ ಸ್ಥಾನಂ, ಧನೇ ಸಪ್ತಮ ಸ್ಥಾನಂ, ಸಪ್ತಮದಿಂದ ಕುಜ ಬಂದು ಸಪ್ತಮ ಭಾವದಿಂದ ದಶಮ ಭಾವವನ್ನ, ನಿಮ್ಮ ಲಗ್ನ ಭಾವವನ್ನ ಹಾಗೂ ನಿಮ್ಮ ಒಂದು ಧನಭಾವವನ್ನ ನೋಡ್ತಿದ್ದಾನೆ. ವಿಶೇಷವಾಗಿ ತನ್ನ ಮನೆಯನ್ನು ತಾನೇ ನೋಡ್ತಿದ್ದಾನೆ. ಯೋಗಕಾರಕ, ಭಾಗ್ಯಕಾರಕ. ಖಂಡಿತ ಏನೆಲ್ಲ ಒದ್ದಾಡ್ತಿದ್ರಿ ಒಂದು 6 ತಿಂಗಳಿಂದ, ವ್ಯವಹಾರ, ವೃತ್ತಿ ಹೊಸ
ಪ್ರಾಜೆಕ್ಟ್ಸು, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಬೆಂಕಿ, ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಚಾರ್ಟರ್ಡ್ ಅಕೌಂಟೆಂಟ್. ಬುಧನ್ ಮನೆಯಲ್ಲಿ ಲೆಕ್ಕಾಚಾರದ ವ್ಯವಹಾರ, ವ್ಯಾಪಾರ, ಲೇವಾದೇವಿ, ಬಡ್ಡಿ, ಫಿನಾನ್ಸಿಂಗ್, NBFC, ಬ್ಯಾಂಕಿಂಗ್, ಶುಕ್ರ, ವಜ್ರ, ವೈಡೂರ್ಯ, ಅಲಂಕಾರ, ಈವೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಈ ಒಂದು ಫ್ಲವರ್ ಬಿಸ್ನೆಸ್ಸು, ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಆದರೆ ಶತ್ರುಗಳು ಜಾಸ್ತಿ ಇರ್ತಾರೆ, ಜಾಗ್ರತೆ. ಯಾಕಂದ್ರೆ ಗುರುಬಲ ಕಡಿಮೆ. ಸೊ ನಿಮ್ಮ ಮೇಲೆ ಅಂಥದ್ದೊಂದು ಪ್ರವೋಕ್ ಇರುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ. ಜಾಗ್ರತೆ. ತಪ್ಪದೆ ಲಕ್ಷ್ಮೀ ಆಲಯಗಳಿಗೆ, ಲಕ್ಷ್ಮೀ ನರಸಿಂಹ ಆಲಯ, ಲಕ್ಷ್ಮೀ ಶ್ರೀನಿವಾಸ ಆಲಯಕ್ಕೆ ಹೋಗಿ ಒಂದು 5 ಜನ ಮುತ್ತೈದೆಯರಿಗೆ ಬಾಗಿನ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ ಸಾಕು. ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.